ಓಕೆ, ಇವಾಗ ಸೊ ನಾವು ಮಾತಾಡ್ತಿರೋ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ನ ಕನ್ಸಿಡರ್ ಮಾಡಿದ್ದಾರೆ. ತಲೇಬ್ ಅಂತ ಮಾತಾಡ್ತಾ ಇದ್ವಿ. ಲಿಂಡಿ ಎಫೆಕ್ಟ್ ಅಂತ ಇನ್ನೊಂದು ಒಳ್ಳೆ ಎಫೆಕ್ಟ್ ಅದು. ಲಿಂಡಿ ಅಂದ್ರೆ ಏನು, ಲಿಂಡಿ ಎಫೆಕ್ಟ್ ಅಂದ್ರೆ ಏನು? ಸುಪ್ರೀತ್, ಡು ಯು ವಾಂಟ್ ಟು ಟಾಕ್ ಅಬೌಟ್ ಇಟ್ ಅಂಡ್ ದೆನ್ ವಿ ವಿಲ್ ಟಾಕ್ ಅಬೌಟ್ ಟೈಮ್ ಟೆಸ್ಟೆಡ್ ಅಬಿಲಿಟೀಸ್ ಆಫ್ ಲಿಂಡಿ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಇ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಸೊ ಅದು ಇಂಟೆಲಿಜೆನ್ಸ್ ಆಫ್ ಟೈಮ್ ಅಂತ, ಅಂದ್ರೆ ಟೈಮ್ಗೆ ಇರೋ ಇಂಟೆಲಿಜೆನ್ಸ್ ದಟ್ ಈಸ್ ಡಿಫ್ರೆಂಟ್ ಫ್ರಮ್ ನಾವು ಮನುಷ್ಯರು ನಾವೇನು ಇಂಟೆಲಿಜೆಂಟ್ ಅಂತ ಯೋಚನೆ ಮಾಡ್ತೀವಿ, ದಟ್ ಶುಡ್ ಬಿ ಟೆಸ್ಟೆಡ್ ಬೈ ಟೈಮ್ ಅಂತ. ಎಕ್ಸಾಕ್ಟ್ಲಿ ದಟ್ ಕಾನ್ಸೆಪ್ಟ್ ಅದನ್ನ ಪಾಪ್ಯುಲರೈಸ್ ಮಾಡಿರೋದು ಲಿಂಡಿ ಎಫೆಕ್ಟ್ ಅಂತ. ತಲೇಬ್ ಇಸ್ ದ ಒನ್ ಹೂ ಪಾಪ್ಯುಲರೈಸ್ಡ್ ಇಟ್. ಯಾಕೆ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಲಿಂಡಿ ಅಂತ ಒಂದು ರೆಸ್ಟೋರೆಂಟ್ ಇದೆ. ಅವನು ಹೇಳೋದು ಪಿಝೇರಿಯಾ ರೆಸ್ಟೋರೆಂಟ್ ಇದೆ, ಕ್ಯಾಫೆಟೇರಿಯಾ ಅನ್ಸುತ್ತೆ ಅದು. ಆ ರೆಸ್ಟೋರೆಂಟ್ ಇಸ್ ನಾಟ್ ಗುಡ್. ದಟ್ ಈಸ್ ನಾಟ್ ದ ಪಾಯಿಂಟ್ ಆಫ್ ದ ಲಿಂಡಿ ಎಫೆಕ್ಟ್. ಲಿಂಡಿ ಎಫೆಕ್ಟ್ ಏನ್ ಪಾಯಿಂಟ್ ಅಂದ್ರೆ, ಅಲ್ಲಿ ಬ್ರಾಡ್ವೇ ಶೋಗಳು, ನ್ಯೂಯಾರ್ಕ್ ಅಲ್ಲಿ ಬ್ರಾಡ್ವೇ ಶೋ ಆಗ್ತಾ ಇದ್ದಾಗ ಆ ಲಿಂಡಿ ಹೋಟ್ಲಲ್ಲಿ ಆಕ್ಟರ್ಸು ಆಮೇಲೆ ಆರ್ಟಿಸ್ಟ್ಗಳು ಎಲ್ಲ ಕುತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ತಾ ಇರ್ತಿದ್ರಂತೆ. ಅವಾಗ ಮ್ಯಾಥಮೆಟಿಷಿಯನ್ಸ್ ದೇ ಫೌಂಡ್ ಎ ಕೋರಿಲೇಷನ್. ಏನು ಅಂದ್ರೆ, 100 ದಿನ ಓಡಿರುವಂತ ಬ್ರಾಡ್ವೇ ಶೋಗಳು ಮತ್ತೆ 100 ದಿನ ಓಡುತ್ತೆ ಅಂತ. ಅಂದ್ರೆ ದ ಶೋ ದಟ್ ಹ್ಯಾಸ್ ರನ್ ಫಾರ್ 100 years ಕ್ಯಾನ್ ರನ್ ಅನದರ್ 100 years. 200 ದಿನ ಓಡಿತ್ತು ಅಂದ್ರೆ ಇಟ್ ಕ್ಯಾನ್ ರನ್ ಅನದರ್ 200 years. ಅಂದ್ರೆ ಹಳೇದಾದಷ್ಟು, ಜಾಸ್ತಿ ಹಳೇದಾದಷ್ಟು ಇಟ್ ವಿಲ್ ಬಿಕಮ್ ಮೋರ್ ಸಕ್ಸಸ್ಫುಲ್. ಅಂದ್ರೆ ಇಫ್ ಇಟ್ ಹ್ಯಾಸ್ ಸರ್ವೈವ್ಡ್, ಜಾಸ್ತಿ ಸರ್ವೈವ್ ಆಗ್ತಾ ಹೋದಂಗೆ ಇಟ್ ವಿಲ್ ಬಿಕಮ್ ಮೋರ್ ರೋಬಸ್ಟ್ ಅಂತ, ವಿಚ್ ಇಸ್ ಅಪೋಸಿಟ್ ಟು ಹ್ಯೂಮನ್ಸ್. ಸೊ ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಲಿಂಡಿ. ಅವ್ರು ಅದನ್ನ ಲಿಂಡಿ ಪ್ರೂಫ್ ಅಂತ ಕರೀತಾರೆ. ಯಾಕೆಂದ್ರೆ ನಮಗೆ 50 ವರ್ಷ ಬದುಕಿದ್ರೆ ಇಟ್ ಡಸಂಟ್ ಗ್ಯಾರಂಟಿ ದಟ್ ಯು ವಿಲ್ ಲಿವ್ ಅನದರ್ 50 years. 100 ವರ್ಷ ಏನಾದ್ರು ಬದುಕಿದ್ರೆ ಗ್ಯಾರಂಟಿ ಇವತ್ತು ನಾಳೆ ಅಂತ ಹೇಳ್ತಾರೆ. ಬಟ್ ಐಡಿಯಾಸ್ಗೆ ಅಥವಾ ಸಿಸ್ಟಮ್ಗೆ ಅಥವಾ ಟ್ರೆಡಿಷನ್ಸು, ಅದಕ್ಕೆಲ್ಲ ಈ ಲಿಂಡಿ ಅನ್ನೋ ಕಾನ್ಸೆಪ್ಟು ದಟ್ ಹೆಲ್ಪ್ಸ್ ಯು ಎಕ್ಸ್ಪ್ಲೈನ್ if something has survived so long then it has some property ಅಂತ. ಅದಕ್ಕೆ ಒಂದು ಕೇವಿಯಾಟ್ ಇದೆ. ಜಸ್ಟ್ ಲೈಕ್ ಎವ್ರಿಥಿಂಗ್ ದಟ್ ತಲೇಬ್ ಸೇಸ್, ಈ ತರದ ಐಡಿಯಾಸ್ಗೆ there will be a bounding condition. ಏನು ಅಂದ್ರೆ, ಇಟ್ ಶುಡ್ ಎಕ್ಸ್ಪೋಸ್ ಟು ಎನ್ವಿರಾನ್ಮೆಂಟಲ್ ಚಾಲೆಂಜಸ್. ಅಂದ್ರೆ ಅದಕ್ಕೆ ಎಕ್ಸ್ಟಿಂಕ್ಟ್ ಆಗುವಂತ ಪಾಸಿಬಿಲಿಟಿ ಇರಬೇಕು. ಆಮೇಲೆ ಅದೆಲ್ಲ ಆ ತರದ್ದು ಚಾಲೆಂಜಸ್ ನ ಫೇಸ್ ಮಾಡಿರ್ಬೇಕು ಅಂತ. ನೀವು ಕಾರ್ನ ಗರಾಜಲ್ಲಿ ಎಕ್ಸಾಂಪಲ್ ಕೊಡ್ತೀರಾ ಅಂದ್ರೆ ಎಕ್ಸ್ಟಿಂಕ್ಟ್ ಆಗಕ್ ಪಾಸಿಬಲ್ ಇಲ್ದಿರೋದು ಯಾವುದು ಅಂತ? ಫಾರ್ ಎಕ್ಸಾಂಪಲ್, ಕಾರು ಚೆನ್ನಾಗಿ ಎಷ್ಟು ದಿನ ಓಡುತ್ತೆ ಕಾರ್ನ ಅಂತ ನೋಡೋದಕ್ಕೆ ಯು ಹ್ಯಾವ್ ಟು ಯೂಸ್ ದ ಕಾರ್, ರೈಡ್ ಇಟ್, ಯೂಸ್ ಮಾಡಿ ಅದು ಸರ್ವೈವ್ ಆದ್ರೆ ದಟ್ ಈಸ್ ಲಿಂಡಿ. ಅದನ್ನ ಗರಾಜಲ್ಲಿ ಇಟ್ಬಿಟ್ಟು 100 ವರ್ಷ ಆದ್ಮೇಲೆ ಬಂದು ಕಾರ್ ಹಂಗೆ ಇದೆ ಅಂತಂದ್ರೆ ದಟ್ ಈಸ್ ನಾಟ್ ಲಿಂಡಿ. ಅಂದ್ರೆ ಇವಾಗ ಕವಿಗಳ ಲೆಕ್ಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ, ನೀವು ಒಂದು ಮೊಂಬತ್ತಿನ ರಾತ್ರಿ ಮನೆ ಹೊರಗಡೆ ಹಚ್ಚಿ ಅದು ಗಾಳಿಗೆ ಬೆಳಕಿಗೆ ಏನು ಕೂಗದೆ ಸಾಯ್ದೆ ಹೋದ್ರೆ ಅದು ಲಿಂಡಿ ತರ. ಇಟ್ಸ್ ಅನ್ ಎಫೆಕ್ಟ್, ರೈಟ್? ಸೊ ದಟ್ಸ್ ವಾಟ್ ಇಟ್ ಇಸ್. ಇಟ್ಸ್ ತುಂಬಾ ಸಿಂಪ್ಲಿಫೈ ಮಾಡ್ಬೇಕು ಅಂದ್ರೆ, ಅದು ಕಾಲದ ಹೊಡೆತಗಳಿಗೆ ತಗ್ಗದೆ ಬಗ್ಗದೆ ನಡೀತಾ ಇದ್ರೆ ಅದು ಲಿಂಡಿ ಎಫೆಕ್ಟ್, ರೈಟ್? ರಾಮಾಯಣ ಮಹಾಭಾರತ ಅಲ್ವಾ? ಎಕ್ಸಾಕ್ಟ್ಲಿ. ಆ ಕತೆ ಅದು
ಇಟ್ ಈಸ್ ಲಿಂಡಿ ಪ್ರೂಫ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ವರ್ಷದಿಂದ ಆ ಕತೆಗಳನ್ನ ಬೇರೆ ಬೇರೆ ವೇರಿಯೇಷನ್ಸ್ ಆಗಿದೆ. ಅಷ್ಟೊಂದು ಜನ ಆ ಕತೆಗಳು ನಂಬ್ಕೊಂಡಿರೋ ಜನರು ಎಲ್ಲೆಲ್ಲೋ ಹೋಗಿದ್ದಾರೆ. ಏನೇನೆಲ್ಲ ಬದಲಾವಣೆ ಆದ್ರೂ ವಿ ಸ್ಟಿಲ್ ಹ್ಯಾವ್ ದೋಸ್ ಸ್ಟೋರೀಸ್ ವಿತ್ ಅಸ್. ಸೊ ಆ ಲಿಟ್ರೇಚರ್, ಆ ತರದ ಲಿಟ್ರೇಚರ್ ಇಸ್ ಲಿಂಡಿ ಪ್ರೂಫ್ ಅಂತ. ಸೊ ಅವನು ಮುಕುಂದ್ ಮೆನ್ಷನ್ ಮಾಡಿದ್ರಲ್ಲ, ನನ್ನ ಬುಕ್ ನ ರಿವ್ಯೂವರ್ಸ್ ಜಡ್ಜ್ ಮಾಡಲ್ಲ, ಇವಾಗಿರೋ ರೀಡರ್ಸ್ ಜಡ್ಜ್ ಮಾಡಲ್ಲ, 15-20 ವರ್ಷ ಆದ್ಮೇಲಿನ ಜನ ಜಡ್ಜ್ ಮಾಡೋದು ಅಂತ. ಅದು Absolutely. ಅವನು he applies the Lindy to his own work. ಅಂದ್ರೆ Correct. ನಾನ್ ಕೇರ್ ಮಾಡೋದು ವಿಲ್ ಇಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಟೈಮ್. ನಮ್ದ್ರಲ್ಲಿ ಅದು ಸೇಯಿಂಗ್ ಇದೆ ಅಲ್ಲ, ಟೆಸ್ಟ್ ಆಫ್ ಟೈಮ್ ಅಂತ. ಹಾ ದಟ್ ಈಸ್ ಲಿಂಡಿ. ಲೈಕ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಎನಿಥಿಂಗ್ ದಟ್ ಕ್ಯಾನ್ ಸ್ಟ್ಯಾಂಡ್ ಟೆಸ್ಟ್ ಆಫ್ ಟೈಮ್ ಇಸ್ ಲಿಂಡಿ. ಸಿ ಆಕ್ಚುಲಿ ನಾನು 2-3 ನಾನು ಇದನ್ನ ಓದ್ತಾ ಇರ್ಬೇಕಾದ್ರೆ 2-3 ಐಡಿಯಾ ಬಂತು. ಒಂದು ಅಫ್ಕೋರ್ಸ್ ಶಂಕರ್ ನಾಗ್ ತೀರ್ಕೊಂಡೆ ಎಷ್ಟೊಂದು ವರ್ಷ ಆಯ್ತು. ಆದ್ರೂ ಕೆಲವು ಅವ್ರ ಫಿಲಮ್ಸ್ ಈಗ್ಲೂ ನಾವು ಡಿಸ್ಕಸ್ ಮಾಡ್ತೀವಿ. ಅವೆಲ್ಲ ಆಗಿನ ಟೈಮಲ್ಲಿ ಕಮರ್ಷಿಯಲ್ ಫೇಲ್ಯೂರ್ಸ್. ಗುರುದತ್ತು ಪ್ಯಾಸ ಅಫ್ಕೋರ್ಸ್ ವಾಸ್ ಅ ಕಮರ್ಷಿಯಲ್ ಹಿಟ್. ಕಾಗಜ್ ಕೆ ಫೂಲ್ ವಾಸ್ ಅ ಬಿಗ್ ಕಮರ್ಷಿಯಲ್ ಫ್ಲಾಪ್. ಬಟ್ ಈಗ ನಾವು ಅದನ್ನ ಇನ್ನೂ ಡಿಸ್ಕಸ್ ಮಾಡ್ತೀವಿ, ಇನ್ನೂ ನೆನಪಲ್ಲಿ ಇಟ್ಕೊಂಡಿದೀವಿ. ಸೊ ಐ ಥಿಂಕ್ ಇನ್ ಅ ವೇ ಒಂದು 8 ವರ್ಷ 10 ವರ್ಷ 15 ವರ್ಷ ಆದ್ಮೇಲೆ ಯಾವ್ದಾದ್ರು ಫಿಲಮ್ಸ್ ನಮ್ಗೆ ನೆನಪಿರುತ್ತಾ, ಉಳಿದವರು ಕಂಡಂತೆ ಈಗಲೂ ನಾವು ಕಾನ್ವರ್ಸ್ ಮಾಡ್ತೀವಿ. ಸೊ ಇದು ಒಂದ್ ಎಕ್ಸಾಂಪಲ್ ಆಯ್ತು. ಬಟ್ ನಾನು ಈ ಹಳೆ ಹಾಡುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸುಮಾರು ಜನ ಹೇಳ್ತಾರೆ, ಓ ಗುರು ಆಗಿನ ಕಾಲ ಲಿರಿಕ್ಸೇ ಹಂಗಿತ್ತು, ಆಗಿನ ಕಾಲದ ಮ್ಯೂಸಿಕ್ ಹಂಗಿತ್ತು, ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ. ಬಟ್ ನನ್ಗ ಅನ್ಸೋದು ಏನು ಅಂದ್ರೆ, ಮೊದ್ಲೆಲ್ಲ ರೇಡಿಯೋ ಚಾನೆಲ್ಗಳು ಕಮ್ಮಿ ಇದ್ವು, ಅಥವಾ ಈಗ ಹಿಂಗ್ ಯೂಟ್ಯೂಬ್ ಅವು ಇವು ಇರ್ತಿರ್ಲಿಲ್ಲ. ಸೊ ಅದೇ ಹಾಡುಗಳು ನಮ್ಗೆ ಅವಾಗ ಎಕ್ಸ್ಪೋಸ್ ಆಗಿ ನಮ್ಗೆ ಅವು ಹೆಚ್ಚು ಇಷ್ಟ ಆಗ್ತವೆ, ಹೆಚ್ಚು ಅಕ್ಕರೆಯಿಂದ ಅದನ್ನ ನಾವು ಕೇಳ್ತೀವಿ ಅಂತ ನಂಗೆ ಅನ್ನಿಸ್ತು. ಸೊ ಇಟ್ಸ್ ಅ ನುವಾನ್ಸ್ಡ್ ಡಿಫರೆನ್ಸ್, ರೈಟ್? ಫೆಮಿಲಿಯಾರಿಟಿ ಬಯಾಸ್ಗೂ ಲಿಂಡಿ ಎಫೆಕ್ಟ್ಗೂ ಒಂದು ಸಣ್ಣ ಡಿಸ್ಟಿಂಕ್ಷನ್ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ನೀವು ಫೆಮಿಲಿಯಾರಿಟಿ ಬಯಾಸ್ ಮತ್ತೆ ಮೆಂಟಲ್ ಮಾಡೆಲ್ಸ್ ಬಗ್ಗೆ ಅರ್ಲಿ ಕಟ್ಟೆನಲ್ಲಿ ಇನ್ನೊಂದು ಎಪಿಸೋಡ್ ಇದೆ. ಆ ಎಪಿಸೋಡ್ನು ನೋಡಿ, ನೀವು ನೋಡಿಲ್ಲ ಅಂದ್ರೆ. ನಮ್ಗೆ ಸರ್ಪ್ರೈಸ್ ಆಗಿತ್ತು ಆ ಎಪಿಸೋಡ್. ಆಕ್ಚುಲಿ ತುಂಬಾ ಜನ ಮೆಚ್ಕೊಂಡು ಅದನ್ನ ಶೇರ್ ಮಾಡಿದ್ರು. ಇಟ್ ವಾಸ್ ಅ ಸೂಪರ್ ಹಿಟ್ ಎಪಿಸೋಡ್. Just go there and watch it and come back to this episode, or you can watch this and then go to that show. Sorry Supreet, let's continue. ಆಕ್ಚುಲಿ ಇದು ನಮಗೆ ತುಂಬಾ ಇನ್ಸ್ಟಿಂಕ್ಟಿವ್ ಆಗಿನೇ ಬರುತ್ತೆ. ಇದು ಆಕ್ಚುಲಿ ಕೌಂಟರ್ ಇಂಟ್ಯೂಟಿವ್ ಐಡಿಯಾ. ಲಿಂಡಿ ಅನ್ನೋದು ಇಟ್ಸ್ ವೆರಿ ಕೌಂಟರ್ ಇಂಟ್ಯೂಟಿವ್. ಬಟ್ ನಮಗೆ ಇನ್ಸ್ಟಿಂಕ್ಟಿವ್ಲಿ ನಾವು ಹಂಗೆ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಈಗ ಒಂದ್ ಸಿನಿಮಾ ಹೊಸ ಫಿಲ್ಮ್ ಬಂದ್ರೆ, ಲೆಟ್ಸ್ ಸೇ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್ ಫಿಲ್ಮ್. ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಯಾವ್ದು ರಿವ್ಯೂಸ್ ಓದಿಲ್ಲ, ನಿಮ್ ಫ್ರೆಂಡ್ಸ್ ಜೊತೆ ಏನು ಮಾತಾಡಿಲ್ಲ. ಹೆಂಗೆ ಜಡ್ಜ್ ಮಾಡ್ತೀರಾ ಅದನ್ನ ನೋಡ್ಬೇಕೋ ಬೇಡ ಅನ್ನೋದು? ಒಂದ್ ಸಿಂಪಲ್ ಫಾರ್ಮುಲಾ ಏನು ಅಂದ್ರೆ, 2 ವಾರ ಬಿಡೋಣ. 2 ವಾರ ಥಿಯೇಟರ್ ಅಲ್ಲಿ ಇದ್ರೆ ಅವಾಗ ಅಲ್ವಾ? ಆಮೇಲೆ ಹೊಸ ಕಾರ್ ಮಾಡೆಲ್ ಬಂತು ಅಂದ್ರೆ, ಲೈಕ್ ಯು ಡೋಂಟ್ ವಾಂಟ್ ಟು ಬಿ ದ ಫಸ್ಟ್ ಪರ್ಸನ್ ಅಲ್ವಾ? ಅದು ಆಕ್ಚುಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. there will be one group of people who want to be first in everything. ಅವರಿಂದಾಗಿನೇ ಮೊಬೈಲ್ ಫೋನು, ಇವೆಲ್ಲ ಕಾಸ್ಟ್ಲಿ ಮೊಬೈಲ್ ಫೋನು ಲಕ್ಷಾಂತರ ರೂಪಾಯಿ ಇದ್ದಾಗ ಪರ್ಚೇಸ್ ಮಾಡ್ತಿರ್ತಾರೆ ಅವರು. ಅವ್ರದೊಂದು ಸೆಟ್ ಗೋಡಿನ್ ಅನ್ನೋ ಮಾರ್ಕೆಟಿಂಗ್ ಗುರು ಪರ್ಪಲ್ ಕೌ ಅಂತ ಒಂದು ಬುಕ್ ಬರ್ದಿದ್ದಾನೆ. ಹಿ ಟಾಕ್ಸ್ ಎಕ್ಸಾಕ್ಟ್ಲಿ ಅಬೌಟ್ ದೀಸ್ ಪೀಪಲ್ ಆರ್ ಯುವರ್ ಪರ್ಪಲ್ ಕೌಸ್. ಅವ್ರಿಗೆ ಹೊಸ ಐಟಮ್ಸ್ ಎಲ್ಲ ಬೇಕೇ ಬೇಕು. 7 o'clock ಮಾರ್ನಿಂಗ್ ಯುವರತ್ನ ಶೋ ಹೋಗ್ತಾರೆ, ಅಥವಾ ಡಿ ಬಾಸ್ ಶೋ 6:30 ಹೋಗ್ತಾರೆ. ಇವರೆಲ್ಲ ಪರ್ಪಲ್ ಕೌಸ್. ಸೊ ಐಡಿಯಾ ಏನು ಅಂದ್ರೆ, ಇದು ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಅಲ್ಲೂ ಹಿಂಗೆ ವರ್ಕ್ ಆಗತ್ತೆ. ಈಗ ಸಲ್ಮಾನ್ ಖಾನು ಅಥವಾ ಪುನೀತ್ ರಾಜ್ಕುಮಾರ್ ಬಿಟ್ಬಿಡೋಣ, ರೆಡ್ ಹಾಟ್ ಟಾಪಿಕ್ ಆಗ್ಬಿಡುತ್ತೆ, ಡೇಂಜರ್ ಏರಿಯಾ. ಸೊ ಸಲ್ಮಾನ್ ಖಾನು ಅಥವಾ ಶಾರುಖ್ ಖಾನು ಅವ್ರದೆಲ್ಲ ಫಿಲಮ್ಸ್ ಅಂದ್ರೆ ಹಂಗೆ ಮಾಡೋದವ್ರು. 1000, 2000, 3000 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ಬಿಡ್ತಾರೆ. ಬರೋರ್ಗೆಲ್ಲ ನೋಡಕ್ ಆಗ್ಬೇಕು, ಸ್ವಲ್ಪ ಕಷ್ಟಪಟ್ಟು ಟಿಕೆಟ್ ಸಿಗ್ಬೇಕು. ಸೆಕೆಂಡ್ ವಾರ ಎಲ್ಲ ಹೋದ್ರೆ ಹೋಗ್ಲಿ ಬಿಡುಗರು, ಯಾವನ್ ಬೈದ್ರು ಬೈಕೊಳ್ಳಿ, ತೊಂದ್ರೆ ಇಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಆ ರೇಂಜ್ ಆಗ್ಬಿಟ್ಟಿರುತ್ತೆ. ದೇ ಹ್ಯಾವ್ ಫಿನಿಶ್ಡ್ ಆಲ್ ದ ಪರ್ಪಲ್ ಕೌಸ್. ಸೊ ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್, ರೈಟ್? ಸೊ ಅದಕ್ಕೆ ನೀವು ನೋಡಿ, ಅವ್ರು ಎದ್ದು ಬಿದ್ದು ಅಷ್ಟೊಂದು ಶೋ ಇಡ್ತಾರೆ. ಡಿಮ್ಯಾಂಡ್ ಇದೆ ಅಂತಲ್ಲ, ಬಟ್ ಜನಕ್ಕೆ ಗೊತ್ತಾಗಿ ನಮ್ ಡಿಮ್ಯಾಂಡ್, ಇದು ಪ್ರಾಡಕ್ಟೇ ಚೆನ್ನಾಗಿಲ್ಲ ಅಂತ ಗೊತ್ತಾಗ್ಬಿಟ್ರೆ, ದಟ್ ಇಸ್ ಅನ್ ಐಡಿಯಾ. ಸೊ ಎನಿವೇ, ಟೈಮ್, ಇಫ್ something can stand the test of time,
ಅದು ಕ್ವಾಲಿಟಿ ಪ್ರಾಡಕ್ಟ್ ಅಂತ. ಅಂದ್ರೆ ಏನಾದ್ರು ನಾಟ್ ಜಸ್ಟ್ ಪ್ರಾಡಕ್ಟ್, ಯಾವ್ದಾದ್ರು ವಿಚಾರವಾಗಿ ಲೈಕ್ ಫ್ರೆಂಡ್ಶಿಪ್ ಫಾರ್ ಎಕ್ಸಾಂಪಲ್, ಕರೆಕ್ಟ್. ನೀವು ಯಾರ್ದಾರ ಜೊತೆ ಫ್ರೆಂಡ್ ಆಗಿದ್ದೀರಾ, ಗಿವನ್ ನೀವು ಏಳು ಬೀಳುಗಳನ್ನೆಲ್ಲ ಜೊತೆನಲ್ಲಿ ಫೇಸ್ ಮಾಡಿದೀರಾ ಅಂತ. ಲೈಕ್ ದೇರ್ ಶುಡ್ ಬಿ ಅಪ್ಸ್ ಅಂಡ್ ಡೌನ್ಸ್, ದೇರ್ ಶುಡ್ ಬಿ ಚಾಲೆಂಜಸ್. ಅದನ್ನೆಲ್ಲ ಟೆಸ್ಟ್ ಮಾಡಿ ಅವಾಗ ಲಾಂಗ್ ಪೀರಿಯಡ್ ಅಲ್ಲಿ ಇಫ್ ಇಟ್ ಸರ್ವೈವ್ ದೆನ್ ಇಟ್ ಈಸ್ ರಿಯಲ್. ಅದ್ ಹೇಳ್ತಾರಲ್ಲ, ಗುಡ್ ವೆದರ್ ಫ್ರೆಂಡ್ಸ್ ವರ್ಸಸ್ ಆಲ್ ವೆದರ್ ಫ್ರೆಂಡ್ಸ್ ಅಂತ. ಸೊ ಹಂಗೆ ಅದು ದಟ್ ಈಸ್ ಲಿಂಡಿ. ಅದನ್ನ ಅಪ್ಲೈ ಮಾಡಿ, ಐ ಮೀನ್ ಅದ್ರಲ್ಲಿ ತುಂಬಾ ಕೌಂಟರ್ ಇಂಟ್ಯೂಟಿವ್ ಇದೆ. ಯಾಕಂದ್ರೆ ಯೋಚನೆ ಮಾಡುವಾಗ ನನಗೆ ಎಷ್ಟೊಂದೆಲ್ಲ ಉಲ್ಟಾ ಅನ್ಸ್ತಾ ಇರುತ್ತೆ. ಆಕ್ಚುಲಿ ಯಾವ್ದು ಲಿಂಡಿ Vaccine- ಪ್ರೂಫ್ ಯಾವ್ದು, ಲಿಂಡಿ ಪ್ರೋನ್ ಯಾವ್ದು ಅಂತಾನೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಆ ವರ್ಡ್ಸ್. ವಾಟ್ ಈಸ್ ಲಿಂಡಿ ಪ್ರೂಫ್, ವಾಟ್ ಈಸ್ ಲಿಂಡಿ ಪ್ರೋನ್? ಲಿಂಡಿ ಪ್ರೂಫ್ ಅಂದ್ರೆ ಸಮಥಿಂಗ್ ದಟ್ ಸ್ಟ್ಯಾಂಡ್ಸ್ ಟೆಸ್ಟ್ ಆಫ್ ಟೈಮ್ ಅಂತ. ಓಕೆ. ಸೊ ಇವಾಗ 100 ವರ್ಷ ಹಿಂದೆ ಪಾಪ್ಯುಲರ್ ಇತ್ತು, 100 ವರ್ಷ ಆದ್ಮೇಲೂ ಪಾಪ್ಯುಲರ್ ಇದೆ ಅಂದ್ರೆ ಇದು ಇನ್ನೂ 100 ವರ್ಷ ಆದ್ರೂ ಪಾಪ್ಯುಲರ್ ಇರುತ್ತೆ. ಕರೆಕ್ಟ್. ಕ್ಯಾನ್ ಸರ್ವೈವ್ ಲಾಂಗರ್ ಅಂತ. ಸೊ ಅವನ್ ಅದಕ್ಕೆ ಹೇಳೋದು ಹೊಸ ಪುಸ್ತಕ ಓದ್ಬೇಡ್ರಿ, read anything that was published 1 year back. ಹೊಸ ಸಿನಿಮಾ ನೋಡ್ಬೇಡ್ರಿ ಅಂತ. ಯಾಕಂದ್ರೆ ಯು ಆರ್ ಬೀಯಿಂಗ್ ಎಕ್ಸ್ಪೆರಿಮೆಂಟೆಡ್ ಆನ್ ಅಂತ. ಅವನ್ ಹೇಳೋದೇನು ಅಂದ್ರೆ, ಇಫ್ ಯು ಆರ್ ಇಂಟೆಲಿಜೆಂಟ್, ಲೆಟ್ ದಿಸ್ ಲೈಕ್ ದ ಹರ್ಡ್ ಆಫ್ ಪರ್ಪಲ್ ಕೌ ಗೆಟ್ ಸ್ಲಾಟರ್ಡ್. ದಿಸ್ ಇಸ್ ವೆರಿ ತುಂಬಾ ಕೌಂಟರ್ ಇಂಟ್ಯೂಟಿವ್. ಆಮೇಲೆ ಇವೆಲ್ಲ ಕಾಂಪ್ಲೆಕ್ಸ್ ಐಡಿಯಾಸ್, ಇವನ್ನ ಸಿಂಪಲ್ ಆಗಿ ನಾವ್ ಎಕ್ಸ್ಟ್ರಾಪುಲೇಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇದನ್ನ ಯೂಸ್ ಮಾಡಿ ವ್ಯಾಕ್ಸಿನ್ಸ್ ತಗೋಬಾರ್ದು ಅಂತ ಹೇಳ್ಬೋದು. 1 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ವ್ಯಾಕ್ಸಿನ್ಸ್ ಎಲ್ಲ ಟ್ರೈ ಮಾಡ್ಲಿ ಅಂತ. ಯಾಕಂದ್ರೆ ತಲೆಬ್ಬೆ ಎಕ್ಸ್ಪ್ಲೈನ್ ಮಾಡ್ತಾನೆ, ದ ಒನ್ ಹೂ ಬ್ರಾಟ್ ದಿಸ್ ಲಿಂಡಿ ಐಡಿಯಾ, ಹಿ ಇಸ್ ದ ಒನ್ ಹೂ ಸೇಸ್ ಎವ್ರಿಬಡಿ ಶುಡ್ ಗೆಟ್ ವ್ಯಾಕ್ಸಿನೇಟೆಡ್ ಇಮಿಡಿಯೇಟ್ಲಿ. ಅವ್ನು ಹೇಳೋದು ಏನಕ್ಕೆ ಅಂದ್ರೆ, ಇಟ್ಸ್ ನಾಟ್ ಜಸ್ಟ್ ಒನ್ ಐಡಿಯಾ ದಟ್ ಯು ಕ್ಯಾನ್ ಅಪ್ಲೈ ಟು ಎವ್ರಿಥಿಂಗ್. ವರ್ಲ್ಡ್ ಈಸ್ ಕಾಂಪ್ಲೆಕ್ಸ್. ಹೇಳೋದು ಸರಿ, ವ್ಯಾಕ್ಸಿನ್ ತಗೊಳ್ಳಿಲ್ಲ ಅಂದ್ರೆ ವಾಟ್ ಈಸ್ ದ ರಿಪರ್ಕಷನ್, ಏನು ಎಫೆಕ್ಟ್? ದೇರ್ ಇಸ್ ಅ ಸಿಸ್ಟಮಿಕ್ ರಿಸ್ಕ್. ಇಟ್ಸ್ ನಾಟ್ ಜಸ್ಟ್ ಯು ಆರ್ ಎಸಿಮೆಟ್ರಿ ಬರುತ್ತಲ್ಲ. ಏನಾಗುತ್ತೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಯು, ನಾನ್ ತಗೊಳ್ತೀನಿ ನಾನ್ ತಗೊಳಲ್ಲ ಅಲ್ಲ. ಹಿಂಗೆ ನಾವು ತಗೊಳ್ದೇ ಇದ್ರೆ ಇಟ್ ಅಫೆಕ್ಟ್ಸ್ ದ ಕಲೆಕ್ಟಿವ್. ಅವ್ನು ಹೇಳ್ತಾನೆ, ರಿಸ್ಕ್ ಕಲೆಕ್ಟಿವ್ ಇದ್ದಾಗ ಇಂಡಿವಿಜುವಲ್ ಪ್ರಿಫರೆನ್ಸಸ್ ಚೇಂಜ್ ಆಗ್ಬೇಕು ಅಂತ. ಬಟ್ ನಾ ಸಿನಿಮಾ ಯಾವ್ದು ನೋಡ್ತೀನಿ, ನಾನು ಬುಕ್ ಯಾವ್ದು ಓದ್ತೀನಿ, ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ, ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಕಲೆಕ್ಟಿವ್. ಸೊ ಅಲ್ಲಿ ಲಿಂಡಿ ಕ್ಯಾನ್ ಹೆಲ್ಪ್ ಯು ಅಂತ. ಆಕ್ಚುಲಿ ನಮ್ಮ ಕನ್ನಡ ಲಿಟ್ರೇಚರ್ ಅಲ್ಲಿ ಲಿಂಡಿ ಇಸ್ ವೆರಿ ಆಕ್ಟಿವ್. ಸೊ ನಮ್ಮ ಕನ್ನಡ ಬುಕ್ಗಳನ್ನ ಇದನ್ನೇ ನೋಡಿದ್ರೆ, ನಮ್ಮ ಪಾಡ್ಕಾಸ್ಟ್ ಸ್ಪಾನ್ಸರ್ ಮೈಲ್ಯಾಂಗ್ ಅವರು ಏನೋ ಎಲ್ಲ ಬುಕ್ಗಳನ್ನ ಆನ್ಲೈನ್ ತರ್ತಿದ್ದಾರೆ, ಫೋನಲ್ಲಿ ಓದ್ಬೋದು ಅಂತ. ಯಾವ ಬುಕ್ನ ಅವರು ಪ್ರಮೋಟ್ ಮಾಡ್ತಿರೋದು? 2020 ಪಬ್ಲಿಷ್ ಆಗಿದ್ದು, 2021 ಅಲ್ಲ. ಅದೇ ಕುವೆಂಪು, ಅದೇ ಕಾರಂತ, ಅದೇ ತೇಜಸ್ವಿ ಅಲ್ಲಿಗೆ ಹೋಗ್ತಿದ್ದಾರೆ. ಸೊ ಅವ್ರದ್ದು ವರ್ಕ್ ಹ್ಯಾಸ್ ಸ್ಟುಡ್ ಟೆಸ್ಟ್ ಆಫ್ ಟೈಮ್. ಅಂಡ್ ಯು ಕ್ಯಾನ್ ಇಮ್ಯಾಜಿನ್ 20 ವರ್ಷ ಆಗಿ ಅವಾಗ ಏನಾದ್ರು ಆಗ್ಮೆಂಟೆಡ್ ರಿಯಾಲಿಟಿ ಬಂದು ನೀವು ಗಾಗಲ್ ಹಾಕೊಂಡು ನಿಮ್ ಬುಕ್ ಕಣ್ಣೆದ್ರಿಗೆ ಬಂದ್ರು ನಮಗೆ ತೇಜಸ್ವಿ ಬುಕ್ಸೇ ಬರುತ್ತೆ. ಕಾರ್ವಾಲೋ. ಇಂಟ್ರೆಸ್ಟಿಂಗ್. ಇನ್ನೊಂದು ಆಸ್ಪೆಕ್ಟ್ ಅಂದ್ರೆ, ಈಗ ಅಂದ್ರೆ ತಲೇಬು ಇದೇ ಲಿಂಡಿ ಎಫೆಕ್ಟ್ ಲೆಕ್ಕದಲ್ಲಿ ಗಾದೆಗಳ ಬಗ್ಗೆ ಹೇಳ್ತಾರಲ್ವಾ. ಹಿ ಸೇಸ್ ಆಲ್ಸೋ ಪ್ರಾವರ್ಬ್ಸ್ ಫಾರ್ ಎಕ್ಸಾಂಪಲ್, ದೇ ಹ್ಯಾವ್ ದ ಎಸೆನ್ಸ್ ಆಫ್ ಟೈಮ್. ಈ ಹಳೆ ಉಪ್ಪಿನಕಾಯಿನ ಚೆನ್ನಾಗಿರುತ್ತೆ ಗುರು ಅಂತ ಒಂದು ಪ್ರಾವರ್ಬ್ ಇರುತ್ತೆ. ಸೊ ಇಟ್ ಪರ್ಹ್ಯಾಪ್ಸ್ ಒನ್ ಎಕ್ಸ್ಟೆನ್ಷನ್ ಆಫ್ ಲಿಂಡಿ ಎಫೆಕ್ಟ್ ಅಲ್ವಾ. ನಾವು ಇವಾಗ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಬರೋಣ. ಫಾರ್ ಎಕ್ಸಾಂಪಲ್ ಡಿಸೈನ್ ಆಸ್ಪೆಕ್ಟ್ಸ್, ರೈಟ್? ಅವನು ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ ಡಿಸೈನ್ ಆಸ್ಪೆಕ್ಟ್ಸ್ ಬಗ್ಗೆ. ನ್ಯೂಯಾರ್ಕ್ ಅಲ್ಲಿ ಡಿಸೈನ್ ಆಸ್ಪೆಕ್ಟ್ಸ್ ಬಗ್ಗೆ ಅಂದ್ರೆ, ನ್ಯೂಯಾರ್ಕ್ ಅಲ್ಲಿ ಮೆಟ್ರೋ ಡಿಸೈನ್ ಮಾಡಿದ್ರು, ಹೊಸ ಕೋಚ್ಗಳನ್ನ ಡಿಸೈನ್ ಮಾಡಿದ್ರು, ಬ್ಯೂಟಿಫುಲ್ ಕಲರ್, ಬ್ಯೂಟಿಫುಲ್ ಇಂಟೀರಿಯರ್ ಎಲ್ಲ ಮಾಡಿದ್ರು, ಪ್ಲಗ್ ಪಾಯಿಂಟ್ಸ್ ಇಟ್ರು ಚಾರ್ಜ್ ಮಾಡಕ್ಕೆ. ಬಟ್ ಕಾಫಿ ಲೆಡ್ಜ್ ಅನ್ನ, ಆ ಕಪ್ ಹೋಲ್ಡರ್ ನ ಸರಿಗೆ ಡಿಸೈನ್ ಮಾಡಿಲ್ಲ. ಯಾಕೆಂದ್ರೆ ಅದೇ ನನಗೆ ತುಂಬಾ ಇಷ್ಟ ಆಯ್ತು ಅದು. ಯಾಕಂದ್ರೆ ನಮ್ಮ ಡೇ ಟು ಡೇ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಸಿಕ್ಕಾಬಟ್ಟೆ ನಾನು ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಏನು ಅಂದ್ರೆ, ಹಳೆ ರೈಲ್ವೆ ಬೋಗಿಗಳಿತ್ತಲ್ಲ, ಅದನ್ನ ಜನ ಬಳಸ್ತಾ ಇದ್ರು, ಎಷ್ಟೋ ವರ್ಷದಿಂದ ಬಳಸ್ತಿದ್ದಾರೆ. ಆ ಬಳಸ್ತಾ ಇಟ್ ಹ್ಯಾಡ್ ಬಿಕಮ್ ಫಂಕ್ಷನಲ್. ಹೆಂಗೆ ಅಂದ್ರೆ, ಆ ಹಳೆ ಡಿಸೈನ್ ಅಲ್ಲಿ
ಈ ಕಿಟಕಿ ಹತ್ರ ಒಂಚೂರು ಜಾಗ ಇರುತ್ತೆ ಇದ್ರದ್ದು, ಅಲ್ಲಿ ಕೈ ಇಟ್ಕೋಬಹುದು ಅಥವಾ ಹಿಂಗ್ ಇಟ್ಕೊಂಡು ನ್ಯೂಸ್ ಪೇಪರ್ ಓದ್ಬೋದು, ಕಾಫಿ ಕಪ್ ಇಡ್ಬೋದು. ಸೊ ಆ ತರ ಇತ್ತು ಡಿಸೈನು ಅಂಡ್ ಜನ ಸ್ಟಾರ್ಟೆಡ್ ಯೂಸಿಂಗ್ ಇಟ್ ದಟ್ ವೇ. ಆಮೇಲೆ ಬರ್ತಾನೆ ಲೈಕ್ ದ ಗ್ರಾಜುಯೇಟ್ ಫ್ರಮ್ ಸಮ್ ಹಾರ್ವರ್ಡ್ ಅಥವಾ ಯಾವ್ದಾದ್ರು ಯೂನಿವರ್ಸಿಟಿನಲ್ಲಿ ಫುಲ್ಲು ಡಿಸೈನ್ ಬಗ್ಗೆ ಓದ್ಕೊಂಡು ಬಂದವನು ಫುಲ್ ಹೊಸದಾಗಿ ಡಿಸೈನ್ ಮಾಡಿ ರೀಡಿಸೈನ್ ಮಾಡಿ ಸ್ಲೀಕ್ ಎಡ್ಜಸ್ ಎಲ್ಲ ಮಾಡಿ ಆ ವಿಂಡೋ ಇದನ್ನ ತೆಗೆದ್ಬಿಡ್ತಾನೆ. ಅಂಡ್ ಹಿ ಗೆಟ್ಸ್ ಡಿಸೈನ್ ಅವಾರ್ಡ್ಸ್. ಆ ಬುಕ್ಕಲ್ಲಿ ಹಂಗಿಲ್ಲ, ಬಟ್ ಯೂಶುವಲಿ ಟಿಪಿಕಲಿ ಆಲ್ ಡಿಸೈನರ್ಸ್ ವಿಲ್ ಅಪ್ರಿಶಿಯೇಟ್ ಇಟ್. ಅದು ಒಳ್ಳೊಳ್ಳೆ ರಿವ್ಯೂಸ್ ಬರೀತಾರೆ. ಎವ್ರಿಬಡಿ ಹೂ ಹ್ಯಾಸ್ ನಾಟ್ ಬೀನ್ ಟ್ರಾವೆಲಿಂಗ್ ಇನ್ ಮೆಟ್ರೋ. ಸೊ ಮೆಟ್ರೋದಲ್ಲಿ ಇದ್ದವನಿಗೆ ಕಾಫಿ ಕಪ್ ಇಟ್ಕೊಂಡ್ ಬರ್ತಾನೆ ನೆಕ್ಸ್ಟ್ ಡೇ, ಅವನಿಗೆ ಅಲ್ಲಿ ಇಡಕ್ಕಾಗಲ್ಲ. ಅಂಡ್ ಆಲ್ ಯುವರ್ ಇಂಟೆಲಿಜೆನ್ಸ್ ಎಷ್ಟು ಯೋಚನೆ ಮಾಡಿರ್ತೀರಾ ಎಸ್ಥೆಟಿಕ್ಸ್, ದಟ್ ಈಸ್ ಯೂಸ್ಲೆಸ್ ಅಪ್ಲೈಡ್ ಟು ದಟ್ ಯೂಸ್ ಕೇಸ್ ಅಂತ. ಆ ಮೆಟ್ರೋದಲ್ಲಿ ಓಡಾಡೋನಿಗೆ ಏನ್ ಬೇಕು ಅನ್ನೋದು ದಟ್ ಹ್ಯಾಸ್ ಬಿನ್ ಪ್ರೂವನ್ ಬೈ ಟೈಮ್. Absolutely. So this ನಾವು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ನಾವು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಡಿಸೈನರ್ಸ್ ವಿಲ್ ಸ್ಟಾರ್ಟ್ ಡಿಸೈನಿಂಗ್ ಫಾರ್ ಅದರ್ ಡಿಸೈನರ್ಸ್, ಹಂಗಾಗಿ ಹೋಗ್ಬಿಡುತ್ತೆ. ಡೆವಲಪರ್ಸ್ ವಿಲ್ ಸ್ಟಾರ್ಟ್ ಪ್ರೋಗ್ರಾಮಿಂಗ್ ಟು ಇಂಪ್ರೆಸ್ ಅದರ್ ಡೆವಲಪರ್ಸ್. ಏನ್ ಮಾಡ್ತಾರೆ, ನಾನು ಆಕ್ಚುಲಿ ಕೆಲಸ ಶುರು ಮಾಡಿದಾಗ ನಾನು ಹಂಗೆ ಮುಂಚೆ ಇದ್ದಿದ್ದು. ಐ ವಾಂಟೆಡ್ ಟು ಟ್ರೈ ನ್ಯೂ ಸೊಲ್ಯೂಷನ್ಸ್, ನ್ಯೂ ಲೈಬ್ರರಿ, ನ್ಯೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನ್ಯೂ ಇದು. ಯಾಕೆಂದ್ರೆ ಐ ವಾಂಟೆಡ್ ಟು ಟ್ರೈ ಇಟ್ ಅಂತ. ಸೊ ಇವಾಗ ಎಕ್ಸ್ಪೀರಿಯನ್ಸ್ ಬಂದು ಐ ಹ್ಯಾವ್ ರಿಯಲೈಸ್ಡ್ ಇದರಿಂದ ಎಂಡ್ ಯೂಸರ್ ಏನು ಉಪಯೋಗ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಫುಲ್ ರೀಡಿಸೈನ್ ಮಾಡಿ ನಿಮಗೆ ಡಿಸೈನ್ ಅವಾರ್ಡ್ಸು ಅದೆಲ್ಲ, ಲೈಕ್ ಪೀಪಲ್ ವಿಲ್ ಗೆಟ್ ಇನ್ ಟು ದಟ್ ವಿತೌಟ್ ಆಕ್ಚುಲಿ ಇಂಟ್ರಾಕ್ಟಿಂಗ್ ವಿತ್ ರಿಯಾಲಿಟಿ. ಅವನು ಹೇಳ್ತಾನೆ ಹೋಟೆಲ್ ಚೆನ್ನಾಗಿದೆಯೋ ಇಲ್ಲೋ ಅನ್ನೋದಕ್ಕೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ತಿಂತಾರೆ ಅನ್ನೋದು ಮುಖ್ಯನೇ ಹೊರತು ಅವರಿಗೆ ಆ ಹೋಟೆಲ್ ಅಸೋಸಿಯೇಷನ್ ಅವ್ರು ಎಷ್ಟು ಅವಾರ್ಡ್ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅಂತ. ಇದ್ರದ್ದು ಒಂದು ಅಡ್ವರ್ಟೈಸಿಂಗ್ ಎಕ್ಸಾಂಪಲ್ ಕೊಡ್ತೀನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್. ಇಟ್ ಫಿಟ್ಸ್ ಇನ್ ಪರ್ಫೆಕ್ಟ್ಲಿ. ಈಗ ಅಡ್ವರ್ಟೈಸಿಂಗ್ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ರು. ಅದು ಹೆಂಗಾಗ್ತಾ ಇತ್ತು ಅಂದ್ರೆ, ಯಾವ್ದಾನು ಒಂದು ಕ್ಲೈಂಟ್ ಇದ್ರೆ ಆ ಕ್ಲೈಂಟ್ಗೆ ಒಂದು ಸಖತ್ ಕ್ಲೆವರ್ ಆಗಿರೋ ಅಡ್ವರ್ಟೈಸಿಂಗ್ ಡಿಸೈನ್ ಮಾಡೋರು. ಅದು ಬರೀ ಅವಾರ್ಡ್ಸ್ ಸಬ್ಮಿಟ್ ಮಾಡಕ್ ಮಾತ್ರ, ಅದನ್ನ ಟಿವಿನಲ್ಲಿ ಅಥವಾ ಪೇಪರ್ ಅಲ್ಲಿ ಹಾಕ್ತಾ ಇರ್ಲಿಲ್ಲ. ಸೊ ಹಿಂಗ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಅಡ್ವರ್ಟೈಸಿಂಗ್ ಕೌನ್ಸಿಲ್ ಅವರು ಅಣ್ಣಂದ್ರ ಈಗೆಲ್ಲ ಮಾಡಿದ್ರೆ ಮೋಸ, ಯಾವ್ದಾನು ಪೇಪರ್ ಅಲ್ಲಿ ರಿಲೀಸ್ ಆಗಿರ್ಬೇಕು ಅಂತ ಒಂದ್ ಕಂಡೀಷನ್ ಇಟ್ರು. ಆಮೇಲೆ ಸರಿ, ನಮ್ಮ ಅಡ್ವರ್ಟೈಸಿಂಗ್ ಏಜೆನ್ಸಿ, ಐ ಮೀನ್ ಐ ಹ್ಯಾವ್ ಬೀನ್ ಇನ್ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ, ಸೊ ಐ ಆಮ್ ಟೆಲಿಂಗ್ ಯು ಫ್ರಮ್ ವಾಟ್ ಐ ಹ್ಯಾವ್ ಸೀನ್. ಅವಾಗ ಸರಿ, ಬಿಡ್ರಲ್ಲ ಇವೆಲ್ಲ ಏನ್ ದೊಡ್ಡ ವಿಷಯ ಅಂದ್ಬಿಟ್ಟು ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಏನ್ ಮಾಡೋರು, ಸ್ವಲ್ಪ ಸಖತ್ ಕ್ರಿಯೇಟಿವ್ ಆಗಿರೋದು ಸ್ಪೆಷಲ್ ಆಡ್ಸ್ ಎಲ್ಲ ಸಖತ್ ಬುದ್ಧಿವಂತರು. ಅಂದ್ರೆ ಒಂದ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಅವ್ರು ಇನ್ನೊಂದು ಅಡ್ವರ್ಟೈಸಿಂಗ್ ಏಜೆನ್ಸೀಸಿಗೆ ಮಾತ್ರ ಅರ್ಥ ಆಗಂತ ಅಡ್ವರ್ಟೈಸ್ಮೆಂಟ್ಸ್ ಅದೇನ್ ಮಾಡೋರು, ಸಣ್ಣ ಪುಟ್ಟ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡೋರು. ಥಾನೆ ಟೈಮ್ಸ್ ಅಥವಾ ಇಂದ್ರಾನಗರ್ ನ್ಯೂಸ್ ಆ ತರದ್ರಲ್ಲಿ ಏನೋ ಒಂದೆರಡು ಕಡೆ ಪಬ್ಲಿಷ್ ಮಾಡೋರು. ಆಮೇಲೆ ಇದೆಲ್ಲ ಪಬ್ಲಿಷ್ಡ್ ವರ್ಕ್ ಅಂತ ತೋರ್ಸೋರು. ಸೊ ಅದ್ರ ಮೇಲೆ ಅವಾರ್ಡ್ಸ್ ಅಂತ ಅನೌನ್ಸ್ ಮಾಡೋರು. ಕಡೆಗೆ ಇದು ಫ್ರಾಡ್ ಅಂತ ಗೊತ್ತಾಯ್ತು. ನಿಮ್ಮ ಗ್ರೂಪ್ ಅಲ್ಲಿ ಏನಾದ್ರು ಪಿ ಶೇಷಾದ್ರಿ ಅನ್ನೋಂತವ್ರೊಬ್ರು ಕೆಲಸ ಮಾಡ್ತಾ ಇದ್ರಾ? ಇಲ್ಲ ಗುರುವೆ, ನಾನು ತಲೆಬ್ ಎಕ್ಸಾಂಪಲ್ ಫಾಲೋ ಮಾಡ್ಕೊಂಡು ಐ ಆಮ್ ನೇಮಿಂಗ್ ನೇಮ್ಸ್. ನೋ ಐ ಡೋಂಟ್ ನೋ ಪಿ ಶೇಷಾದ್ರಿ, ಬಟ್ ಸೊ ಹಿಂಗ್ ಮಾಡ್ತಾ ಇದ್ರು. ಕಡೆಗೆ ಅಡ್ವರ್ಟೈಸಿಂಗ್ ಕೌನ್ಸಿಲ್ ಅವರು ಹೇಳಿದ್ರು, ಅಣ್ಣ ಅಡ್ವರ್ಟೈಸಿಂಗ್ ಎಫೆಕ್ಟಿವ್ನೆಸ್ ಅವಾರ್ಡ್ ಅಂತ ಕೊಡ್ತೀವಿ, ಕ್ರಿಯೇಟಿವ್ ಇನ್ ಅಡ್ವರ್ಟೈಸಿಂಗ್ ಅಂತ ಕೊಡ್ತೀವಿ, ಅದನ್ನಾದ್ರೂ ನೋಡ್ಕೊಳ್ಳಿ ಅಂತ. ಬಟ್ ಎನಿವೆ ಬೈ ದೆನ್ ಐ ಮೂಡ್ ಔಟ್ ಆಫ್ ಅಡ್ವರ್ಟೈಸಿಂಗ್. ಬಟ್ ದಿಸ್ ಹ್ಯಾಪನ್ಸ್. ಅಲ್ಲ, ನಾನು ಯಾಕೆ ಮೆನ್ಷನ್ ಮಾಡಿದ್ರೆ, ಸಿನಿಮಾನು ಹಂಗೆ ಮಾಡ್ತಿದಾರಲ್ಲ. ಸಿನಿಮಾ ಮಾಡ್ಬಿಟ್ಟು ಬೇರೆ ಡೈರೆಕ್ಟರ್ಗಳು, ಬೇರೆ ಕಲಾವಿದರು, ಬೇರೆ ಇಂಟೆಲೆಕ್ಚುಯಲ್ಗಳು ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಲೈಕ್ ಫಿಲ್ಮ್ ಫೆಸ್ಟಿವಲ್ ಸರ್ಕ್ಯೂಟ್ ಅದೇ ಅಲ್ಲ. ಲೈಕ್ ಇಟ್ ಜಸ್ಟ್ ಗೋಸ್ ಟು ದೀಸ್ ಪ್ಲೇಸಸ್. ಅಲ್ಲಿ ಜನ ದುಡ್ಡು ಕೊಟ್ಟು ಇಟ್ಸ್ ನಾಟ್ ಹಿಟ್ಟಿಂಗ್, ಏನ್ ಹೇಳ್ತಾರೆ, ಟೈರ್, ದ ರಬ್ಬರ್ ಇಸ್ ನಾಟ್ ಹಿಟ್ಟಿಂಗ್ ದ ಗ್ರೌಂಡ್. ಕರೆಕ್ಟ್. ಸೊ ಆತರ ಮಾಡಿ ಅವರು ಆಮೇಲೆ ರೂಲ್ ಮಾಡಿದ್ರು, ನಿಮ್ದು ಸಿನಿಮಾ ಇಂತ ಒಂದ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿರ್ಬೇಕು ಅಂತ. ಅದಕ್ಕೋಸ್ಕರ ಅಂತಾನೆ ಸ್ಪೆಷಲ್ ಥಿಯೇಟರ್ಗಳು ಶುರು ಆಯ್ತು. ಇಲ್ಲ, ಸೊ
Taleb says ಜರ್ನಲಿಸ್ಟ್ ಬಗ್ಗೆ ಮತ್ತೆ ಅಕಾಡೆಮಿಕ್ಸ್ ಬಗ್ಗೆ ಸಿಕ್ಕಾಪಡೆ ಹಾರ್ಶ್ ಆಗಿ ಹೇಳ್ತೀನಿ ಬುಕ್ಕಲ್ಲಿ. ಹ್ಮ್. ಯಾಕಂದ್ರೆ So Taleb compared to says- hotel, peer review is exactly that. Correct, ಅವ್ರು correct. ಬರ್ದಿದ್ದನ್ನ ಅದರ್ ದೆನ್ ಫಿಸಿಕ್ಸ್ ಆಕ್ಚುಯಲ್ ಸೈನ್ಸಸ್ ಬಿಟ್ಟು ಹಿ ಹ್ಯಾಸ್ ದಟ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಆಕ್ಚುಯಲ್ ಸೈನ್ಸಸ್ ಇನ್ ಅಕಾಡೆಮಿಯಾ ವರ್ಸಸ್ ಸೋಷಿಯಲ್ ಸೈನ್ಸಸ್ ಅಂತ ಬೇರೆ ಏನಿದೆ ಅದು. ಅಲ್ಲಿ ಪ್ರೊಫೆಸರ್ಗಳು ಬೇರೆ ಪ್ರೊಫೆಸರ್ಗಳು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅಂತಾನೆ ಪೇಪರ್ಸ್ ಬರೀತಾರೆ. ದೇರ್ ಇಸ್ ನೋ ಅದರ್ ಇವ್ಯಾಲ್ಯೂಯೇಷನ್. ಫಿಸಿಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಪ್ರಿಡಿಕ್ಷನ್ ಮಾಡಿ ಅವ್ನ್ ಪೇಪರ್ ಸಬ್ಮಿಟ್ ಮಾಡಿದ್ರೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಇಟ್ ಕ್ಯಾನ್ ಬಿ ಪ್ರೂವನ್ ಆರ್ ಡಿಸ್ಪ್ರೂವನ್. ಸೊ ಇಟ್ ಹ್ಯಾಸ್ ಟು, ಇವಾಗ ಆಲ್ಬರ್ಟ್ ಐನ್ಸ್ಟೈನ್ ಯಾಕೆ ಮುಖ್ಯ, ನಾಟ್ ಬಿಕಾಸ್ ಹಿ ವಾಸ್ ಸೋ ಇಂಟೆಲಿಜೆಂಟ್, ನಾಟ್ ಬಿಕಾಸ್ ಹಿಸ್ ಐಡಿಯಾಸ್ ವರ್ ಸೋ ಗುಡ್, ಇಟ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್. ಆ ಎಕ್ಸ್ಪೆರಿಮೆಂಟೇಷನ್ ಅವನ್ ಎಷ್ಟೊಂದು ಪ್ರಿಡಿಕ್ಷನ್ಸ್ ದೇ ಹ್ಯಾವ್ ಬಿನ್ ಪ್ರೂವನ್ ಆಫ್ಟರ್ ಹಿ ಡೈಡ್. ಲೈಕ್ ಲಾಸ್ಟ್ ಒಂದು 5 years ಅಲ್ಲಿ ದೇ ಪ್ರೂವ್ಡ್ ಒನ್ ಆಫ್ ಹಿಸ್ ಥಿಯರೀಸ್ ಟು ಬಿ ರೈಟ್. ಸೊ ಹಂಗೆ ಇಟ್ ಗೆಟ್ಸ್ ವ್ಯಾಲ್ಯೂ. ಬಟ್ ಸೋಷಿಯಲ್ ಸೈನ್ಸಸ್ ಅಲ್ಲಿ ಹಂಗಿಲ್ಲ. ಲೈಕ್ ಯು ಜಸ್ಟ್ ಸೇ ವೆಲ್ ರಿನೌಂಡ್ ಆಥರ್, who says is a well renowned author, other authors. Yeah, ಸೋಷಿಯಲ್ so- ಸೈನ್ಸಸ್ ಅಂತ ಹೆಂಗೆ ಕನ್ಸಿಡರ್ ಆಯ್ತು ಅಂತ ವೆರಿ ಕ್ಯೂರಿಯಸ್ ಅಬೌಟ್ ದಟ್. ಅದನ್ನ ಬೇರೆ ಇನ್ನೊಂದು ಎಪಿಸೋಡ್ ಮಾಡೋಣ, ಅರ್ಲಿ ಕಟ್ಟೆದು. So actually, Taleb says it very beautifully. Somebody with skin in the game doesn't need to win an argument. He just needs to win. ಅವನಿಗೆ ಒಂದು ತರ್ಕ ಗೆದ್ದು ಏನು ಪ್ರಯೋಜನ ಇಲ್ಲ, ಅವನಿಗೆ ಗೆಲ್ಬೇಕು ಅಷ್ಟೇ. ತರ್ಕ ಬಿಡಪ್ಪ, ನೀನ್ ತರ್ಕಗಳನ್ನ ನೀನ್ ಗೆಲ್ಕೋ. ಯು ವಿನ್ ಆರ್ಗ್ಯುಮೆಂಟ್ಸ್ ಆನ್ ಫೇಸ್ಬುಕ್ ಆರ್ ಟ್ವಿಟರ್ ಆರ್ ವಾಟ್ ಎವರ್ ಇಟ್ ಇಸ್. ಐ ವಿಲ್ ವಿನ್ ದ ಎಲೆಕ್ಷನ್ಸ್. ನಮ್ಮ ಅಮಿತ್ ಶಾ ಅದನ್ನೇ ಹೇಳ್ತಾರಲ್ಲ. ನಮ್ಮ ಅಮಿತ್ ಶಾ ಕ್ಲಿಯರ್, ಹಿ ಇಸ್ ವೆರಿ ಕ್ಲಿಯರ್ ಅಬೌಟ್ ದಟ್ ಅಲ್ವಾ. ನೀವು ಏನಾದ್ರೂ ಮಾತಾಡ್ಕೊಳ್ಳಿ, ಲೈಕ್ ವಿ ಡೋಂಟ್ ಹ್ಯಾವ್ ಟು ಕನ್ವಿನ್ಸ್ ಆಲ್ ಬುದ್ಧಿಜೀವಿಗಳು ನಮ್ಮನ್ನೇನು ಹೊಗಳ್ಬೇಕಿಲ್ಲ, ನಾವ್ ಎಲೆಕ್ಷನ್ಸ್ ಗೆದ್ರೆ ಸಾಕು ಅಂತ. ಹಾ, ಅಬ್ಸಲ್ಯೂಟ್ಲಿ. ಅದು ಆಕ್ಚುಲಿ ಅದು ಒಂದು ಬ್ಯೂಟಿಫುಲ್ ಕಥೆ ಇದೆ. ಅದು ಜಿಯೋರ್ಡಿನಿಸ್ ನಾಟ್ ಏನೋ, ಅದು ಹೆಸರು ಮರ್ತೋಯ್ತು ನಂಗೆ. ಓ ಡ್ಯಾಮ್. ಓಕೆ, ಎನಿವೆ ಕತೆ ಹೇಳ್ತೀನಿ, ಹೆಸರು ಇಂಪಾರ್ಟೆಂಟ್ ಅಲ್ಲ. ತಲೆಬ್ ಆ ಕಥೆನಲ್ಲಿ ಹೇಳ್ತಾನೆ, ಒಬ್ಬ ಯಾರೋ ಒಬ್ಬ ಸಾಧುನೋ ಸಂತಾನೋ, ಗ್ರೀಕ್ ಸಾಧುನೋ ಸಂತಾನೋ, ಅವನೇನ್ ಹೇಳ್ತಾನೆ, ಯಾರು ಈ ಬ್ರಹ್ಮ ಗಂಟನ್ನ ಬಿಡಿಸ್ತಾರೋ ಅವರು ಜಗತ್ತನ್ನ ಗೆಲ್ತಾರೆ, ಅದು ಗ್ಯಾರಂಟಿ ಅಂತ ಹೇಳ್ತಾನೆ. ಅದಕ್ಕೆ ಜಿಯೋರ್ಡಿನಿ ಅನ್ನೋ ಒಬ್ಬ ವೀರ ಬಂದ್ಬಿಟ್ಟು ಗಂಟನ್ನ ಬಿಚ್ಚಕ್ ನೋಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಗಂಟ್ ಬಿಚ್ಚಕ್ ಟ್ರೈ ಮಾಡ್ತಾನೆ, ಆಗಲ್ಲ. ಅವನು ಖಡ್ಗನ ತಗೊಂಡು ಆ ಗಂಟನ್ನ ಕಟ್ ಮಾಡ್ತಾನೆ. ನೋಡ್ಗುರು, ಯಾರಿ ಗಂಟನ್ನ ಬಿಡಿಸ್ತಾರೋ ಅಂತ ಹೇಳಿದ್ದೆ, ಹೇಗ್ ಬಿಡಿಸ್ತಾರೆ ಅಂತ ಹೇಳಿಲ್ಲ. ಸೊ ನಾನ್ ಇದನ್ನ ಹೀಗೆ ಬಿಡಿಸ್ತೀನಿ ಅಂತ ಹೇಳ್ತಾನೆ. ಸೊ ಅವನೇನ್ ಹೇಳ್ತಾನೆ, ಯಾರು ವಾರಿಯರ್, ಯಾರು ಸ್ಕಿನ್ ಇನ್ ದ ಗೇಮ್ ಅಲ್ಲಿ ಮುಂದೆ ನುಗ್ತಾರೋ, ದ ಒನ್ ಹೂ ಟೇಕ್ಸ್ ಇನಿಷಿಯೇಟಿವ್, ದಟ್ ಗೈ ವಿಲ್ ಬಿ ದ ವಿನ್ನರ್. ದೇರ್ ಈಸ್ ಆಲ್ವೇಸ್ ಟಾಕ್ ಅಂಡ್ ಚೀಪ್ ಟಾಕ್. ಅದು ಸ್ಕಿನ್ ಇನ್ ದ ಗೇಮ್ ದೊಡ್ಡ ಡಿಫ್ರೆನ್ಶಿಯೇಟಿಂಗ್ ಆರ್ಗ್ಯುಮೆಂಟ್, ರೈಟ್? ಆಕ್ಚುಲಿ ನಮ್ ಸ್ಟಾರ್ಟ್ಅಪ್ ಅಲ್ಲಿ ಇದು ತುಂಬಾ ಡಿಸ್ಕಸ್ ಮಾಡ್ತಾರೆ. ನೀವು ಪ್ರಾಡಕ್ಟ್ ಮ್ಯಾನೇಜರ್ಸ್, ಪ್ರಾಡಕ್ಟ್ ಓನರ್ಸ್, ಸಿಇಒಗಳನ್ನೆಲ್ಲ ಫಾಲೋ ಮಾಡಿದ್ರೆ ಅವ್ರದ್ರಲ್ಲಿ ಕ್ಲಿಯರ್ ಆಗಿರುತ್ತೆ. ದೇ ಡೋಂಟ್ ಕೇರ್ ಅಬೌಟ್ ಥಿಯರೀಸ್. ಅವರು ದೇ ಜಸ್ಟ್ ಸಿ ಇಫ್ ಇಟ್ ವರ್ಕ್ಸ್ ಆರ್ ನಾಟ್. ಅವ್ರಿಗೇನು ಎಮೋಷನಲ್ ಅಟ್ಯಾಚ್ಮೆಂಟ್ ಇರಲ್ಲ. ನಾನು ತಿಳ್ಕೊಂಡಿರೋದು ಕರೆಕ್ಟಾ, ನಾನು ಅರ್ಥ ಮಾಡ್ಕೊಂಡಿರೋದು ಕರೆಕ್ಟಾ. ಯಾಕಂದ್ರೆ ಇದ್ರಲ್ಲಿ ತಲೆಬ್ ಹೇಳ್ತಾನೆ, ವಿ ಡೂ ಲಾಟ್ ಆಫ್ ಥಿಂಗ್ಸ್ ವಿತೌಟ್ ಈವನ್ ನೋಯಿಂಗ್, ವಿತೌಟ್ ಈವನ್ ಅಂಡರ್ಸ್ಟ್ಯಾಂಡಿಂಗ್ ವೈ ವಿ ಆರ್ ಡೂಯಿಂಗ್. ಅದು ಆಕ್ಚುಲಿ ನಾವು ನೆಕ್ಸ್ಟ್ ಕವರ್ ಮಾಡೋ ಟಾಪಿಕ್ಗೆ ರಿಲೇಟ್ ಆಗುತ್ತೆ. ಸೊ ಹಂಗಾಗಿ ಆಕ್ಷನ್, ರಿವೀಲ್ಡ್ ಆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಈ ತರ ಥಿಯರಿ ಥಾಟ್ಸ್ ಅಂತ. ಅದು ಅಕಾಡೆಮಿಯಾಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಯಾಟಿಕ್. ಅದು ಅಕಾಡೆಮಿಯಾದು ದೇ ಲೀವ್ ಇನ್, ಅದೊಂದು ಸೇಯಿಂಗ್ ಇದೆಯಲ್ಲ, ದೇರ್ ಈಸ್ ಫಾರ್ ಅಕಾಡೆಮಿಕ್ಸ್ there is no difference between theory and practice, but for everybody else there is ಅಂತ. ಸೊ ಅವ್ರ ಪ್ರಕಾರ ಅವ್ರೇನ್ ಮಾಡ್ತಾರೆ, ಇಡೀ ವರ್ಲ್ಡ್ ನ ಮಾಡೆಲ್ ಮಾಡ್ತಾರಲ್ವ ಥಿಯರಿಗೆ ಫಿಟ್ ಆಗೋದಕ್ಕೆ. ದೇ ವಿಲ್ ಜಸ್ಟ್ ಕನ್ಸಿಡರ್ ಬೌಂಡ್ಸ್. ನಾವು ಮ್ಯಾಥಮೆಟಿಕ್ಸ್ ಅಲ್ಲೂ ಇರೋದಲ್ವಾ, ಯು ಜಸ್ಟ್ ಕನ್ಸಿಡರ್ ಅ ಬೌಂಡ್ ಅಂಡ್ ಅಪ್ಲೈ ಯುವರ್ ಥಿಯರಮ್. ಆ ಬೌಂಡ್ ಹೊರಗಡೆ ಯು ಡೋಂಟ್ ಕೇರ್. ಇನ್ ಥಿಯರಿ ಇಟ್ ಕ್ಯಾನ್ ವರ್ಕ್. ಲೆಟ್ಸ್ ಕನ್ಸಿಡರ್
ನಾವ್ ಇದು ಮಾತಾಡ್ತಾ ಇಲ್ಲ, ಲೆಟ್ಸ್ ಕನ್ಸಿಡರ್ ಅದು ಮಾತಾಡ್ತಾ ಇಲ್ಲ ಅಂತ. ಬಟ್ ಇನ್ ರಿಯಾಲಿಟಿ ಯು ಹ್ಯಾವ್ ಟು ಕನ್ಸಿಡರ್ ಎವ್ರಿಥಿಂಗ್. ಸೊ ಅವನು ಅದೇ ಹೇಳೋದು, ಆ ರಿಯಾಲಿಟಿನಲ್ಲಿ ಟೆಸ್ಟ್ ಆಗದೆ ಇದ್ರೆ ಇಟ್ಸ್ ಜಸ್ಟ್ ಟಾಕ್ ಅಂತ. ಅಂಡ್ ರಿಯಾಲಿಟಿ ಇಸ್ ದ ಒನ್ ವಿಚ್ ವಿಲ್ ಟೆಲ್ ಇಫ್ ಸಮಥಿಂಗ್ ವರ್ಕ್ಸ್ ಆರ್ ನಾಟ್. A lot of interesting points. ಈಗ ಸ್ಕಿನ್ ಇನ್ ದ ಗೇಮ್ ಅಂದ್ರೆ ತಲೆಬ್ ಇನ್ನೊಂದು ವರ್ಷನ್ ಕೊಡ್ತಾರೆ. ಇದು ಮನುಷ್ಯನ ಮಾನ ಮರ್ಯಾದೆನೂ ಸ್ಕಿನ್ ಇನ್ ದ ಗೇಮ್ ಲೆಕ್ಕದಲ್ಲಿ ಬರುತ್ತೆ. ಹಳೆ ಕಾಲದಲ್ಲಿ ಡ್ಯುಯಲ್ ಅಂತ ಮಾಡ್ತಾ ಇದ್ರು, ಅಂದ್ರೆ ಒಬ್ರಿಗೊಬ್ರು ಚಾಲೆಂಜ್ ಮಾಡಿ ದೇ ಯೂಸ್ ಟು ಹ್ಯಾವ್ ಅ ಗನ್ ಫೈಟ್. ಅಂದ್ರೆ ಇವಾಗ ನೋಡು, ನನ್ನ ಮಾನ ನನ್ನ ಪ್ರತಿಷ್ಠೆ ಅದನ್ನ ನೀನು ಹಾಳು ಮಾಡ್ತಾ ಇದೀಯಾ, ಸೊ ನಾನ್ ನಿನ್ನ ಚಾಲೆಂಜ್ ಮಾಡ್ತೀನಿ, ಬಾ ಒಂದು ಫೈಟ್ ಮಾಡೋಣ ಅಥವಾ ಒಂದು ಡ್ಯುಯಲ್ ಮಾಡೋಣ ಅಂತ ಹೇಳಿ ದೇ ವುಡ್ ಡೂ ಅ ಡ್ಯುಯಲ್. ಅಂಡ್ ದಟ್ ವುಡ್ ಬಿ ಅ ಫೈಟ್ ಬಿಟ್ವೀನ್ ಇಬ್ಬರ ನಡುವೆ ಒಂದು ಜಗಳ. ಅದು ಆ ಜಗಳ ಮುಗಿದು ಯಾರು ಗೆಲ್ತಾರೋ ಇಟ್ ವಾಸ್ ಅ ವೆರಿ ಡಿಸೈಸಿವ್ ಬ್ಯಾಟಲ್. ಸೊ ಪೀಪಲ್ ವುಡ್ ಹ್ಯಾವ್ ಅ ಸ್ಕಿನ್ ಇನ್ ದ ಗೇಮ್. ಮಾತಾಡ್ಬೇಕಾರೆ ಅಥವಾ ನಡವಳಿಕೆನಲ್ಲಿ ದೇ ವುಡ್ ಬಿ ಕೇರ್ಫುಲ್ ಬಿಕಾಸ್ ಇಟ್ ವುಡ್ ಮೀನ್ ಅ ಕ್ವೆಶನ್ ಆಫ್ ಆನರ್. ಸೊ ದಿಸ್ ಇಸ್ ಒನ್ ಲಿಟಲ್ ಎಕ್ಸಾಂಪಲ್ ಆಫ್ ಸ್ಕಿನ್ ಇನ್ ದ ಗೇಮ್. ಆಕ್ಚುಲಿ ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಆ ತರ ವೆನ್ ಯು ಹ್ಯಾವ್ ಅ ಸ್ಕಿನ್ ಇನ್ ದ ಗೇಮ್ ಕಡಿಮೆ ಜಗಳಗಳಾಗ್ತವೆ ಅಂತ. ಸೊ ಫೇಸ್ ಟು ಫೇಸ್ ಜಗಳಗಳಿಗೂ ಫೇಸ್ಬುಕ್ ಜಗಳಕ್ಕೂ ಇರೋ ವ್ಯತ್ಯಾಸ. ಫೇಸ್ಬುಕ್ ಅಲ್ಲಿ ದೇರ್ ಇಸ್ ನೋ ಸ್ಕಿನ್ ಇನ್ ದ ಗೇಮ್. ನೀವು ಎಷ್ಟಾರು ಯಾರ ಜೊತೆ ಬೇಕಾದ್ರೂ ಎಷ್ಟಾರು ಜಗಳ ಆಡ್ರಿ, ಏನಾದ್ರು ಮಾತಾಡಿ, ಎದ್ರ ಬದ್ರ ಇದ್ದಾಗ ಮಾಡಿದ್ರೆ ಯು ರಿಸ್ಕ್ ಗೆಟಿಂಗ್ ಪಂಚ್ಡ್ ಇನ್ ದ ನೋಸ್ ಅಲ್ವಾ. ಸೊ ಅವಾಗ ಬಂದೇ ಬರುತ್ತೆ ನ್ಯಾಚುರಲಿ. ಸೊ ಆ ತರ ಅದು ಒನ್ ಆನ್ ಒನ್ ಇಂಟ್ರಾಕ್ಷನ್ ಅಲ್ಲಿ ಇರುವಂತ ಡೈನಾಮಿಕ್. ಹಿ ಸೇಸ್ ಇಟ್ ಶುಡ್ ಬಿ ದೇರ್ ಇನ್ ಲೈಕ್ ಬಿಗರ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಅಂತ. ಸೊ ಓಕೆ, ಈಗ ಒಂದು ವಿಷಯ ಲಾಸ್ಟ್ ಟಾಪಿಕ್ ಸ್ಕಿನ್ ಇನ್ ದ ಗೇಮ್ದು ಏನು ಅಂತಂದ್ರೆ, ಹೌ ಶುಡ್ ಯು ಅಂಡರ್ಸ್ಟ್ಯಾಂಡ್ ರಾಷನಾಲಿಟಿ, ರಿಲಿಜನ್, ಆಮೇಲೆ ಸೂಪರ್ಸ್ಟಿಷನ್. ರಾಷನಾಲಿಟಿ ಅಂದ್ರೆ ನಾವು ವಿಚಾರವಾದ, ನಾವ್ ಹೇಳ್ತೀವಲ್ಲ, ಪ್ರಶ್ನೆ ಮಾಡದೆ ಏನನ್ನು ಒಪ್ಪಬೇಡ, ಏನೋ ಕಾರಣ ತಿಳಿದೆ ಏನು ಮಾಡಬೇಡ, ಅದು ವಿಚಾರವಾದ. ಆಮೇಲೆ ನಮ್ಮ ಏನು ರಿಲಿಜಿಯಸ್ ಬಿಲೀಫ್ಸ್, ಧಾರ್ಮಿಕ ನಂಬಿಕೆಗಳೇನಿದೆ, ಕೆಲವೊಂದು ಮೂಢನಂಬಿಕೆಗಳು ಅಂತ ಏನ್ ಕರಿತೀವಿ, ಅವು ಎಲ್ಲ ಸೇರಿ ಅದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು, ಈ ಪಾರ್ಟ್ ನನಗೆ ತುಂಬಾ ಸ್ವಲ್ಪ ಟ್ರಬಲ್ ಕೊಡ್ತು ಅರ್ಥ ಮಾಡ್ಕೊಳೋದಕ್ಕೆ. ಯಾಕಂದ್ರೆ ಫ್ರಮ್ ಮೈ ಬ್ಯಾಕ್ ಗ್ರೌಂಡ್, ನಾನು ಹಿಂದೆ ಏನೇನು ಈ ಮೂಢನಂಬಿಕೆಗಳ ಬಗ್ಗೆ ನನಗೆ ಇವಾಗ್ಲೂ ಇರೋಂತ ಇನ್ಸ್ಟಿಂಕ್ಟಿವ್ ಬಿಲೀಫು, ಇದನ್ನೆಲ್ಲ ಕ್ವಶನ್ ಮಾಡ್ಕೊಳೋಂಗೆ ದ ಆರ್ಗ್ಯುಮೆಂಟ್ ವಾಸ್ ದಟ್ ಸ್ಟ್ರಾಂಗ್, ಅದನ್ನ ಕ್ವಶನ್ ಮಾಡ್ಕೊಳೋ ತರ. ಸೊ ಮೇ ಬಿ ವಿ ಕ್ಯಾನ್ ಕನ್ಕ್ಲೂಡ್ ವಿತ್ ದಟ್. ಸೊ ವಾಸುಕಿ, ಡು ಯು ವಾಂಟ್ ಟು ಸ್ಟಾರ್ಟ್? ಅದು ಅದೇ ಸಾಕಷ್ಟು ಈ ಸೈಂಟಿಸಮ್ ಅನ್ನೋದ್ರ ಬಗ್ಗೆ ಒಂದು ತುಂಬಾ ಕ್ರಿಟಿಕಲ್ ಆಗಿ ಹೇಳ್ತಾರೆ ತಲೆ. ಅಂದ್ರೆ ಹೆಂಗೆ ಅಂದ್ರೆ, ಸೈನ್ಸ್ ಅಂದ್ರೆ ಆಕ್ಚುಯಲ್ ಅದೇ ಜೆನ್ಯೂನ್ ಕ್ಯೂರಿಯಾಸಿಟಿ, ಜೆನ್ಯೂನ್ ಇನ್ಕ್ವೈರಿ, ಏನಾಗ್ತದೆ ಅಂತ ತಿಳ್ಕೊಬೇಕು, ಅದು ಆಕ್ಚುಯಲ್ ಸೈನ್ಸ್. ಬಟ್ ಇವತ್ತು ಸೈನ್ಸ್ ನ ಅಥವಾ ಇದು ಸೈಂಟಿಫಿಕ್ ಅಂತ ಹೇಳಿ ಅದನ್ನ ಇನ್ಯಾವುದೋ ಪರ್ಪಸ್ ಯೂಸ್ ಮಾಡ್ಕೋತಾರೆ. ಸೊ ಬೇಡದಿರೋ ಕಡೆ ಸೈನ್ಸ್ ನ ತುರ್ಕದಿದೆಯಲ್ಲ, ಅದನ್ನ ಅವನು ಸೈಂಟಿಸಮ್ ಅಂತ ಕರೀತಾನೆ. ಸೊ ಅದಕ್ಕೆ ಕೂಡ ಎಕ್ಸಾಂಪಲ್ ಏನಂತಂದ್ರೆ, ಈಗ ನಮ್ದು ವೆಲ್ ಫಂಕ್ಷನಿಂಗ್ ಹ್ಯಾಂಡ್ ಇದೆ, ನಾವು ಅದ್ರ ಬದಲು ಇನ್ಯಾವುದೋ ಒಂದು ಕಾಂಪ್ಲೆಕ್ಸ್ ಟೆಕ್ನಾಲಜಿಕಲ್ ಇದನ್ನ ರೀಪ್ಲೇಸ್ಮೆಂಟ್ ಕೊಟ್ರೆ ಅದು ಅವಶ್ಯಕತೆ ಇಲ್ಲ, ಅಂದ್ರೆ ಇಟ್ ಈಸ್ ಸೈಂಟಿಸಮ್. ಸೊ ಅದೇ ಇದನ್ನ ನಾವು ಹೇಳ್ಬೇಕಾದ್ರೆ, ಈಗ ನಾವು ಕೆಲವು ಸಲ ಸೈನ್ಸ್ ವರ್ಸ್ ನೀವು ವಿಚಾರವಾದ ಅಂತೆಲ್ಲ ಹೇಳಿದ್ರಲ್ಲ, ಕೆಲವ್ರು ಹೆಂಗಂದ್ರೆ ಒಂಥರ ಬ್ಲಾಕ್ ಅಂಡ್ ವೈಟ್ ಇದ್ರ ತರ ಇದು ಮಾಡ್ತಾರೆ, ಅಂದ್ರೆ ಇದು ವಿಚಾರವಾದ, ಇದು ರಿಲಿಜಿಯಸ್ ಮೂಢನಂಬಿಕೆ ಅಂತ. ಅಂಡ್ ಇಟ್ ಈಸ್ ನಾಟ್ ದಟ್ ಬ್ಲಾಕ್ ಅಂಡ್ ವೈಟ್ ಅಂತ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಏನಂತ ಅಂದ್ರೆ, ಈಗ ರಿಲಿಜನ್ ಅಂದ್ರೆ ಏನು, ಅದಕ್ಕೆ ಅವ್ನು ಏನಂತ ಹೇಳ್ತಾನೆ ಅಂದ್ರೆ, ರಿಲಿಜನ್ ಅನ್ನೋ ವರ್ಡ್ ಹೇಳಿದ್ರೆ ಒಬ್ಬೊಬ್ಬರಿಗೆ ಅದು ಒಂದೊಂದು ಮೀನಿಂಗ್ ಇರುತ್ತೆ. ಈ ಕೆಲವ್ರ ಪ್ರಕಾರ ಏನಂದ್ರೆ, ಇದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲೇಬೇಕಾಗಿರೋ ಸೆಟ್ ಆಫ್ ರೂಲ್ಸ್, ಇಟ್ ಈಸ್ ಲೈಕ್ ಅ ಲಾ ತರ. ಇನ್ ಕೆಲವ್ರಿಗೆ ಇಟ್ ಮೇ ಜಸ್ಟ್ ಬಿ ಲೈಕ್ ಅ ಸೋಷಿಯಲ್ ಥಿಂಗ್, ಇನ್ಯಾರಿಗೋ ಇಟ್ಸ್ ಜಸ್ಟ್ ರಿಚುವಲಿಸ್ಟಿಕ್. ಸೊ ಈ ತರ ತಗೊಂಡಾಗ ಅದು ಆಸ್ ಅನ್ ಐಡಿಯಾ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ಬಿಲೀಫ್ ಏನಿದೆ, ಅದಕ್ಕಿಂತ ಹೆಚ್ಚಾಗಿ ನೀವು ಹೇಗೆ ಆಕ್ಟ್ ಮಾಡ್ತೀರ ಅನ್ನೋದ್ರ ಮೇಲೆ
ರಿಲಿಜನ್ ಅಂದ್ರೆ ಏನು ಅನ್ನೋದು ಡಿಟರ್ಮಿನ್ ಆಗುತ್ತೆ. ಈಗ ಅಗೇನ್ ಅವ್ನು ಅದನ್ನ ಹೇಳೋಕೆ ನೀವ್ ಏನ್ ಮಾತಾಡ್ತಿರಲ್ಲ, ನೀವ್ ಏನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಸ್ಕಿನ್ ಇನ್ ದ ಗೇಮ್ ಡಿಟರ್ಮಿನ್ ಆಗುತ್ತೆ ಅಂತ. ಸೊ ಅದ್ರಲ್ಲಿ ಅವ್ನು ಹೇಳ್ತಾನೆ, ಈಗ ಯಾರೋ ಒಬ್ರು ಪೋಪ್ ಒಬ್ರಿಗೆ ಗುಂಡೇಟ್ ಬಿದ್ದಿದ್ದಾಗ ಅವ್ರನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಲೈಕ್ ದ ಬೆಸ್ಟ್ ಹಾಸ್ಪಿಟಲ್ ಅವೈಲಬಲ್ ಇನ್ ದಟ್ ಟೌನ್. ಸೊ ಆ ಟೈಮಲ್ಲಿ ಯಾರು ನಮ್ ದೇವ್ರು ಅವನನ್ನ ರಕ್ಷಣೆ ಮಾಡ್ತಾನೆ, ಹಾಸ್ಪಿಟ್ಲ್ ಹೋಗೋದು ಬೇಡ ಅಂತ ಹೇಳಿಲ್ಲ. ಅದು So- ಅದು ಆಕ್ಚುಲಿ ಏನ್ ಕರೆಕ್ಟ್ ಆಗಿ ಏನ್ ಕ್ಲೀನ್ ಆಗಿ ಕಾಂಟ್ರಾಸ್ಟ್ ಮಾಡ್ತಾನೆ ಅಂದ್ರೆ, ಲೆಟ್ಸ್ ಸೇ ದೇರ್ ಈಸ್ ರಿಚರ್ಡ್ ಡಾಕಿನ್ಸ್, ನಮ್ಮ ಏಥಿಸ್ಟ್ ಇವರಿಗೆ ಲೀಡರ್ ಆಗಿರೋ ಹಾ. ರಿಚರ್ಡ್ ಡಾಕಿನ್ಸ್ ಇದಾನೆ. ಈ ಕಡೆ ಪೋಪ್ ಜಾನ್ ಪಾಲ್ ಸೆಕೆಂಡ್, ಅವನು 1981 ಅಲ್ಲಿ ಶೂಟ್ ಮಾಡಿದ್ದು. ಸೊ ಇವರಿಬ್ರನ್ನ ನೋಡಿದ್ರೆ ಒಬ್ನು ರಿಲಿಜಿಯಸ್ ಲೀಡರ್, ಅಂದ್ರೆ ರಿಲಿಜನ್ ಹೇಳಿದ್ದು ಎಲ್ಲ ಫಾಲೋ ಮಾಡ್ಕೊಂಡು ಕ್ಯಾಥೋಲಿಕ್ ಲೀಡರ್, ಇನ್ನೊಬ್ಬ ಕಂಪ್ಲೀಟ್ ಏಥಿಸ್ಟ್. ಸೊ ಬಿಲೀಫ್ಸ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಒನ್ ಗೈ ಬಿಲೀವ್ಸ್ ಎ ಮ್ಯಾನ್ ವಾಕ್ಡ್ ಆನ್ ವಾಟರ್, ನೀರ್ನ ವೈನ ಕನ್ವರ್ಟ್ ಮಾಡ್ದ, ಅವನು ವರ್ಜಿನ್ ಮದರ್ಗೆ ಹುಟ್ದ ಅಂತ ನಂಬೋನು ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಸೆಲ್ಫಿಶ್ ಜೀನ್ ಥೇರಿ ಮಾಡಿ ಲೈಕ್ ದ ಮೋಸ್ಟ್ ರ್ಯಾಷನಲ್ ಹ್ಯೂಮನ್ ಬೀಯಿಂಗ್. ರಿಚರ್ಡ್ ಡಾಕಿನ್ಸ್ ಬೇಡ ಅಂದ್ರೆ ನಮ್ಮ ಎಚ್ ನರಸಿಂಹಯ್ಯ ಅಂತ ತಗೊಳ್ಳಿ, ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಸೊ ಈ ತರ ಇಬ್ರು ಇದ್ದಾರೆ. ನೀವು ಬರೀ ಮಾತು ಬಿಲೀಫ್ಸ್ ನ ನೋಡಿದ್ರೆ ಯು ಕ್ಯಾನ್ ಸೇ ಒನ್ ಈಸ್ ರ್ಯಾಷನಲ್, ದ ಅದರ್ ಈಸ್ ಇರ್ಯಾಷನಲ್. ಬಟ್ ಥಿಂಕ್ ಅಬೌಟ್ ಇಟ್, ವೆನ್ ದೆರ್ ಇಸ್ ರಿಯಲ್ ಡೇಂಜರ್, ಫಾರ್ ಎಕ್ಸಾಂಪಲ್ ರಿಚರ್ಡ್ ಡಾಕಿನ್ಸ್ ನ ಯಾರೋ ಶೂಟ್ ಮಾಡಿದ್ರು, ಪೋಪ್ ನ ಶೂಟ್ ಮಾಡಿದ್ರು, ವಾಟ್ ವಿಲ್ ದೇ ಡೂ? ಪೋಪು ಅವನು ದೇವ್ರನ್ನ ನಂಬಿಕೆ, ದೇವ್ರು ಹಂಗೆ ಅಂತೆಲ್ಲ ಇಟ್ಕೊಂಡು ಅವ್ನು ಫಸ್ಟ್ ನಾನು ಚರ್ಚಿಗೆ ಹೋಗ್ತೀನಿ, ದೇವ್ರು ಉಳಿಸ್ಲಿಲ್ಲ ಅಂದ್ರೆ ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಲ್ಲ. ದೇ ವಿಲ್ ಫಸ್ಟ್ ಗೋ ಟು ಎಮರ್ಜೆನ್ಸಿ ರೂಮ್ ಇನ್ ನಿಯರೆಸ್ಟ್ ಬೆಸ್ಟ್ ಹಾಸ್ಪಿಟಲ್. ಈವನ್ ದೋ ದೇ ಬಿಲೀವ್ ಆಲ್ ದಿಸ್ ಸ್ಟಫ್, ಅವ್ರು ಮಾಡೋ ಕೆಲಸ ಏನು, ಲೈಕ್ ವಾಟ್ ಈಸ್ ದೇರ್ ಆಕ್ಷನ್, ವಾಟ್ ಈಸ್ ಡ್ರೈವಿಂಗ್ ದೇರ್ ಆಕ್ಷನ್, ಯು ಕೆನಾಟ್ ಡಿಸ್ಟಿಂಗ್ವಿಶ್. ರಿಚರ್ಡ್ ಡಾಕಿನ್ಸು ಅಲ್ಲಿ ನಿಯರೆಸ್ಟ್ ಹಾಸ್ಪಿಟಲ್ ಇದಕ್ಕೆ ಹೋಗ್ತಾರೆ. ಸೊ ಯು ಕೆನಾಟ್ ಡಿಫ್ರೆನ್ಶಿಯೇಟ್ ದೀಸ್ ಟು ಫ್ರಮ್ ದೇರ್ ಆಕ್ಷನ್ಸ್. ಅವನು ಹೇಳೋದು ಆ ಆಕ್ಷನ್ ಮುಖ್ಯ, ನಾಟ್ ವಾಟ್ ದೆ ಸ್ಪೀಕ್. ಯಾಕಂದ್ರೆ ಮಾತ್ ಏನ್ ಬೇಕಾದ್ರೂ ಆಡ್ಬೋದು, ನಂಬಿಕೆಗಳು ಏನಾದ್ರೂ ಇರ್ಬೋದು, ಬಟ್ ಅಷ್ಟು ನಿಜವಾಗ್ಲೂ ನಮ್ಗೆ ಆಕ್ಚುಲಿ ಕೆಲವೊಬ್ರು ನಿಜವಾದ ಫಂಡಮೆಂಟಲಿಸ್ಟ್ಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಗಾಂಧೀಜಿ. ಸೊ ಅವ್ರು ನಂಬಿದ್ದನ್ನ ದೇ ವಿಲ್ ಫಾಲೋ ಇಟ್ ಟು ದ ಲೆಟರ್. ಆಂಟಿಬಯೋಟಿಕ್ ತಗೊಳಕ್ ಬಿಡ್ಲಿಲ್ಲ ಗಾಂಧೀಜಿ ಅವ್ರ ಹೆಂಡತಿಗೆ, ಅಂಡ್ ಶಿ ಡೈಡ್. ಸೊ ದಟ್ ಈಸ್ ಲೈಕ್ ಎನ್ ಎಕ್ಸಾಂಪಲ್ ಆಫ್ ರಿಯಲ್, ಇಫ್ ಯು ಕ್ಯಾನ್ ಸೇ ಇರ್ರಾಷನಾಲಿಟಿ. ಹಂಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದ್ರೆ ಯು ಶುಡ್ ಸಿ ದಟ್ ಇನ್ ಆಕ್ಷನ್. ಅದು ತುಂಬಾ ಕ್ಲೀನ್ ಆಗಿ ಕ್ಲಾರಿಫೈ ಮಾಡುತ್ತೆ ನಾವು ಯಾವ್ದನ್ನ ಬ್ಲೈಂಡ್ ಬಿಲೀಫ್ ಅಂತ ಜರಿಬೇಕು ಅಥವಾ ಸುಮ್ನೆ ನಮಗ್ ಗೊತ್ತಿಲ್ಲ ಏನು ಅಂತ ಸುಮ್ನೆ ನಿಂತ್ಕೋಬೇಕು ಅನ್ನೋದಕ್ಕೆ ಅದು ಒಳ್ಳೆ ಎಕ್ಸಾಂಪಲ್. ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ ಹೇಳೋದಾದ್ರೆ, ಹೌ ಡು ಯು ಟೆಲ್ ಎ ಕ್ಯಾಪಿಟಲಿಸ್ಟ್ ಫ್ರಮ್ ಎ ಸೋಷಿಯಲಿಸ್ಟ್? ಆಸ್ತಿ ಮನಿನಾ? ಏನು ಬೇಡ, ಜಸ್ಟ್ ಸಿ ವಾಟ್ ದೇ ಡೂ. ನಾನು ಹೇಳೋದು, ಒಬ್ಬ ಕ್ಯಾಪಿಟಲಿಸ್ಟ್ ಇರ್ತಾನೆ, ಅವನು ಬೆಳಿಗ್ಗೆ ಮಲ್ಟಿನ್ಯಾಷನಲ್ ಕಂಪನಿ ಕೆಲ್ಸಕ್ಕೆ ಹೋಗ್ತಾನೆ, ಮನೆಗೆ ಬರ್ತಾನೆ. ಇಲ್ಲಿ ಸೋಷಿಯಲಿಸ್ಟ್ ಇದ್ದಾನೆ, ಅವನು ಹೋಗ್ತಾನೆ ಅದೇ ಕಂಪ್ನಿಗೆ, ಅವನು ಬೆಳಿಗ್ಗೆಯಿಂದ ರಾತ್ರಿ ಅದೇ ಕೆಲಸ ಮಾಡ್ತಾನೆ, ಬರ್ತಾನೆ, ಹಿ ಟೇಕ್ಸ್ ಸ್ಯಾಲ್ರಿ, ಹಿ ಹ್ಯಾಸ್ ಪ್ರೈವೇಟ್ ಪ್ರಾಪರ್ಟಿ, ಅವನ ಕಾರ್ ಇದೆ, ಅವನ ಹೆಸರಲ್ಲಿ ಮನೆ ಇದೆ, ಜಮೀನ್ ಅವನೇನು ಕಲೆಕ್ಟಿವ್ ಫಾರ್ಮಿಂಗ್ ಈಗ ಬಿಟ್ಟಿಲ್ಲ, ಅವನ ಜಮೀನ್ ಅವನ ಹೆಸರಲ್ಲೇ ಇದೆ, ಅಂಡ್ ಹಿ ಕಾಲ್ಸ್ ಹಿಮ್ಸೆಲ್ಫ್ ಸೋಷಿಯಲಿಸ್ಟ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಹಿಂಗೆ, ಲೈಕ್, ಡೋಂಟ್ ಗೋ ಬೈ ದೇರ್ ಬಿಲೀಫ್ ಆರ್ ಗೋ ಬೈ ದೇರ್ ಟಾಕ್, ಸಿ ವಾಟ್ ದೇ ಡೂ. ಹಂಗೆ ಯೋಚನೆ ಮಾಡಿದ್ರೆ ನನ್ನ ರಿಲಿಜಿಯಸ್ ಫ್ರೆಂಡ್ಸ್ಗೆ ನನ್ಗೆ ಏನು ಡಿಫ್ರೆನ್ಸ್ ಇಲ್ಲ ಲೈಫಲ್ಲಿ. ಸೊ ಹಂಗಿರುವಾಗ ಇಟ್ ಡಸಂಟ್ ಮ್ಯಾಟರ್. By the way, Taleb has criticized, before that, ಒಂದೇ ಒಂದು ಪಾಯಿಂಟ್ ಹೇಳ್ಬೇಕು, ಸಖತ್ ಫುಲ್ ಖುಷಿಯಾಗಿ ನಾನು ನಗ್ತಾ ಇದೆ. ಐ ಡೋಂಟ್ ನೋ ಇಫ್ ಯು ಅಬ್ಸರ್ವ್. ಗೋಮೂತ್ರ ಬಾಟ್ಲ್ ಇಟ್ಕೊಂಡು ಯಾವ್ದೋ ಜರ್ನಲಿಸ್ಟ್ ಒಂದಷ್ಟು ಬಿಜೆಪಿ ಫಂಕ್ಷನರೀಸ್ ಹತ್ರ ಹೋಗ್ಬಿಟ್ಟು ಇದು ಕ್ಯೂರ್ ಮಾಡತ್ತೆ ಕೊರೋನಾ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲ, ಸ್ವಲ್ಪ ಕುಡೀರಿ ಅಂತ ಸ್ಯಾಂಪಲ್ ಕೊಟ್ಲು ಬಾಟ್ಲ್. ಫಸ್ಟಿಗೆ ಕ್ವೆಶನ್ ಕೇಳಿದ್ರು, ಅವಳು ಹಾ ಎಲ್ಲ ನಂಬ್ತೀವಿ ಗೋಮೂತ್ರ ಪವರ್ಸ್ ಬಗ್ಗೆ ಅಂತ ಎಲ್ಲ ಹೇಳಿದ್ರು.
ಆಗ ಅವಮ್ಮ ಬಾಟ್ಲ್ ಕೊಟ್ಲು, ಕುಡೀರಿ ಕುಡೀರಿ. ಭಾರಿ ಗೋಳು ಇಕ್ಕಂಡ್ಲು ಅವಮ್ಮ, ಭಾರಿ ನಗು ಬಂತು. ಬಟ್ ಆಕ್ಚುಲಿ ಒಬ್ನೇ ಒಬ್ಬ ಮಾತ್ರ ಸ್ವಲ್ಪ ಕುಡ್ದ, ಅದ್ ಬಿಟ್ರೆ ಇನ್ಯಾರು ಕುಡ್ದಿಲ್ಲ. ಬಟ್ ಆಕ್ಚುಲಿ ಆ ಬಾಟ್ಲಲ್ಲಿ ಬರೀ ಬಿಸ್ಲರಿ ನೀರಿತ್ತು. ಆಮೇಲೆ ಕುಡ್ದು ಎಲ್ರಿಗೂ ನಕ್ಸ್ ಬಂದ್ಲು, ಪರ ಇಲ್ಲ. ಬಟ್ ಆ ಎಕ್ಸಾಂಪಲ್ ಬಂತು. ಇನ್ನೊಂದು ಫ್ಯಾಕ್ಟ್ ವಾಸುಕಿ ಹೇಳ್ತಾ ಇದ್ರು, ಅಕಾಡೆಮಿಕ್ಸ್ ಪ್ರೊಫೆಸರ್ಸ್, ಜರ್ನಲಿಸ್ಟ್ ಮತ್ತೆ ಇಂಟರ್ವೆನ್ಷನಿಸ್ಟ್ ಅಂತ ಇದ್ರಲ್ಲ, ಅವ್ರನ್ನೆಲ್ಲ ತುಂಬಾ ಕ್ರಿಟಿಸೈಸ್ ಮಾಡ್ತಾ ಇದ್ರು ತಲೇಬ್ ಅಂತ. ತಲೇಬ್ ಆಲ್ಸೋ criticizes Saudi Arabia and Salafi Islamists. ಅವರು ದ ಪೀಪಲ್ ಹೂ ಎಕ್ಸ್ಪೋರ್ಟ್ ಟೆರರಿಸಮ್ ಅಂತ ಸೌದಿ ಅರೇಬಿಯಾ ಸಿಕ್ಕಾಪಡೆ ಬೈತಾನೆ. ಆಮೇಲೆ ಹಿ ಆಲ್ಸೋ ಟಚಸ್ ಒನ್ ಪಾಯಿಂಟ್ ವಿಚ್ ಇಸ್ ಅ ವೆರಿ ಕಾಂಟ್ರವರ್ಸಿಯಲ್ ಪಾಯಿಂಟ್ ಅಂಡ್ ಐ ಡಿಡ್ ನಾಟ್ ಸ್ಟಿಲ್ ಅಂಡರ್ಸ್ಟ್ಯಾಂಡ್ ತಲೇಬ್ ಅದ್ರ ಮೇಲೆ ಏನು ಒಪಿನಿಯನ್ ಇದೆ ಅಂತ. ನೀನು ಸೂಯಿಸೈಡ್ ಬಾಂಬರ್ ಆದ್ರೆ ನಿನಗೆ ನಿನ್ನ ಪರಿವಾರಕ್ಕೆ ಪನಿಷ್ಮೆಂಟ್ ಕೊಡ್ಬೇಕಾ? ಯಾಕೆಂದ್ರೆ ಒಂದ್ ಕೆಲ್ಸ ಮಾಡ್ತಾರೆ, ಈಗ ಯಾರಾದ್ರೂ ಸೂಯಿಸೈಡ್ ಬಾಂಬರ್ ಇದ್ರೆ, ಅವನು ಏನಾದ್ರೂ ಸೂಯಿಸೈಡ್ ಬಾಂಬ್ ಅಲ್ಲಿ ಸತ್ರೆ, ಅವ್ರ ಫ್ಯಾಮಿಲಿಗೆ ಈ ಹಮಾಸ್ ಮತ್ತೆ ಬೇರೆ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಸ್ ಇರ್ತಾವಲ್ಲ, ಅವ್ರ ಫ್ಯಾಮಿಲಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸಾವಿರಾರು ಜನ ಬರ್ತಾರೆ, ಬಂದ್ಬಿಟ್ಟು ನಿನ್ನ ಮಗ ಭಗವಂತನಿಗಾಗಿ ಅಥವಾ ನಮ್ಮ ಧರ್ಮಕ್ಕಾಗಿ ಇದನ್ನ ತ್ಯಾಗ ಮಾಡಿದಾನೆ ಅಂತ ಅವ್ರ ಈಗೋ ಬೂಸ್ಟ್ ಮಾಡ್ತಾರೆ, ಸೊ ದಟ್ ದೇ ಡೋಂಟ್ ಫೀಲ್ ದ ಲಾಸ್ ಆಫ್ ಅ ಫ್ಯಾಮಿಲಿ ಮೆಂಬರ್. ಸೊ ಇದೇ ತರ್ಕದಲ್ಲಿ ಸೂಯಿಸೈಡ್ ಬಾಂಬರ್ ಫ್ಯಾಮಿಲಿಗೆ ನೀವು ಪನಿಷ್ಮೆಂಟ್ ಕೊಡ್ಬೇಕಾ ಅಂತ ಅವನು ಒಂದು ಸವಾಲನ್ನ ಹೇಳ್ತಾನೆ. ಇಲ್ಲ, ನಾಟ್ ಇಂಪಾರ್ಟೆಂಟ್, ಕೊಡ್ತೀವಿ ಅಂತ ಹೆದರ್ಸ್ಬೇಕಂತ ಥ್ರೆಟ್ ಆಫ್ ಅದಕ್ಕೆ ನಾನು ಸ್ಕಿನ್ ಇನ್ ಅದರ್ಸ್ ಗೇಮ್ ಅಂತ ಹೇಳ್ತೇನೆ. ಅದಕ್ಕೆ ಏನಂತ ಅಂದ್ರೆ, ಅದಕ್ಕೆ ಯಾರೋ ಒಬ್ರು ಆತರ ಮಾಡದೇ ಇರೋ ಹಂಗೆ ಹೌ ಡು ಯು ಬ್ರಿಂಗ್ ಇನ್ ದೇರ್ ಸ್ಕಿನ್ ಇನ್ ದ ಗೇಮ್ ಇನ್ ಟು ದ ಈಕ್ವೇಶನ್. ಅಂದ್ರೆ ಈಗ ಯಾರೋ ಒಬ್ಬಂಗೆ ಅಂದ್ರೆ ಒಂದು ಹಳೆ ಕಾಲದ ತಗೊಳ್ಳಿ, ಈಗ ಹಳೆ ಕಾಲದ ಒಂಥರ ಫ್ಯೂಡಲ್ ಸೊಸೈಟಿ ತಗೊಂಡ್ರೆ, ಯಾರೋ ಒಬ್ಬ ನಾನ್ ಈ ಕೆಲಸ ಮಾಡಿದ್ರೆ ನನ್ನ ಮನೆಯವರು ಹಿಡ್ಕೊಂಡೋಗಿ ಹೊಡಿತಾರೆ ಅನ್ನೋ ಒಂದು ಭಯ ಇದ್ರೆ, ಅದು ಇಟ್ ವಿಲ್ ಆಕ್ಟ್ ಆಸ್ ಅ ಡೆಟರೆಂಟ್ ಟು ಸಮ್ ಎಕ್ಸ್ಟೆಂಟ್. ರೈಟ್. ಅದನ್ನ ಹೇಗ್ ತರದು ಅಂತ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ಅದಕ್ಕೆ ನೀವು ನೋಡಿರ್ಬೋದು, ಜೇಮ್ಸ್ ಬಾಂಡ್ಗೆ ಫ್ಯಾಮಿಲಿ ಇರಲ್ಲ. ರೈಟ್. ಯಾಕೆ ಜೇಮ್ಸ್ ಬಾಂಡ್ ಫ್ಯಾಮಿಲಿ ಇಲ್ಲದೆ ಇದ್ದಾಗ ಅವ್ನು ಆಟೋಮೆಟಿಕ್ಲಿ ಹಿ ಇಸ್ ಮೋರ್ ಪವರ್ಫುಲ್, ಬಿಕಾಸ್ ಅವ್ನ ಎನಿಮೀಸ್ ಯಾರು ಅವನ ಮೇಲೆ ಆ ಹೋಲ್ಡ್ ಇಟ್ಕೊಳಕ್ಕಾಗಲ್ಲ. ತುಂಬಾ ಜನ ಇವಾಗ ನಾಡ್ ಮಾಡ್ತಾ ಇರ್ತಾರೆ, ಅವ್ರ ಜೇಮ್ಸ್ ಬಾಂಡಿಗೂ ಫ್ಯಾಮಿಲಿ ಇಲ್ಲ ಅಂತ. ಇನ್ನೊಬ್ರು ಯಾರಿಗೋ ಫ್ಯಾಮಿಲಿ ಇಲ್ಲ, ಬಟ್ ದಟ್ಸ್ ಓಕೆ, ವಿ ವಿಲ್ ನಾಟ್ ಟಾಕ್ ಅಬೌಟ್ ದಟ್. ಅವನು ಹೇಳ್ತಾನಲ್ಲ, ದಟ್ ವಾಸ್ ದ ರೀಸನ್ ಯಾಕೆ ಪ್ರೀಸ್ಟ್ಗಳು ಆಮೇಲೆ ಈ ತರದ್ದೆಲ್ಲಾರು ದೇ ಡಿಡಂಟ್ ಹ್ಯಾವ್ ಅಟ್ಯಾಚ್ಮೆಂಟ್ ಅನ್ನೋದು ಅದಕ್ಕೋಸ್ಕರ ಅಂತ. ವೆನ್ ಯು ಹ್ಯಾವ್ ದಟ್ ವಲ್ನರಬಿಲಿಟಿ, ಅಂದ್ರೆ ನಿಮಗೆ ಈ ತರ ಏನಂತಾರೆ ಅದನ್ನ ಸಾಫ್ಟ್ ಪಾಯಿಂಟ್ ಇದ್ರೆ ದೇ ಕ್ಯಾನ್ ಯೂಸ್ ದಟ್ ಟು ಅಟ್ಯಾಕ್ ಅಂತ ಅವನು ಹೇಳ್ತಾನೆ. ಆಕ್ಚುಲಿ ಮೊನ್ಸಾಂಟೋ ಕಂಪನಿ ಇದೇ ತರ ಮಾಡ್ತಾ ಇದ್ರಂತೆ. ಯಾರ್ಯಾರು ಸೈಂಟಿಸ್ಟ್ಗಳು ಹೂ ಆರ್ ಸ್ಪೀಕಿಂಗ್ ಅಗೇನ್ಸ್ಟ್ ದ ಕಂಪನಿ, ಅವರು ಹೆಂಡತಿರಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ, ಲೈಕ್ ದೇ ವರ್ ಹೋಲ್ಡಿಂಗ್ ದೆಮ್ ಹಾಸ್ಟೇಜ್ ಟು ಸೈಲೆನ್ಸ್ ದೆಮ್. ಸೊ ಅವನು ಲೈಕ್ ಹಿ ಸೇಸ್ ದಟ್ ಈಸ್ ಒನ್ ಆಫ್ ದ ಈ ಕಾನ್ಸೆಪ್ಟ್ ಯೂಸ್ ಮಾಡಿ, ಲೈಕ್ ಸ್ಕಿನ್ ಇನ್ ದ ಗೇಮ್ ಯೂಸ್ ಮಾಡಿ ಹಿ ಸೇಸ್ ಹಿಂಗೆ ಇದೆಲ್ಲ ವರ್ಕ್ ಆಗುತ್ತೆ ಅಂತ. ಆಕ್ಚುಲಿ ಸ್ಕಿನ್ ಇನ್ ದ ಗೇಮ್ ಕಾನ್ಸೆಪ್ಟ್ ನ ನಮ್ ಕಿಮ್ ಜಾಂಗ್ ಇನ್ನು ಯೂಸ್ ಮಾಡಿದಾನಲ್ವಾ. ಯಾರಾದ್ರೂ ನಾರ್ತ್ ಕೊರಿಯಾ ಇಂದ ಸೌತ್ ಕೊರಿಯಾಗ ಓಡೋದ್ರೆ ಅವರು ಫ್ಯಾಮಿಲಿ ಫ್ರೆಂಡ್ಸು ಯಾರಿಗೂ ಏನು ಇಲ್ಲ, ಎಲ್ಲ ಫಸ್ಟ್ ಕ್ಲಾಸ್ ಟಿಕೆಟ್ ಕೊಟ್ಟು ಮೇಲೆನೆ ಕಳ್ಸೋದು. ಅದಕ್ಕೆ ನೋಬಡಿ ಆಕ್ಚುಲಿ ಲಾಟ್ ಆಫ್ ಪೀಪಲ್ ಡೋಂಟ್ ಡಿಫೆಕ್ಟ್ ಫ್ರಮ್ ದಟ್. ಅಲ್ಲ, ನಮ್ಮ ಅಮೆರಿಕಾದಲ್ಲಿ ವೋಕ್ ಅವರು ಅದನ್ನೇ ಮಾಡ್ತಾ ಇರೋದಲ್ಲ. ನೀವೇನಾದ್ರೂ ಮಾಡಿದ್ರೆ ಮಿಸ್ಟೇಕು, ದೇ ವಿಲ್ ಪನಿಷ್. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏನಾದ್ರು ಹೇಳಿದ್ರೆ ನಿಮ್ಮ ಎಂಪ್ಲಾಯರಿಗೆ ಕಂಪ್ಲೇಂಟ್ ಮಾಡಿಬಿಟ್ಟು ದೇ ವಿಲ್ ಮೇಕ್ ಯು ಲೂಸ್ ಯುವರ್ ಜಾಬ್. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಸ್ಪೌಸ್ ಕೆಲಸ ಮಾಡ್ತಾ ಇರೋರಿಗೂ ಹೇಳ್ಬಿಟ್ಟು ಇವ್ರು ಇಂಥ ಮನೆಯವರು ಅಂತ. ಲೈಕ್ ಅದು ದ ರೀಸನ್ ವೈ ದೋಸ್ ಥಿಂಗ್ಸ್ ವರ್ಕ್ ಇಸ್ ಬಿಕಾಸ್ ಆಫ್ ದಿಸ್. ಅವನು ಹೇಳೋದು ಹಂಗೇನೆ, ವೆನ್ ದೆರ್ ಈಸ್ ದಟ್ ಸ್ಕಿನ್ ಇನ್ ದ ಗೇಮ್ ಯು ಕ್ಯಾನ್ ಇವ್ರ ಹತ್ರ ಏನಿದೆ ಪವರ್. ಲೈಕ್ ಪೀಪಲ್ ಹೂ ಆರ್ ಆನ್ ಸೋಷಿಯಲ್ ಮೀಡಿಯಾ, ಅವ್ರಿಗೆ ನಿಜವಾದ ಪವರ್ ಏನು ಇಲ್ಲ, ಬಟ್ ದೇ ಕ್ಯಾನ್ ಕಾಸ್ ರಿಯಲ್ ಡ್ಯಾಮೇಜ್
ಯಾಕೆ ಅನ್ನೋದಕ್ಕೆ ಈ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ. ಇಲ್ಲ Yeah. ಅಲ್ಲೂ ಅಷ್ಟೇ ಅಗೇನ್ ನಿಮ್ ಆ ಪರ್ಟಿಕ್ಯುಲರ್ ಪರ್ಸನ್ ಕಂಪ್ನಿ ಯಾಕೆ ಅವನ್ನ ತೆಗಿತಾರೆ ಅಂದ್ರೆ ದಿಸ್ ಮಾಬ್ ಹೋಲ್ಡ್ ಪವರ್ ಓವರ್ ದಟ್ ಕಂಪ್ನಿ. ಅಂದ್ರೆ ಆ ಕಂಪ್ನಿಗೆ ರಿಯಲ್ ಲಾಸ್ ಆಗೋ ತರ ಮಾಡ್ಬೋದು, ಅದಕ್ಕೆ ಆ ಕಂಪ್ನೀಸ್ ಯಾಕಪ್ಪ ಬೇಡ ಸುಮ್ಮನೆ ತೆಗೆದ್ಬೇಡ ಅಂತ. ಸೊ ನಾವು ಸ್ಕಿನ್ ಇನ್ ದ ಗೇಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಸುಪ್ರೀತ್ ಹೇಳ್ತಾ ಇದ್ರು ಬೇರೆಯವ್ರನ್ನ ಸೂ ಮಾಡ್ಬೋದು. ಆ ಜಸ್ಟಿಸ್ ಸಿಸ್ಟಮ್ ಇದೆಯಲ್ಲ, ದಟ್ ಜಸ್ಟಿಸ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ಉದಾಹರಣೆಗೆ ಇವಾಗ ನಾವು ಡಾಕ್ಟರ್ಗಳ ಬಗ್ಗೆ ತಗೊಂಡ್ರೆ, ಡಾಕ್ಟರ್ಸ್ಗೆ ಏನ್ ಸ್ಕಿನ್ ಇನ್ ದ ಗೇಮ್ ಇದೆ ಅನ್ನೋದು ಒಂದು ಇಟ್ಸ್ ಎ ಕ್ವೆಶ್ಚನ್, ರೈಟ್? ಸೊ ಫಾರ್ ಎಕ್ಸಾಂಪಲ್, ನೀವು ಡಾಕ್ಟ್ರೇ ನನಗೆ ಕ್ಯಾನ್ಸರ್ ಆಗಿದೆ, ಅಥವಾ ಡಾಕ್ಟರ್ ನಿಮ್ಮನ್ನ ಡಯಾಗ್ನೋಸ್ ಮಾಡ್ತಾರೆ ಕ್ಯಾನ್ಸರ್ ಆಗಿದೆ ಅಂತ. ಸೊ ಈ ಕ್ಯಾನ್ಸರ್ ಗುಣಪಡಿಸಕ್ ಆಗಲ್ಲ ಅಂತ ಗೊತ್ತಾದಾಗ ಅವನು ಏನ್ ಮಾಡ್ಬೋದು? ಸೊ ಹೌ ಡಸ್ ಹಿ ಡೂ ಇಫ್ ಹಿ ಹ್ಯಾಸ್ ಅ ಸ್ಕಿನ್ ಇನ್ ದ ಗೇಮ್? ಅವ್ನ್ ನಿಜವಾದ ಕನ್ಸರ್ನ್ ಇತ್ತು ಅಂದ್ರೆ ಅವನೇನ್ ಹೇಳ್ಬೋದು, ನೋಡಿ ನೀವು ಏನ್ ಮಾಡಿದ್ರು ಇಟ್ ಇಸ್ ನಾಟ್ ಗೋಯಿಂಗ್ ಟು, ಇದು ಕ್ಯೂರ್ ಆಗಲ್ಲ, ನೀವು ಯು ಕ್ಯಾನ್ ಎಂಡ್ ಯುವರ್ ಲೈಫ್ ಪೀಸ್ಫುಲಿ. ಅಂದ್ರೆ ಮನೆಗೆ ಹೋಗಿ ಮೆಡಿಕಲ್ ಅಟೆನ್ಷನ್ ಅಥವಾ ಹೋಮ್ ಇಂದಾನೆ ಎಷ್ಟಾಗತ್ತೋ ಅಷ್ಟು ಟ್ರೀಟ್ಮೆಂಟ್ ತಗೊಂಡು ನೀವು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಕಾನ್ವರ್ಸೇಷನ್ ಟು ಹ್ಯಾವ್. ಸೊ ಅವ್ರೇನ್ ಮಾಡ್ತಾರೆ, ದೇ ವಿಲ್ ಟ್ರೈ ಟು ಗೆಟ್ ಅವೇ, ದೇ ವಿಲ್ ನಾಟ್ ಹ್ಯಾವ್ ಅ ಸ್ಕಿನ್ ಇನ್ ದ ಗೇಮ್. ದೇ ವಿಲ್ ಸೇ, ನಿಮ್ಗೆ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡ್ಬೋದು, ನೀವು ಸ್ವಲ್ಪ ಕೀಮೋಥೆರಪಿ ಎಲ್ಲ ಟ್ರೈ ಮಾಡಿ, ರಿಕವರಿ ಕಷ್ಟ ಆಗ್ಬೋದು, ಬಟ್ ದೇರ್ ಆರ್ ನ್ಯೂ ಮೆಥಡ್ಸ್, ಚಾನ್ಸಸ್ ಇದೆ ಅಂತ ಅವ್ರೇನ್ ಮಾಡ್ತಾರೆ, ರಿಸ್ಕ್ ನ ನಿಮಗೆ ವಾಪಸ್ ಹಾಕ್ತಾರೆ. ದೇ ವಿಲ್ ನಾಟ್ ಕಂಪ್ಲೀಟ್ಲಿ ಟೆಲ್ ಯು that this could be a difficulty. They will advise you something that will give you immediate relief in the future. So ನಾನು ಮಾರ್ಟಾಲಿಟಿ ಅಂತ ಒಂದು ಬುಕ್ ಓದಿದೆ, ಅತುಲ್ ಗವಂಡೆ ಅಂತ ಒಬ್ರು ನ್ಯೂಯಾರ್ಕ್ ಬೇಸ್ಡ್ ಸರ್ಜನ್ ಬರ್ದಿರೋದು. ಅವ್ರೇನ್ ಹೇಳ್ತಾರೆ, ಡಾಕ್ಟರ್ಸ್ ಡೋಂಟ್ ಮೇಕ್ ಡಿಫಿಕಲ್ಟ್ ಕಾನ್ವರ್ಸೇಷನ್ಸ್, ದೇ ವಿಲ್ ಟ್ರೈ ಟು ಜಸ್ಟ್ ಅವಾಯ್ಡ್ themselves from being sued. They will give you temporary ideas and temporary places of relief because they have been trained by the system to avoid immediate cases that are filed against them ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇವಾಗ in a way this structural way of skin in the game is a little difficult to comprehend. ಅಂದ್ರೆ ಇದು nuanced argument ಅಲ್ವಾ? As an individual, what should a doctor do in the best interest of the patient, or what should a doctor do in the best interest of saving himself? This is a very interesting conversation. Taleb idನ್ನ ಕವರ್ ಮಾಡಿದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ಇನ್ ಆಸ್ ಮಚ್ as detail as I wanted to, right? ಇಲ್ಲ, ಅದರಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ. ಪ್ರಾಬ್ಲಮ್ ಇರೋದು ಏನು ಅಂದ್ರೆ ರೆಗ್ಯುಲೇಷನ್. ಇವಾಗ ಏನ್ ಹೇಳ್ತಾರೆ, ಆ ವಿಂಡೋ ಇದೆ ಒಂದು, ದಟ್ ವಿಂಡೋ ಇಸ್ 5 years ಅಂತೇನೋ ಆ ತರ ವಿಂಡೋ ಇದೆ. ಸೊ ಹಂಗಾಗಿ ಡಾಕ್ಟರ್ಸ್ ದೇ ಜಸ್ಟ್ ಹ್ಯಾವ್ ಟು ಕವರ್ ಅವ್ರದ್ದು ಏನು ಹೇಳ್ತಾ ಇದ್ದಾರೆ ಅದರಿಂದ 5 years ಒಳಗಡೆ ಏನು ಹಾರ್ಮ್ ಆಗಲ್ಲ ಅಂತ. ದೇ ಡೋಂಟ್ ಹ್ಯಾವ್ ಎ ಲಾಂಗರ್ ಟೈಮ್ ಪೀರಿಯಡ್, ರೈಟ್? ಸೊ ಅವನು ಹೇಳೋದು ಅದೇ, ಅದು ಆ ಟೈಮ್ ಪೀರಿಯಡ್ ಎಕ್ಸ್ಟೆಂಡ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಅಂತ. ಬಟ್ ಇಂಟ್ರೆಸ್ಟಿಂಗ್ ಐಡಿಯಾ ಇರೋದೇನಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ರೆಗ್ಯುಲೇಷನ್ ವರ್ಸಸ್ ಲೀಗಲ್ ಆಕ್ಷನ್. ಅಮೆರಿಕಾದಲ್ಲಿ ಟಾರ್ಟ್ ಲಾ ಅಂತ ಒಂದಿದೆ. ಅದೇನು ಅಂತಂದ್ರೆ ಎನಿಬಡಿ ಕ್ಯಾನ್ ಸೂ ಎನಿವನ್ ಫಾರ್ ಹಾರ್ಮ್ ಅಂತ. ಸೊ ಅವ್ರು ಹೇಳೋದು ಇಟ್ ಹ್ಯಾಸ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್, ಅದರಿಂದ ಪ್ರಾಬ್ಲಮ್ಸ್ ಇದೆ, ಲಾಯರ್ಗಳೆಲ್ಲ ತುಂಬಾ ಜಾಸ್ತಿ ಇದಾರೆ ಅಂತ. ಬಟ್ ಹಿ ಸೇಸ್ ದಟ್ ಈಸ್ ಬೆಟರ್ ದೆನ್ ಹ್ಯಾವಿಂಗ್ ರೆಗ್ಯುಲೇಷನ್ ಅಂತ. ಅದಕ್ಕೆ ಏನ್ ರೀಸನ್ ಅಂದ್ರೆ, ವಾಸುಕಿ ಮೆನ್ಷನ್ ಮಾಡಿದ್ರಲ್ಲ, ಎಥಿಕ್ಸ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ದೆನ್ ಲಾ. ಯಾಕಂದ್ರೆ ಅದೊಂದು ಏನ್ಷಿಯಂಟ್ ಗ್ರೀಕ್ ರೋಮನ್ ಸ್ಟೋರಿ ಇದೆ, ಅವಾಗ್ಲೇನೆ ಅವರು ಡಿಸ್ಕಸ್ ಮಾಡ್ತಾರೆ. ಅವನು ಡಯಾಜಿನಸ್ ಹೇಳೋದಕ್ಕೂ ಮತ್ತೆ ಇನ್ನೊಬ್ನು ಆಂಟಿ ಪಾಟರ್ ಅಂತಾನೂ ಇದ್ದಾನೆ, ಅವನು ಹೇಳೋದಕ್ಕೂ ಇರೋ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್, ಒಂದು ಐಲ್ಯಾಂಡ್ ಇದೆ, ಅಲ್ಲಿಗೆ ಹಡಗಲ್ಲಿ ಕಾರ್ನ್ ತಗೊಂಡ್ಬರ್ತಾನೆ. ಸೊ ಆ ಐಲ್ಯಾಂಡ್ ಅಲ್ಲಿ ಏನು ಫೆಮೈನ್ ಬಂದ್ಬಿಟ್ಟು ಕಾರ್ನ್ ಸಿಕ್ಕಾಪಟ್ಟೆ, ಮೆಕ್ಕೆಜೋಳ ಸ್ಕೇರ್ಸಿಟಿ ಇರುತ್ತೆ, ಸೊ ತುಂಬಾ ಡಿಮ್ಯಾಂಡ್ ಇರುತ್ತೆ, ರೇಟ್ ಜಾಸ್ತಿ ಇರುತ್ತೆ.
ಅವನು ಮೊದಲನೇ ಹಡಗಲ್ಲಿ ಬರ್ತಾನಲ್ಲ ವ್ಯಾಪಾರಿ, ಅವನಿಗೆ ಹಿಂದ್ಗಡೆ ಇನ್ನೂ 5 ಹಡಗ್ ಬರ್ತಿದೆ ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿ ಜನಕ್ಕೆ ಗೊತ್ತಿರಲ್ಲ. ಅವ್ರು ಮೊದಲನೇ ಹಡಗ್ ನೋಡ್ಬಿಟ್ಟು ಇರೋದು ಇಷ್ಟೇ ದಾಸ್ತಾನು ಅಂದ್ಬಿಟ್ಟು ಅವ್ರೇನ್ ಹೇಳ್ತಾರೆ, ಸರಿ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಸೊ ಆ ವ್ಯಾಪಾರಿದು ಎತಿಕ್ ಏನು? ಅವನಿಗೆ ಗೊತ್ತು ಇನ್ನೂ 5 ಹಡಗ್ ಬರ್ತಾ ಇದೆ, ಅವು ಬಂದ್ರೆ ರೇಟ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಅವನು ಅದನ್ನ ನೋಡ್ಕೊಂಡು ರೇಟ್ ಫಿಕ್ಸ್ ಮಾಡ್ಬೇಕಾ, ಅಥವಾ ಅವನು ಅದನ್ನ ಹೈಡ್ ಮಾಡಿ ಅಲ್ಲಿ ಬಂದಿರೋರಿಗೆ ಇನ್ನೂ 5 ಹಡಗ್ ಬರ್ತಿಲ್ಲ ಅನ್ನೋದನ್ನ ಹೇಳ್ದೆ ಅಡ್ವಾಂಟೇಜ್ ತಗೋಬೇಕಾ ಅಂತ. ಅದಕ್ಕೆ ಡಯೋಜಿನಿಸ್ ಅನ್ನೋನು ಹೇಳೋದೇನು, ಅಲ್ಲಿ ಲಾ ಏನ್ ಹೇಳುತ್ತೆ, ಇಫ್ ದ ಲಾ ಆಸ್ಕ್ ಯು ನಾಟ್ ಟು ರಿವೀಲ್, ಲೈಕ್ ಇಫ್ ಯು ಡೋಂಟ್ ಹ್ಯಾವ್ ಟು ರಿವೀಲ್ ಇಟ್, ನೀನ್ ಮಾಡದೇ ಇರ್ಬೋದು ಅಂತ, ಲೈಕ್ ಯು ಆರ್ ಫಾಲೋಯಿಂಗ್ ದ ಲಾ. ಬಟ್ ಇನ್ನೊಬ್ಬ ಇರೋನು ಹೇಳೋದೇನು ಅಂದ್ರೆ, ವೆನ್ ಯು ನೋ ಇಟ್, ಇಟ್ಸ್ ಯುವರ್ ಡ್ಯೂಟಿ ಟು ರಿವೀಲ್ ಇಟ್ ಅಂತ. ಅದು ಆಕ್ಚುಲಿ ಇಸ್ಲಾಂ ಶರಿಯಾ ಲಾ ನಲ್ಲಿ ಘರರ್ ಅಂತ ಒಂದು ಸಿಸ್ಟಮ್ ಇದೆಯಂತೆ. ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನ ಹಿಂಗೇನೆ ರೂಲ್ ಮಾಡುತ್ತೆ. ಅದು ವೆನ್ ದೇರ್ ಈಸ್ ಅನ್ಸರ್ಟನಿಟಿ, ದ ಬೋತ್ ಪಾರ್ಟೀಸ್ ಶುಡ್ ಫೇಸ್ ದಟ್ ಅನ್ಸರ್ಟನಿಟಿ ಅಂತ. ಅಂದ್ರೆ ದೇರ್ ಶುಡ್ ನಾಟ್ ಬಿ ಎಸಿಮೆಟ್ರಿ. ಫಾರ್ ಎಕ್ಸಾಂಪಲ್, ಈಗ ಇನ್ಶೂರೆನ್ಸ್ ತಗೊಳಕ್ಕೆ ಅಂತ ಅಪ್ಲೈ ಮಾಡ್ತಿರ್ತೀರ. ನನಗ್ ಗೊತ್ತಿದೆ, ನನಗೆ ಆಲ್ರೆಡಿ ರೋಗ ಬಂದಿದೆ, ಲೈಕ್ ಐ ಆಮ್ ಆಲ್ರೆಡಿ ಸಫರಿಂಗ್, ಆಮೇಲೆ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಆ ಫಾರ್ಮ್ ಅಲ್ಲಿ ನನಗೆ ಯಾವುದು ಪ್ರೀ ಕಂಡೀಷನ್ಸ್ ಇಲ್ಲ ಅಂತ ನಾನು ಹಾಕಿದ್ರೆ, ಐ ನೋ ಸಮಥಿಂಗ್ ದಟ್ ದ ಇನ್ಶೂರೆನ್ಸ್ ಕಂಪ್ನಿ ಡಸಂಟ್ ನೋ. ಸೊ ಅದು ಉಲ್ಟಾನು ಆಗ್ಬೋದು. ವೆನ್ ಸಂಬಡಿ ಇಸ್ ಸೆಲ್ಲಿಂಗ್ ಯು ಸಮಥಿಂಗ್, ಸೊ ಅವನು ಗೊತ್ತಿಟ್ಕೊಂಡು ಹಿ ಕ್ಯಾನ್ ಹೈಡ್ ಇಟ್ ಫ್ರಮ್ ಯು. ಫಾರ್ ಎಕ್ಸಾಂಪಲ್, ಕಾರ್ ಸೇಲ್ ಮಾಡೋನು, ಅವನಿಗೆ ನಿಜವಾದ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿರುತ್ತೆ, ಬಟ್ ಹಿ ಟೆಲ್ಸ್ ಯು ಸಮಥಿಂಗ್ ಡಿಫ್ರೆಂಟ್ ಟು ಸೆಲ್ ಇಟ್. ಸೊ ಈ ತರ ಮಾಡಬಾರ್ದು ಅಂತ. ಲೈಕ್ ದ ಲಾ ಯಾವಾಗ್ಲೂ ಎಥಿಕ್ ಕಡೆಗೆನೆ ಬರುತ್ತೆ. ಇದು ಆಕ್ಚುಲಿ ನಮ್ಮ ಇದರಲ್ಲಿ ತುಂಬಾ ಒಳ್ಳೆ ಎಕ್ಸಾಂಪಲ್ ಬರುತ್ತೆ. ಡೇಟಾ ಪ್ರೈವಸಿನಲ್ಲಿ ಫೇಸ್ಬುಕ್ ಏನೇನ್ ಮಾಡ್ತಾ ಬಂತು, ಇಟ್ ವಾಸ್ ಆಲ್ ಲೀಗಲ್, ಬಟ್ ಇವೆಂಚುಲಿ ಲೀಗಲ್ ಸಿಸ್ಟಮ್ ಅಡಾಪ್ಟೆಡ್ ಟು ಮೇಕ್ ದಮ್ ಮೋರ್ ಎಥಿಕಲ್. ಸೊ ಫೇಸ್ಬುಕ್ ಯಾವಾಗ್ಲೂ ಹೇಳಿದ್ರು ಇಟ್ ಈಸ್ ಲೀಗಲ್ ಟು ಡೂ ದಟ್, ಇಟ್ ಈಸ್ ಲೀಗಲ್ ಟು ಡೂ ದಟ್ ಅಂತ. ಸೊ ಬಟ್ ಲೀಗಲ್ ಸಿಸ್ಟಮ್ ಕೆಪ್ಟ್ ಆನ್ ಎವಾಲ್ವಿಂಗ್. ಇಲ್ಲ, ಆಕ್ಚುಲಿ ಸೇಮ್ ಎಕ್ಸಾಂಪಲ್ ತಗೊಂಡ್ರೆ, ಅಂದ್ರೆ ಜಸ್ಟ್ ಈಗ ಸರ್ವೈವಲ್ ಡಿಟರ್ಮಿನ್ಸ್ ವಾಟ್ ಇಸ್ ಇದು ಅಂತ ಆ ಕಾನ್ಸೆಪ್ಟ್ ಎಕ್ಸ್ಟೆಂಡ್ ಮಾಡಿದ್ರೆ, ಈಗ ಮರ್ಚೆಂಟ್ ಆಬ್ವಿಯಸ್ಲಿ ಅನ್ಸುತ್ತೆ ನಾನು 5 ಶಿಪ್ ಬರುತ್ತೆ ಅಂತ ಹೇಳ್ತಿದ್ರೆ ನಾನು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಕೋಬಹುದು ಅಂತ. ಬಟ್ ಈಗ ನೆಕ್ಸ್ಟ್ ಕ್ವಶನ್ ಇರುತ್ತೆ, ಓಕೆ ನಾನು ನೆಕ್ಸ್ಟ್ ಮಂತ್ ಮತ್ತೆ ಇನ್ನೊಂದು ಶಿಪ್ಮೆಂಟ್ ತರ್ತಾ ಇದೀನಿ, ಅವಾಗ ನನ್ನ ಈ ಜನ ಹೆಂಗ್ ಟ್ರೀಟ್ ಮಾಡ್ತಾರೆ. ಓಕೆ, ಲಾ ಅಲ್ಲಿ ತಪ್ಪಲ್ದೇ ಇರ್ಬೋದು, ಬಟ್ ಸ್ಟಿಲ್ ಹೌ ವಿಲ್ ಪೀಪಲ್ ಜಡ್ಜ್, ಅದು ಬಂದೇ ಬರುತ್ತೆ. ಅಂಡ್ ದಟ್ ಈಸ್ ವೇರ್ ಮೇ ಬಿ ದ ಲಾ ವಿಲ್ ಕ್ಯಾಚ್ ಅಪ್ ವಿತ್ ಎಥಿಕ್ಸ್. ಅದಕ್ಕೋಸ್ಕರನೇ ಸಿಸ್ಟಮ್ ಶುಡ್ ಬಿ ಡಿಸೈನ್ಡ್ ಇನ್ ಸಚ್ ಎ ವೇ ದೇರ್ ಇಸ್ ಸ್ಕಿನ್ ಇನ್ ದ ಗೇಮ್. ಅವನು ಆ ತರ ಟ್ರೇಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್, ಅವನು ನೆಕ್ಸ್ಟ್ ಅಲ್ಲಿಗೆ ಬರೋದೇ ಇಲ್ಲ ಯಾವಾಗ್ಲೂ. ಆ ತರ ಇದ್ರ ಸಿಸ್ಟಮ್, ಅದು ಇಟ್ ವಿಲ್ ಎನೇಬಲ್ ಆ ತರದ ಬಿಹೇವಿಯರ್ ಅಂತ. ಸೊ ಅವನು ಹೇಳೋದು, ಈ ಮಾಡರ್ನಿಟಿಯಿಂದ ಏನಾಗ್ತಾ ಇದೆ, ಆಕ್ಟರ್ಸ್ ಆರ್ ಅವೇ ಫ್ರಮ್ ಕಾನ್ಸಿಕ್ವೆನ್ಸಸ್. ಈ ತರ ಮಾಡಿದವರು ನೆಕ್ಸ್ಟ್ ಎಲ್ಲಿಗೋ ಹೋಗ್ತಾರೆ, ಅವ್ನ ಕೆಲಸ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾನೆ, ದೇರ್ ವಿಲ್ ಬಿ ನ್ಯೂ ಪೀಪಲ್. ಹಿಂಗ ಆಗ್ತಾ ಇದ್ರೆ ದೇರ್ ವಿಲ್ ಬಿ ನೋ ಕಾನ್ಸಿಕ್ವೆನ್ಸಸ್. ಆಕ್ಚುಲಿ ಈ ಬುಕ್ ಅಲ್ಲಿ ಒಂದು ಕೇಸ್ ಮೆನ್ಷನ್ ಮಾಡ್ತಾನೆ. ಏನು ಅಂದ್ರೆ, ನಿಮ್ಗೆ ಒಂದು ಹಾಸ್ಪಿಟಲ್ ಅಲ್ಲಿ 2 ಡಾಕ್ಟರ್ ಇದ್ದಾರೆ. ಒಬ್ಬ ಲೈಕ್ ಹಿ ಲುಕ್ಸ್ ಲೈಕ್ ಎ ಸರ್ಜನ್. ಹಾಲಿವುಡ್ ಮೂವೀಸ್ ಅಲ್ಲಿ ಸರ್ಜನ್ ಗಳು ಇರೋ ತರನೇ ಕಾಣಿಸ್ತಾನೆ. ತುಂಬಾ ಸ್ಮೂತ್ ಆಗಿ ಮಾತಾಡ್ತಾನೆ, ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾನೆ. ಅವನು ಕ್ಯಾಬಿನಿಗೆ ಹೋದ್ರೆ ಒಂದು ಹಾರ್ವರ್ಡ್ ಡಿಗ್ರಿದು ಸರ್ಟಿಫಿಕೇಟ್ ಇರುತ್ತೆ. ಸೊ ಆ ತರದ ಒಬ್ಬ ಸರ್ಜನ್ ಇರ್ತಾನೆ. ಇನ್ನೊಬ್ಬ ಸರ್ಜನ್, ಹಿ ಲುಕ್ಸ್ ಲೈಕ್ ಎ ಬುಚರ್, ಒಳ್ಳೆ ಕಟಕನ್ ತರ ಕಾಣಿಸ್ತಾನೆ. ಒಂದು ಕೈ ನೋಡಿದ್ರೆ ದಪ್ಪ ಬೆರಳುಗಳು, ಸರ್ಜನ್ಗೆ ಬೆರಳು ತುಂಬಾ ನೀಳವಾಗಿರ್ಬೇಕಲ್ಲ, ಹಂಗಿರ್ತಾನೆ. ಅವನಿಗೆ ಸರಿಯಾಗಿ ಮಾತಾಡೋದಕ್ ಬರಲ್ಲ, ಅಂದ್ರೆ ಹಿ ಕೆನಾಟ್ ಕಮ್ಯುನಿಕೇಟ್ ವೆರಿ ವೆಲ್. ಅವ್ನು ಡ್ರೆಸ್ ಮಾಡ್ಕೊಂಡಿರೋದು ಸೆನ್ಸ್ ಸರಿ ಇರಲ್ಲ. ಅವನ ಕ್ಯಾಬಿನ್ ಅಲ್ಲಿ ಅಂತ ಒಳ್ಳೆ ಸರ್ಟಿಫಿಕೇಟ್ ಇರಲ್ಲ. ಮೇ ಬಿ ಹಿ ಕಮ್ಸ್ ಫ್ರಮ್ ಈಸ್ ನಾಟ್ ಪ್ರೌಡ್ ಆಫ್ ಹಿಸ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್. ಬಟ್ ಅವರಿಬ್ರು ಆ ಹಾಸ್ಪಿಟಲ್ ಅಲ್ಲಿ ಸೇಮ್ ಲೆವೆಲ್ ಅಲ್ಲಿರೋ ಸರ್ಜನ್. ದಟ್ ಈಸ್ ಎಸ್ಟಾಬ್ಲಿಷ್ಡ್. ಅಂದ್ರೆ ಅವರಿಬ್ರು ಅಲ್ಲಿದ್ದಾರೆ. ಅಂದ್ರೆ ಯಾರನ್ನ ಚೂಸ್ ಮಾಡ್ಬೇಕು ನೀವು? ಇಫ್ ಯು ವಾಂಟ್ ಟು ಬಿ ಗೆಟಿಂಗ್ ಆಪರೇಟೆಡ್, ಹೂ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಅವನು ಕೇಳ್ತಾನೆ. 10 out of 10 ಯು ಶುಡ್ ಆಲ್ವೇಸ್ ಚೂಸ್ ದ ಬುಚರ್ ಅಂತ. ಯಾಕೆ ಅಂದ್ರೆ
ಅವನು ಸರ್ಜನ್ ತರ ಕಾಣೋನು, ಹಿ ಹ್ಯಾಸ್ ಇಟ್ ಗುಡ್. ಐ ಮೀನ್ ಇಟ್ ವಾಸ್ ಈಸಿ ಫಾರ್ ಹಿಮ್. ಅವನ ಆ ಥರ ಕಾಣಿಸ್ತಾನೆ, ಎಲ್ಲರೂ ಅವನ್ನ ಲೈಕ್ ಹಿ ಹ್ಯಾಡ್ ಎವ್ರಿಥಿಂಗ್ ಗೋಯಿಂಗ್ ಫಾರ್ ಹಿಮ್. ದಿಸ್ ಗಾಯ್ ಅವನು ಆ ಲೆವೆಲಿಗೆ ಬರಬೇಕು ಅಂದ್ರೆ ಅವನು ಅಷ್ಟನ್ನು ಫೇಸ್ ಮಾಡಿ, ಲೈಕ್ ಎವ್ರಿ ಪಾಯಿಂಟ್ ಈಸ್ ನಾಟ್ ಇನ್ ಹಿಸ್ ಫೇವರ್, ಬಟ್ ಸ್ಟಿಲ್ ಹಿ ಮೇಡ್ ಇಟ್ ಟು ದಟ್ ಪಾಯಿಂಟ್. ಆ ಲೆವೆಲಿಗೆ ಬರ್ತಾನೆ ಅಂತಂದ್ರೆ ಹಿ ಆಬ್ವಿಯಸ್ಲಿ ಶುಡ್ ಬಿ ಬೆಟರ್ ಅಟ್ ಹಿಸ್ ಜಾಬ್ ದೆನ್ ದ ನೈಸ್ ಅಂಡ್ ಗುಡ್ ಲುಕಿಂಗ್ ಗಾಯ್. ಸೊ ಈ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಅಂಡ್ ಈ ಬುಕ್ ಅಲ್ಲಿ ತಲೆಬು ಒಬಾಮನ ಬೈದಿರೋಷ್ಟು ಟೈಮು ಕೌಂಟ್ ಮಾಡಿದ್ರೆ ಇಟ್ಸ್ ಲೈಕ್ ಟೂ ಮೆನಿ ಟೈಮ್ಸ್. ಬರಾಕ್ ಒಬಾಮನ ಕ್ರಿಟಿಸೈಸ್ ಮಾಡಿರೋದು, ಬೇಲ್ ಔಟ್ ಕೊಟ್ಟಿದ್ದಕ್ಕೆ, ಈ ಎಲ್ಲ ಬ್ಯಾಂಕ್ಗಳನ್ನ ಬೇಲ್ ಔಟ್ ಮಾಡಿ ವಾಲ್ ಸ್ಟ್ರೀಟ್ ನ ಹೆಲ್ಪ್ ಮಾಡಿದ್ದಕ್ಕೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಏನು ಅಂದ್ರೆ, ವೆನ್ ಒಬಾಮಾ ವಾಸ್ ಸ್ಟೆಪಿಂಗ್ ಡೌನ್ 2 ಟರ್ಮ್ ಆದ್ಮೇಲೆ ಪ್ರೆಸಿಡೆನ್ಸಿ, ಅವನಿಗೆ $40 ಮಿಲಿಯನ್ ಆಫರ್ ಕೊಟ್ಟಿದ್ದಾರೆ ಪಬ್ಲಿಷರ್ ಟು ರೈಟ್ ಹಿಸ್ ಮೆಮೋ, ಅವ್ರದ್ದು ಆಟೋಬಯೋಗ್ರಫಿ ಬರೆಯೋದಕ್ಕೆ. ಸೊ ತಲೆಬ್ ಹೇಳೋದೇನು ಅಂದ್ರೆ ಇಟ್ ಈಸ್ ಅನ್ಎಥಿಕಲ್ ಟು ಅಕ್ಸೆಪ್ಟ್ ಇಟ್. ಯಾಕೆಂದ್ರೆ ಬರಾಕ್ ಒಬಾಮಾ 8 ವರ್ಷದ ಹಿಂದೆ, ಬಿಫೋರ್ ಹಿ ವಾಸ್ ಎ ಪ್ರೆಸಿಡೆಂಟ್, ಅವನಿಗೆ ಯಾವ್ದಾದ್ರು ಪಬ್ಲಿಷರು $40 ಮಿಲಿಯನ್ ಕೊಡ್ತಾ ಇದ್ರ ಬುಕ್ ಬರೆಯೋದಕ್ಕೆ. ಸೊ ಹಿ ಈಸ್ ಗೆಟಿಂಗ್ ದಟ್ ಮನಿ ಓನ್ಲಿ ಫಾರ್ ಬೀಯಿಂಗ್ ಪ್ರೆಸಿಡೆಂಟ್, and it is unethical. So you should not make profit out of your time having power. ಅದು ನಮಗೆ ಯೂಶಲಿ ಕರಪ್ಷನ್ ಕಾಣುತ್ತೆ, ಬಟ್ ಹಿ ಸೇಸ್ ದಿಸ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಕರಪ್ಷನ್. ಅವನು ಹೇಳೋದು, ಈ ಹಿಲರಿ ಕ್ಲಿಂಟನ್ ವಾಲ್ ಸ್ಟ್ರೀಟ್ ಕಂಪ್ನಿಗಳಿಗೆ ಹೋಗ್ಬಿಟ್ಟು $1 ಮಿಲಿಯನ್ ಪ್ರೆಸೆಂಟೇಷನ್ಸ್ ಕೊಡ್ತಾರೆ. ದೇ ಗಿವ್ ಟಾಕ್ಸ್ ಅಂಡ್ ಗೆಟ್ $1 ಮಿಲಿಯನ್ ಇನ್ ಫೀಸ್, ಈ ತರದ್ದೆಲ್ಲ. ಆಮೇಲೆ ರೆಗ್ಯುಲೇಟರ್ಸ್ ಏನ್ ಮಾಡ್ತಾರೆ, ಬ್ಯೂರೋಕ್ರಾಟ್ಸು ಗವರ್ಮೆಂಟ್ ಅಲ್ಲಿ ಇದ್ದು ಕಾಂಪ್ಲಿಕೇಟೆಡ್ ರೆಗ್ಯುಲೇಷನ್ ಮಾಡ್ತಾರೆ. ಆಮೇಲೆ ದೇ ಗೋ ಟು ಇಂಡಸ್ಟ್ರಿ ಅಡ್ವೈಸ್ ಮಾಡೋದಕ್ಕೆ, ಹೆಂಗೆ ಆ ರೆಗ್ಯುಲೇಷನ್ ಸರ್ಕಮೆಂಟ್ ಮಾಡೋದು ಅಥವಾ ಇಂಪ್ಲಿಮೆಂಟ್ ಮಾಡೋದು ಅಂತ ಅಡ್ವೈಸ್ ಕೊಡೋದಕ್ಕೆ ಅದೇ ಇಂಡಸ್ಟ್ರಿಗೆ ಹೋಗ್ತಾರೆ. ಸೊ ಇದೆಲ್ಲ ಕರಪ್ಷನ್ ಅಂತ ಅವ್ನು ಮೆನ್ಷನ್ ಮಾಡ್ತಾನೆ. ಅಂಡ್ ನಾನು ಯೋಚನೆ ಮಾಡ್ತಾ ಇದ್ದಿದ್ದು, ಈ ಸರ್ಜನ್, ಇಬ್ರು ಸರ್ಜನ್ ಎಕ್ಸಾಂಪಲ್ ತಗೊಂಡ್ರೆ, ಒಬಾಮಾ ವಾಸ್ ಗುಡ್ ಲುಕಿಂಗ್ presidential president. Trump was like this butcher kind of president. So history ಏನ್ ಹೇಳುತ್ತೆ, ಲೈಕ್ ಡೌನ್ ದ ಲೈನ್, ಇವಾಗ 20 ವರ್ಷ ಆದ್ಮೇಲೆ there could be a conclusion, but given that it seems Trump is a better president was a better president than Obama. See, this is very surprising ಅಲ್ವಾ? ನನ್ಗೂ ಇದು ಈ ಕ್ವೆಶನ್ ನನಗೆ ತುಂಬಾ ಸಲಿ ಇದ್ ಮಾಡಿದೆ. ಐ ಮೀನ್ ಫಸ್ಟ್ 4 years ಐ ವಾಸ್ ಸೇಯಿಂಗ್ ಒಬಾಮಾ ಬಂದ್ರೆ ಹಂಗ, ಐ ಮೀನ್ ಐ ವಾಸ್ somewhere saying ಒಬಾಮಾ ಇಸ್ ಅ ಗುಡ್ ಗೈ, ಬಟ್ ಒಬಾಮಾ ಡಿಡ್ ನಥಿಂಗ್. ಅಂದ್ರೆ ಯೆಮನ್ ಅಲ್ಲಿ ವಾರ್ ನಿಲ್ಲಿಸ್ಲಿಲ್ಲ, ಪೀಪಲ್ ವರ್ ಗೆಟಿಂಗ್ ಕಿಲ್ಡ್, ನಾರ್ತ್ ಕೊರಿಯಾ ಜೊತೆ ಏನು ಮೂವ್ಮೆಂಟ್ ಆಗ್ಲಿಲ್ಲ. he was continuing whatever Bush was continuing. ಬಟ್ ಜನರಲಿ ನೀನು ವರ್ಲ್ಡ್ ವೈಡ್ ಮೀಡಿಯಾ ನೋಡಿದ್ರೆ he was a darling. Only Fox News was talking against him. Nobody else was. Not because they understood this thing. Andre Fox News oppose absolutely. Not because of that. Our very political, they are on the right and this guy is on the left. On the left. Absolutely. So this is very so in a way ನಾವು ಮೊದಲೇ ಇದನ್ನ ಇಂಟರ್ವೆನ್ಷನಿಸ್ಟ್ಸ್ ಅಂತ ಹೇಳ್ತಾ ಇದ್ವಲ್ಲ, ಎಲ್ಲೋ ಕೂತ್ಕೊಂಡು ಯಾರ್ದೋ ಫೇಟ್ ನ ಡಿಸೈಡ್ ಮಾಡೋರು, ಅವರು ಒಂದ್ ಆಕ್ಷನ್ಗೆ ಹಲವಾರು ರಿಯಾಕ್ಷನ್ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ತಿರೋದು ಇರುತ್ತೆ ಅಂತ ನಾವ್ ಹೇಳ್ತಾ ಇದ್ವಲ್ಲ. ಅದರ ಎಕ್ಸಾಂಪಲ್, ಪೊಲಿಟಿಕಲ್ ಎಕ್ಸಾಂಪಲ್ ನಾವು ತಗೊಂಡ್ರೆ, ಇಂಡಿಯಾನಲ್ಲಿ ಡಿಮಾನಿಟೈಸೇಷನ್ ಆಗ್ಲಿ, ಇಟ್ ವಾಸ್ ಎನ್ ಆಕ್ಷನ್ ದಟ್ ವಾಸ್ ಡಿಸೈಡೆಡ್ ಬೈ ಸಂಬಡಿ, ರೈಟ್, ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಬೇರೆ ವೇರಿಯೇಬಲ್ಸ್, ಬೇರೆ ಬೇರೆ ಎಫೆಕ್ಟ್ ಹೆಂಗಾಗತ್ತೆ ಅನ್ನೋ ಒಂದು ಕೋಆರ್ಡಿನೇಷನ್ ಇಲ್ದಿರ, ದಟ್ ಇಸ್ ವಾಟ್ ದ ಡಿಸೈಡೆಡ್. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ನೋಟ್ಸ್ ಇದೆಯಲ್ಲ, ನೋಟ್ಸ್ ATM ಅಲ್ಲಿ ಯಾವ ಹಳೆ ನೋಟಿನ ಸೈಜ್ ಇರಬೇಕು ಅಂತಾನು ಯೋಚನೆ ಆಗಿರ್ಲಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್ ಆಫ್ unlocalized central decisions that could go wrong by people who don't understand the policy or interventionists, right? People at a distance without skin in the game. I think that's a good example. ನಾನು ಮರ್ತೋಯ್ತು, ಅದಕ್ಕೆ ಇವಾಗ ಆಡ್ ಮಾಡಿದೀನಿ. ಸೊ ಸುಕೃತ್ ಎಡಿಟರ್ ಬೈತಾ ಇದಾರೆ ಇವಾಗ, ಅದನ್ನ ಹೆಂಗೆ ಸೆಂಟ್ರಲೈಸೇಷನ್ ಮೇಲೆ
ಸೆಂಟ್ರಲೈಸೇಷನ್ ಮೇಲೆ ಫುಲ್ ಇದು ಮಾಡ್ತಾರೆ. ಏಯ್ ನಾವೇ ಫೆಡರಲಿಸಂ ಮೇಲೆ 2-3 ಎಪಿಸೋಡ್ ಮಾಡಿಲ್ವಾ? ಜನ ಅದನ್ನ ಮೆಚ್ಕೊಂಡಿಲ್ವಾ? ಫ್ರೆಂಡ್ಸ್, ಫೆಡರಲಿಸಂ ಮೇಲೂ ಒಂದು ಎಪಿಸೋಡ್ ಇದೆ, ಅದನ್ನು ದಯವಿಟ್ಟು ನೋಡಿ. ನಾವು ಯಾವ್ದನ್ನು ಬ್ಲೈಂಡ್ ಆಗಿ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಕೃಪಾ ಕಟಾಕ್ಷವನ್ನು ಅರಳಿಕಟ್ಟೆ ಮೇಲೆ ಹಿಂಗೆ ಇಟ್ಟಿರಿ. ರೈಟ್. ಸೊ ಟು ಕನ್ಕ್ಲೂಡ್, ನಾವು ನಸೀಂ ತಲೇಬ್ ಭಕ್ತ ಮಂಡಳಿ ಅಥವಾ ಭಜನಾ ಮಂಡಳಿ ಅಲ್ಲ. ತಲೇಬ್ ವರ್ಕ್ಸ್ ಮೇಲೆ ಕೆಲವು ಕ್ರಿಟಿಸಿಸಮ್ಸ್ ಇದೆ. ಫಸ್ಟ್ ತಲೇಬ್ನ ಹೀರೋ ಅಂತ ಒಪ್ಕೊಂಡಿರ್ತಕ್ಕಂತಹ ಸುಪ್ರೀತ್ ಅವರು ಪ್ರಾರಂಭಿಸ್ಲಿ ಅಂತ ನಾವು ಸವಿನಯ ಪ್ರಾರ್ಥನೆ ಮಾಡ್ತೇವೆ. ಸೊ ಆಕ್ಚುಲಿ ಲೋಕಲಿಸಮ್ ಪ್ರಪೋಸ್ ಮಾಡ್ತಾರಲ್ಲ, ಅದ್ರದ್ದು ಪ್ರಾಬ್ಲಮ್ ಇದೆ. ಯೋಚನೆ ಮಾಡಿದ್ರೆ ಲೋಕಲಿಸಮ್ ಅಂತಂದ್ರೆ ಈ ನ್ಯಾಷನಲಿಸಮ್ ಇದೆ, ಲೈಕ್ ಒನ್ ನೇಷನ್ ಸ್ಟೇಟ್, ಫೆಡರಲಿಸಮ್, ಮಲ್ಟಿಪಲ್ ಕಾನ್ಸ್ಟಿಟ್ಯೂಯೆಂಟ್ ಸ್ಟೇಟ್ಸ್. ಲೋಕಲಿಸಮ್ ಅಂತಂದ್ರೆ ಲೋಕಲ್ ಎಂಟಿಟಿ. ಇವಾಗ ನಿಮ್ಮ ಮುನ್ಸಿಪಾಲಿಟಿ ಶುಡ್ ಡಿಸೈಡ್ ವಾಟ್ ಹ್ಯಾಪನ್ಸ್ ಇನ್ಸೈಡ್ ದ ಮುನ್ಸಿಪಾಲಿಟಿ ಅಂತ, ಅದು ಐಡಿಯಲ್. ಬಟ್ ನಾವು ರಿಯಾಲಿಟಿನಲ್ಲಿ ನೋಡಿದ್ರೆ, ನಾವು ಕೆಲಸ ಮಾಡ್ತಾ ಇರೋದು ಅಥವಾ ನಾವು ಇರೋಂಥ ವರ್ಲ್ಡ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಈಗ ಸ್ಟಾಕ್ಹೋಮ್ದು ಒಂದು ಮುನ್ಸಿಪಾಲಿಟಿನಲ್ಲಿ ಇದ್ದೀನಿ. ನನಗೆ ಕನ್ಸರ್ನ್ ಇರೋದೆಲ್ಲ ಬ್ಯಾಕ್ ಇನ್ ಮೈ ಹೋಮ್, ನನ್ನ ಮನೆ ಇದ್ದಿದ್ದು, ನಾನು ಹುಟ್ಟಿ ಬೆಳೆದಿದ್ದು, ನಾನು ಐಡೆಂಟಿಫೈ ಮಾಡೋಂಥ ಸಿಟಿ, ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಮುಖ್ಯ ಆಗುತ್ತೆ. ನಾನು ಕೇರ್ ಮಾಡಲ್ಲ ಇಲ್ಲಿ ಏನು ನಡೀತಾ ಇದೆ ಅನ್ನೋದು. ಸೊ ಹಿಂಗೆ ಮೆಟ್ರೋಪಾಲಿಟನ್ ಸಿಟಿಗಳು ಬೆಳೆದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಬೆಂಗಾಲಿ ಬೆಂಗಳೂರಲ್ಲಿ ಬಂದಿದ್ರೆ ಅವನು ಮಮತಾ ಬ್ಯಾನರ್ಜಿನ ಫಾಲೋ ಮಾಡಬೇಕಾ ಅಥವಾ ಯಡಿಯೂರಪ್ಪ ಏನ್ ಮಾಡ್ತಿದ್ದಾನೆ ಅನ್ನೋದು ಫಾಲೋ ಮಾಡಬೇಕಾ ಅಥವಾ ಲೋಕಲ್ ಮುನ್ಸಿಪಾಲಿಟಿ ಮೇಯರ್, ಕಾರ್ಪೊರೇಟರ್ ಅಥವಾ ಲೀಡರ್ ಏನ್ ಮಾಡ್ತಿದ್ದಾರೆ ಅನ್ನೋದು ನೋಡ್ಬೇಕಾ? ಸೊ ಇದು ಆಕ್ಚುಲಿ ಪ್ರಾಬ್ಲಮ್ ಆಗತ್ತೆ. ಈ ಕೆಲವೊಂದೆಲ್ಲ ಐಡಿಯಾಸ್ ಹೆಂಗಾಗತ್ತೆ ಅಂದ್ರೆ, ನಾವು ಹಿಂದೆ ಇದ್ದಾಗ, ಈಗ ನಮ್ಮ ಹಿಂದುತ್ವವಾದಿಗಳು ಹೇಳೋದು ಅದೇ ಅಲ್ವಾ, ಒಂದಾನೊಂದು ಕಾಲದಲ್ಲಿ ನಮ್ದು ಸನಾತನ ಧರ್ಮ ರಾಮರಾಜ್ಯ ಇತ್ತು, ಆಮೇಲಿಂದ ಎಲ್ಲ ಹಾಳಾಯ್ತು, ನಾವು ಅಲ್ಲಿಗೆ ಹೋದ್ರೆ ಸರಿ ಹೋಗುತ್ತೆ ಎಲ್ಲ ಅಂತ. ಸೊ ಈಸ್ ಇಟ್ ಕಂಪ್ಯಾಟಿಬಲ್ ವಿತ್ ಮಾಡರ್ನ್ ಸೊಸೈಟಿ? ಇದು ತುಂಬಾ ಐಡಿಯಾಸ್ ಎಕ್ಸ್ಪ್ಲೈನ್ ಮಾಡಿರೋದು. ಇಟ್ ಅಸ್ಯೂಮ್ಸ್ ವಿ ಕ್ಯಾನ್ ರಿವರ್ಸ್ ದ ಪ್ರೋಗ್ರೆಸ್ ಆಫ್ ಹಿಸ್ಟ್ರಿ. ಇದನ್ನೆಲ್ಲ ಹಿಂದಕ್ಕೆ ತಗೊಂಡು ಹೋದ್ರೆ ಹಂಗೆ ಸರಿಯಾಗಿರುತ್ತೆ. ಸೊ ಅದು ನನಗೆ ಅಷ್ಟೊಂದು ಕನ್ವಿನ್ಸ್ ಆಗಿಲ್ಲ. ಆಮೇಲೆ ಇನ್ನೊಂದು ಹೇಳೋದು, ಸ್ಪೆಷಲೈಸೇಷನ್ ಪ್ರಾಬ್ಲಮ್ ಅಂತ ತಲೆಬ್ ಹೇಳ್ತಾರೆ. ಅಂದ್ರೆ ಓವರ್ ಸ್ಪೆಷಲೈಸೇಷನ್ ಇಂದ, ಇವಾಗ ಕಾರ್ ಮಾಡೋನು, ನಿಮಗೆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರೋನು ನಿಮ್ಮ ನೈಬರ್ಹುಡ್ ಅಲ್ಲೇ ಇರಬೇಕು ಅಂತ, ಅಂದ್ರೆ ನಾಳೆ ಹೋಗಿ ಕೊಳಪಟ್ಟಿ ಹಿಡಿಬೇಕು ಅಂತ. ಈಗ ಊಬರ್ದು ಆಕ್ಚುಲಿ ತುಂಬಾ ಒಳ್ಳೆ ಎಕ್ಸಾಂಪಲ್. ಡೆಲ್ಲಿನಲ್ಲಿ ಒಂದು ರೇಪ್ ಕೇಸ್ ಆಯ್ತು. ಉಬರ್ ಡ್ರೈವರ್ ಒಬ್ಬ ಪ್ಯಾಸೆಂಜರ್ನ ರೇಪ್ ಮಾಡಿದ ಕೇಸ್ ಆಯ್ತು. ಅವಾಗ ಇವ್ರು ಹೋಗ್ಬಿಟ್ಟು ಉಬರ್ ಓನರ್, ಲೈಕ್ ಲೆಟ್ಸ್ ಕಾಲ್ ಓನರ್, ಅವನ್ನ ಕೊಳ್ಪಟ್ಟಿ ಹಿಡಿಬೇಕು ಅಂತ ಪೊಲೀಸ್ ಹೋದ್ರು. ಬಟ್ ದೆರ್ ಇಸ್ ನೋ ಆಫೀಸ್. ಲೈಕ್ ಉಬರ್ ಬರೀ ಈ ತರ ಆಪರೇಷನ್ಸ್ ಎಲ್ಲ ಇಂಟರ್ನೆಟ್ ಅಲ್ಲಿ ನಡೀತಾ ಇತ್ತು. ದೆರ್ ವಾಸ್ ನೋ ಆಫೀಸ್, ನೋ ಬಡಿ ವಾಸ್ ಅಕೌಂಟಬಲ್, ಯಾರನ್ನೂ ಹಿಡಿಯಕ್ಕಾಗಲ್ಲ. ಸೊ ಅವಾಗೇನಂದ್ರು, ನೀವು ಲೋಕಲ್ ಒಂದು ಆಫೀಸ್ ಸೆಟಪ್ ಮಾಡಬೇಕು, ಇಲ್ಲಿ ಇಡಬೇಕು. ಆಮೇಲೆ ಡೇಟಾ ಲೋಕಲೈಸೇಷನ್ ಅಂತ ಮಾತಾಡ್ತಿದ್ದಾರೆ. ನೀವು ಇಂಡಿಯನ್ಸ್ ಡೇಟಾನೆಲ್ಲ ಇಂಡಿಯಾದ ಡೇಟಾ ಸೆಂಟರ್ ಅಲ್ಲೇ ಇಡಬೇಕು, ಸೊ ದಟ್ ಗವರ್ಮೆಂಟ್ ಕ್ಯಾನ್ ಗೋ ಅಂಡ್ ಹೋಲ್ಡ್ ಪೀಪಲ್ ಟು ಗಿವ್ ದಟ್ ಡೇಟಾ. ಸೊ ಈ ತರದ್ದು ಇವೆಲ್ಲ ಐಡಿಯಾಸ್ ಸಿಂಪಲ್ ಆಗಿ ಸರಿ ಅನ್ಸುತ್ತೆ. ಬಟ್ ನಮ್ದು ಇವಾಗ ಮಾಡರ್ನ್ ವರ್ಲ್ಡ್, ಇಂಟರ್ ಕನೆಕ್ಟೆಡ್ ಇಂಟರ್ನೆಟ್ ಇರೋಂಥ ವರ್ಲ್ಡ್ ಅಲ್ಲಿ ಐ ಡೋಂಟ್ ಥಿಂಕ್ ದೇ ಆರ್ ಆಸ್ ಈಸಿ. ಸೊ ನೀವು ಹೇಳ್ಬೋದು ಇದೆಲ್ಲ ಮಾಡರ್ನ್ ಜಗತ್ತಿನಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ, ಬಟ್ ಯು ಕೆನಾಟ್ ರಿವರ್ಸ್ ದೀಸ್ ಥಿಂಗ್ಸ್. ಯು ಕೆನಾಟ್ ಟೇಕ್ ಅವೇ ಇಂಟರ್ನೆಟ್, ಯು ಕೆನಾಟ್ ಟೇಕ್ ಅವೇ ಗ್ಲೋಬಲೈಸೇಷನ್. ಅವನು ಈ ಸ್ಪೆಷಲೈಸೇಷನ್ ಅಂತಂದ್ರೆ ಹಿಂಗೇನೆ, ಒಂದೊಂದು ಪಾರ್ಟ್ನ ಒಂದೊಂದು ಕಂಟ್ರಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂಡ್ ನೋ ಬಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಹೋಲ್ ಎಂಡ್ ಪ್ರಾಡಕ್ಟ್ ಅಂದಾಗ ಅದು ಏನೋ ಇಟ್ ವಿಲ್ ಹ್ಯಾವ್ ಹಿಡನ್ ರಿಸ್ಕ್ ಅಂತ ತಲೆಬ್ ಹೇಳ್ತಾನೆ. ಬಟ್ ಈ ತರ ಸ್ಪೆಷಲೈಸ್ ಆಗಿರೋದಕ್ಕೇನೆ ನಮಗೆ ಎಷ್ಟೊಂದು ಗೂಡ್ಸ್ ದೇ ಹ್ಯಾವ್ ಬಿಕಮ್ ಚೀಪರ್. ನೀವಿವಾಗ ಎಲ್ಲಾದನ್ನು ನಿಮ್ ದೇಶದಲ್ಲೇ ಆತ್ಮ ನಿರ್ಭರ್ ಅಂತ ಏನ್ ಕರಿತಿದ್ದಾರೆ, ಹಂಗ ಆಗದೆ ಇದ್ದಿದ್ದಕ್ಕೇನೆ ನಿಮಗೆ ವಿವೋ, ಒಪ್ಪೋ ಫೋನ್ಗಳು, ಶಯೋಮಿ ಫೋನ್ಗಳು ಎಲ್ಲ ಅಷ್ಟು ಚೀಪಾಗಿ ಸಿಗೋಕೆ ಸಾಧ್ಯ. ಅದೇನು ಎಲ್ಲಾದನ್ನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇಟ್ ವಿಲ್ ಹರ್ಟ್ ಕನ್ಸ್ಯೂಮರ್ಸ್. ಸೊ ಈ ತರ ಒಂದೆರಡು ಐಡಿಯಾಸ್ ವಿಚ್ ಐ ಥಿಂಕ್
it falls into the trap that he says, skin in the game anta ಹೇಳ್ತೀಯನಲ್ಲ, he is saying all these ideas without even testing them. ಈ ರಿಯಲ್ ವರ್ಲ್ಡ್ ಅಲ್ಲಿ ನಡೆಯುತ್ತಾ ಆತರ ಅಂತ ನೋಡ್ದೆ, they sound like just good ideas. ಸ್ವಲ್ಪ ಇಟ್ ಅಂದ್ರೆ ಇಟ್ ರಿಫ್ಲೆಕ್ಟ್ಸ್ ಅ ಲಾಟ್ ಆನ್ ದ ಪಾಸ್ಟ್ ಅಲ್ವಾ. ಫಾರ್ ಎಕ್ಸಾಂಪಲ್ ಅವನು ಒಂದ್ ಕಡೆ ಹೇಳ್ತಾನೆ, ನೋಡ್ ಗುರು, ನಿಮ್ಮ ಅಜ್ಜಿ ಏನನ್ ಮಾಡ್ತಾ ಇದ್ರೋ ಅದನ್ನೇ ನೀನ್ ಮಾಡು, ದಟ್ ಈಸ್ ಸೇಫ್, ದಟ್ ಈಸ್ ಟೈಮ್ ಟೆಸ್ಟೆಡ್ ಅಂತ ಹೇಳ್ತಾನೆ. ಬಟ್ ದಟ್ ನೀಡ್ ನಾಟ್ ರಿಯಲಿ ಬಿ ದ ಕೇಸ್ ಅಲ್ವಾ. ಸೊ ಐ ಥಿಂಕ್ ಇನ್ ಅ ವೇ ದೇರ್ ಆರ್ ಸಮ್ ಶಾರ್ಟ್ ಫಾಲ್ಸ್ ಆಫ್ ಹಿಸ್ ಅಪ್ರೋಚ್. ಇನ್ ಅ ವೇ ಆಕ್ಚುಲಿ ಆ ಪಾಯಿಂಟ್ ಹೇಳ್ಬೇಕು ಅಂದ್ರೆ, ಈಗ ಸುಪ್ರೀತ್ ಸ್ಟಾರ್ಟಿಂಗ್ ಹೇಳಿದ್ರಲ್ಲ, ಒಂಥರ ತುಂಬಾ ಲವಲವಿಕೆ ಇದೆ, ಆಮೇಲೆ ಒಂಥರ ಡೈರೆಕ್ಟ್ ಆಗಿ ಮಾತಾಡ್ತಾನೆ ಅಂತ, ದಟ್ ಮೇ ಬಿ ಅಪೀಲಿಂಗ್. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಯು ಟೆನ್ ಟು ಮೇಕ್ ಸಮ್ ಜನರಲೈಸ್ ಕೈಂಡ್ ಆಫ್ ಆರ್ಗ್ಯುಮೆಂಟ್. ಈಗ ನನ್ಗೆ ಅವ್ನು ಹೇಳೋ ಪಾಯಿಂಟ್ ಅರ್ಥ ಆಗುತ್ತೆ, ಅಂದ್ರೆ ನಿಮ್ಮ ಅಜ್ಜಿ ಹೇಳೋದ್ರಲ್ಲಿ ಸಾಕಷ್ಟು ವಿಸ್ಡಮ್ ಇರುತ್ತೆ, ಅಂದ್ರೆ ಅದು ಟೈಮ್ ಟೆಸ್ಟೆಡ್ ಆಗಿ ಬಂದಿರೋ ಐಡಿಯಾ ಇರುತ್ತೆ. ಸೊ ಐಡಿಯಾಸ್ನ ಸುಮ್ನೆ ಡಿಸ್ಮಿಸ್ ಮಾಡ್ಬಿಡ್ಬೇಡಿ, ಬಿಕಾಸ್ ಅವ್ರು ಹೇಳೋ ಎಷ್ಟೋ ಐಡಿಯಾಸ್ ಅಲ್ಲಿ ವ್ಯಾಲ್ಯೂಯಬಲ್ ಆಗಿರೋದು ಇರುತ್ತೆ ಅನ್ನೋದು ಇಟ್ಸ್ ಅ ರೀಸನಬಲ್ ಪಾಯಿಂಟ್. ಬಟ್ ಅವನು ಅಷ್ಟು ನುವಾನ್ಸ್ಡ್ ಆಗಿ ಹೇಳಲ್ಲ. ಅವನೊಂಥರ ಹೆಂಗಂದ್ರೆ, ನಿಮ್ಮ ಅಜ್ಜಿಗೆ ರಿಸರ್ಚ್ ಜಾಸ್ತಿ ಗೊತ್ತು. ಇಟ್ಸ್ ಮೇ ಬಿ ಟ್ರೂ ಇನ್ ಮೆನಿ ಕೇಸಸ್, ಬಟ್ ಇಟ್ ಮೇ ನಾಟ್ ಬಿ ಟ್ರೂ ಇನ್ ಸಮ್ ಕೇಸಸ್. ಸೊ ಆ ಡಿಸ್ಟಿಂಕ್ಷನ್ ನಾವು ಮಾಡದೆ ಒಂಥರ, ತಲೆ ಬೆಳಿತಾನೆ, ನಮ್ಮ ಅಜ್ಜಿ ಮಾತಾಡ್ತೀನಿ ಅನ್ಕೊಳ್ಳೋದು, ಇಟ್ ವಿಲ್ ಬಿ ಟು ರಿಡಕ್ಷನಿಸ್ಟ್ ಅನ್ಸುತ್ತೆ. ಅದು ಹೆಂಗಾಗತ್ತೆ ಆಕ್ಚುಲಿ, ಆ ಐಡಿಯಾಗಳೆಲ್ಲ ಮೇ ಬಿ ಇಫ್ ತಲೆಬ್ ಕ್ಯಾನ್ ಗಿವ್ ದ ಬೌಂಡಿಂಗ್ ಸ್ಟೇಟ್ಮೆಂಟ್, ಇಂಥ ಕೇಸಸ್ ಅಲ್ಲಿ ಅಪ್ಲೈ ಆಗುತ್ತೆ, ಇಂಥದ್ದು ಆಗಲ್ಲ ಅಂದ್ರೆ ಇಟ್ ಮೈಟ್ ವರ್ಕ್. ಬಟ್ ನಾವು ಐಡಿಯಾ ತಗೊಂಡು ಇಫ್ ವಿ ಎಕ್ಸ್ಟ್ರಾಪೊಲೇಟ್, ನಾವು ಅಂತಂದ್ರೆ ಯೂಶಲಿ ಅವ್ನ ಫಾಲೋವರ್ಸ್ ಮಾಡ್ತಾರೆ ಟ್ವಿಟರ್ ಅಲ್ಲಿ, ಲೈಕ್ ಎ ಗ್ರೂಪ್, ಅವರು ಎಲ್ಲದಕ್ಕೂ ಹಿಂಗೆ ಹೇಳ್ತಾ ಹೋಗ್ತಾರೆ, ಮಾಡರ್ನ್ ಸಿಟಿಗಳು ತಪ್ಪು, ಮಾಡರ್ನ್ ಇದು ತಪ್ಪು, ಮಾಡರ್ನ್ ಅದು ತಪ್ಪು. ಇಟ್ಸ್ ಲೈಕ್ ಆಲ್ಮೋಸ್ಟ್ ಎಲ್ಲರೂ ಹಳ್ಳಿಗೆ ಹೋಗ್ಬಿಟ್ಟು ಇದ್ರೆ ಜೀವನ ಚೆನ್ನಾಗಿರುತ್ತೆ ಅನ್ನೋ ತರ. ಬಟ್ ನೋ ಬಡಿ ಗೋಸ್ ಟು ವಿಲೇಜಸ್. ಸ್ಕಿನ್ ಇನ್ ದ ಗೇಮ್, ಲೈಕ್ ಬಿಲೀಫ್ ಇದೆ, ಬಟ್ ಆಕ್ಷನ್ ಏನು ಅಂತ ನೋಡಿದ್ರೆ ಅವರು ಅಂತದೇ ಕೆಲಸ ಮಾಡ್ತಾರೆ, ಅವರು ಇಂಟರ್ನೆಟ್ ಇದನ್ನ ಯೂಸ್ ಮಾಡ್ತಾರೆ, ಅವರು ಎಲ್ಲ ಮಾಡರ್ನಿಟಿ ಟ್ರಾಪಿಂಗ್ಸ್ ಅಲ್ಲಿ ಇದಾರೆ. ಬಟ್ ದೇ ಜಸ್ಟ್ ಸೇ ದೀಸ್ ಥಿಂಗ್ಸ್ ಆರ್ ಗುಡ್ ಅಂತ. ಲಿಂಡಿ ಎಫೆಕ್ಟ್ ಇಟ್ಕೊಂಡವ್ರು ಯಾರು ಟ್ವಿಟರಿಗೆ ಬರೋದಕ್ಕೆ ಇನ್ನೂ 20 ವರ್ಷ ವೆಯ್ಟ್ ಮಾಡಲ್ಲ. ಟ್ವಿಟರ್ ಇಸ್ ಜಸ್ಟ್ 1 year old. ಅವರು ಹೇಳ್ಬೋದು, ನಾನು ಲಿಂಡಿ ನಂಬ್ಕೊಂಡಿದೀನಿ. ಲೈಕ್ ಈವನ್ ತಲೆಬ್ ಈಸ್ ಆನ್ ಟ್ವಿಟರ್. ಅವ್ನು ಟೆಸ್ಲಾ ಓಡಿಸ್ತಾರೆ, ಲೈಕ್ ಹಿ ಓನ್ಸ್ ಎ ಟೆಸ್ಲಾ. ಸೊ ಈ ಕುಡ್ ಸೇ 150 ವರ್ಷ ಆಗ್ಲಿ, ಇದು ನಮ್ಮ ಫೋರ್ಡ್ ಮತ್ತೆ GM 100 ವರ್ಷ ಆಗಿದ್ದಾರೆ. ಸೊ ಹಂಗಾಗಿ ನಾನು ಅವೇ ಕಾರ್ಗಳನ್ನ ಯೂಸ್ ಮಾಡ್ತೀನಿ. ಇಂಟರ್ನಲ್ ಕಂಬಸ್ಟನ್ ಇಂಜಿನ್ ಹ್ಯಾಸ್ ಸರ್ವೈವ್ಡ್, ಇಟ್ಸ್ ಲಿಂಡಿ ಪ್ರೂಫ್, ಇಟ್ ಹ್ಯಾಸ್ ಸರ್ವೈವ್ಡ್ 100 years. ಸೊ ಇದು ಹೊಸ ಅದು ಟೆಸ್ಲಾ ಇಂಜಿನ್ ಇನ್ನು ನೋಡ್ಬೇಕು. ಹಿ ಡಸಂಟ್ ಸೇ ದಟ್. ಸೊ ಅದೇ ಇರೋದು, ನಾವು ಇದನ್ನ ಎಕ್ಸ್ಟ್ರಾಪೊಲೇಟ್ ಮಾಡಿದ್ರೆ ಆ ರಿಸ್ಕ್ ಇದೆ. ಏನ್ ಹೇಳ್ತಾರೆ, ಅಜ್ಜ ಹಾಕಿದ್ದು ಆಲದ ಮರದಕ್ಕೆ ನೇಣು ಹಾಕೊಳೋದು ಅಂತಾರಲ್ಲ, ಲೈಕ್ ನಮ್ಮ ಅಜ್ಜ ಬೇಡ ಅಂತಂದ್ರೆ ಮುಗೀತು. ಲೈಕ್ ಆಲ್ ದ ನ್ಯೂ ಥಿಂಗ್ಸ್ ದಟ್ ವಿ ಸಿ, ಅದಕ್ಕೆ ಯು ಕೆನಾಟ್ ರಿಲೈ ಆನ್ ಅಜ್ಜೀಸ್ ಏನೋ ಅವ್ರದ್ದು ಒಪಿನಿಯನ್. ಇವಾಗ ಫಾರ್ ಎಕ್ಸಾಂಪಲ್ ಡಿವೋರ್ಸ್ ಕೇಸಸ್, ಗೇ ಮ್ಯಾರೇಜು, ಇಂಥದ್ದೆಲ್ಲ ವಿಷಯಗಳ ಬಗ್ಗೆ ನೀವು ಅಜ್ಜಿ ಒಪಿನಿಯನ್ ಕೇಳಿದ್ರೆ, ಲೈಕ್ ಇಟ್ ಕೆನಾಟ್ ವರ್ಕ್ ದಟ್ ವೇ. ಸೊ ಮೋಸ್ಟ್ಲಿ ಅವ್ನು ಹೇಳ್ತಿರೋದ್ರಲ್ಲಿ ಏನು ವರ್ಕ್ ಆಗುತ್ತೆ, ವಿ ಹ್ಯಾವ್ ಟು ಕನ್ಸಿಡರ್ ದಟ್. ನಾವು ಆಲ್ಮೋಸ್ಟ್ ಒಂಥರ ಈ ವ್ಯೂ ಪಾಯಿಂಟ್ ನ ವಿ ಟು ಯೂಸ್ ಇಟ್ ಮೋರ್ ಲೈಕ್ ಅ ಟೂಲ್ ರಾದರ್ ದನ್ ಅ ಕನ್ಕ್ಲೂಷನ್. ಕರೆಕ್ಟ್. ಬಟ್ ಅದು ತುಂಬಾ ಪ್ರಾಬ್ಲಮ್ ಅಲ್ಲ. ಅವಾಗ ಯು ಹ್ಯಾವ್ ಟು ಯೂಸ್ ಯುವರ್ ಓನ್ ಬ್ರೈನ್, ವಿಚ್ ಇಸ್ ಹಾರ್ಡರ್. ಜಸ್ಟ್ ಆಕ್ಚುಲಿ ವಿಚ್ ಇಸ್ ವಾಟ್ ಹಿ ವಾಂಟ್ಸ್ ಯು ಟು ಡೂ ಅನ್ಸುತ್ತೆ. ಅದಕ್ಕೆ ಮೇ ಬಿ ಅವನು ಅಂದ್ರೆ ನಾನೊಂದು ಐಡಿಯಾ ಹೇಳ್ತಿದ್ದೀನಿ, ಈ ಐಡಿಯಾನ ಔಟ್ ಆಫ್ ಕಾಂಟೆಕ್ಸ್ಟ್ ತಗೊಂಡು ಈ ತರ ಅನ್ಕೋಬಹುದು, ನಾನು ಹೇಳ್ತಿರೋ ಆ ತರ ಅಲ್ಲ ಅಂತ ಹೋಗಿ ಕ್ಲಾರಿಫೈ ಮಾಡ್ತಿಲ್ಲ ಅವನು. ಹಿ ಪ್ರಾಬಬ್ಲಿ ಟ್ರಸ್ಟ್ ಪೀಪಲ್ ಟು ಬಿ ಇಂಟೆಲಿಜೆಂಟ್ ಎನಫ್ ಟು ಇಂಟರ್ಪ್ರಿಟ್ ಲೈಕ್ ಹೌ ಹಿ ವಾಂಟ್ಸ್ ಟು ಇಂಟರ್ಪ್ರಿಟ್ ಅನ್ಸುತ್ತೆ. ಆಮೇಲೆ ಇವಾಗ ಐ ಥಿಂಕ್ ಇಟ್ಸ್ ಅ ಗುಡ್ ಪಾಯಿಂಟ್ ವಾಸುಕಿ. ಅವನು ಒಂದನ್ನ ಹೇಳ್ತಾನೆ, ಸ್ಕಿನ್ ಇನ್ ದ ಗೇಮ್ ಅಂದ್ರೆ ಏನು ಅಂತ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ. ಅವನ್ ವಾಟ್ ಈಸ್ ನಾಟ್ ಸ್ಕಿನ್ ಇನ್ ದ ಗೇಮ್ ಅಂತಾನು ಹೇಳ್ತಾನೆ. ಉದಾಹರಣೆಗೆ, ಯಾವನೋ ಒಬ್ಬ ವ್ಯಕ್ತಿ ಕ್ಯಾಶುವಲ್ ಆಗಿ ಒಂದು ಕಾನ್ವರ್ಸೇಷನ್ ಮಾಡ್ತಾ ಇದ್ರೆ ಅವನ್ನ ಹಿಡ್ಕೊಂಡು ವಾಟ್ ಈಸ್ ಯುವರ್ ಸ್ಕಿನ್ ಇನ್ ದ ಗೇಮ್, ವಾಟ್ ಈಸ್ ಯುವರ್ ಸ್ಕಿನ್ ಇನ್ ದ ಗೇಮ್ ಅಂತ ಪೀಡಿಸಂಗಿಲ್ಲ. ದಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ, ಸಿನಿಮಾ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ನೀನ್ ಸಿನಿಮಾ ಮಾಡು ಆಮೇಲೆ ಮಾತಾಡು ಅಂತ. ಎಕ್ಸಾಕ್ಟ್ಲಿ, ದಿಸ್ ಇಸ್ ಅ ಗುಡ್ ಪಾಯಿಂಟ್.
ಅದು ಒಂದು. ಎರಡನೇದು, ಇವಾಗ ಯಾರಾದ್ರೂ ಒಬ್ಬ ಸುಮ್ನೆ ತಮಾಷೆಗೆ ಈ ಟ್ಯಾರೋ ರೀಡಿಂಗ್ ಮಾಡ್ತಾರೆ ಅಥವಾ ಭವಿಷ್ಯವಾಣಿ ನೋಡ್ತಾರೆ ಅಥವಾ ಗಿಣಿ ಶಾಸ್ತ್ರ ಮಾಡ್ತಾರೆ ಅಂದ್ರೆ ಮನಸ್ಸಿನ ಒಂದು ಸುಖಕ್ಕೆ ಒಂದು ಶಾಂತಿಗೆ ಏನೋ ಒಂದು ಮಾಡಿಸ್ಕೊಂತ ಇದ್ರೆ ಅವಾಗ ನೀನು ಏನು ವಾಟ್ ಈಸ್ ದ ಯುವರ್ ಸ್ಕಿನ್ ಇನ್ ದ ಗೇಮ್, ನೀನು ನನಗೆ ಅದು ದಟ್ ಕಾಂಟ್ ಬಿ ಹೆಲ್ಡ್. ಇದು ಆಕ್ಚುಲಿ ಬೇರೆ ಎಕ್ಸ್ಪ್ಲನೇಷನ್ ಬರುತ್ತೆ. ಇದ್ರಲ್ಲಿ ಅವ್ನು ಏನ್ ಹೇಳೋದು ಅಂದ್ರೆ, ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಯು ಆರ್ ರೈಟ್, ವಾಟ್ ಮ್ಯಾಟರ್ಸ್ ಇಸ್ ವಾಟ್ ಈಸ್ ದ ಔಟ್ಕಮ್. ಅವ್ನು ಹೇಳೋದೇನು, ಇವಾಗ ಒಂದು 10 ವಿಷಯ ಇರುತ್ತೆ, ಅದರಲ್ಲಿ 9 ವಿಷಯದ ಬಗ್ಗೆ ನೀವು ತಪ್ಪು ನಂಬಿಕೆ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಆಸ್ಟ್ರಾಲಜಿನ ನಂಬ್ತೀನಿ, ಅಥವಾ ಇನ್ನೂ ಅಂತ 10 ನಂಬಿಕೆಗಳಿದಾವೆ. ಆ ನಂಬಿಕೆಯಿಂದ ನನಗೇನಾದ್ರೂ ಡೆಡ್ಲಿ ಹಾರ್ಮ್ ಆಗುತ್ತಾ, ಆಸ್ ಅಪೋಸ್ ಟು ಒಂದು ಥಿಂಗ್ ವೇರ್ ಐ ಗೆಟ್ ಇಟ್ ರೈಟ್ ಅಂಡ್ ಇಟ್ ಹ್ಯಾಸ್ ಲೈಕ್ ವೆರಿ ಬಿಗ್ ಔಟ್ಕಮ್. ಅವ್ನು ಹೇಳೋದು ಆ ವ್ಯೂ ಪಾಯಿಂಟ್ ಇಟ್ಕೊಂಡು ನೀವು ರಿಲಿಜನ್ ಮತ್ತೆ ಸೂಪರ್ಸ್ಟಿಷನ್ಸ್ ನ ನೋಡಿ ಅಂತ. ಎಷ್ಟೊಂದು ನಂಬಿಕೆಗಳು ನಾವೆಲ್ಲ ಕ್ವಶನ್ ಮಾಡೋಂಥದ್ದು, ದೇರ್ ಬಿ ನೋ ಹಾರ್ಮ್ ಅಸೋಸಿಯೇಟೆಡ್ ವಿತ್ ದಟ್. ಈಗ ಏನೋ ಗಾಡಿ ಓಡಿಸೋರು ನಿಂಬೆಹಣ್ಣು ಇಟ್ಬಿಟ್ಟು ಹೂ ಹಾಕ್ಬಿಟ್ಟು ಉದಿನ ಕಡ್ಡಿ ಹಚ್ಚಿ ಟ್ರಿಪ್ ಶುರು ಮಾಡಿದ್ರೆ, ಯು ಕ್ಯಾನ್ ಆಸ್ಕ್ ಯಾಕೆ ಮಾಡ್ತೀರಾ ಅದು, ಲೈಕ್ ದಟ್ ಕ್ಯಾನ್ ಬಿ ಡನ್. ಯು ಕ್ಯಾನ್ ಆಸ್ಕ್ ವಾಟ್ ಈಸ್ ದ ರ್ಯಾಷನಾಲಿಟಿ ಬಿಹೈಂಡ್ ಇಟ್ ಅಂತದೆಲ್ಲ. ಅಥವಾ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ ಮಕ್ಕಳಿಗೆ, ಅದ್ರದ್ದು ಏನ್ ಸೈಂಟಿಫಿಕ್ ಬಿಲೀಫು ಅವೆಲ್ಲ, ಯು ಕ್ಯಾನ್ ಡೂ ಇಟ್. ವಾಟ್ ಈಸ್ ದ ಡೌನ್ ಸೈಡ್ ದೇರ್? ದೇರ್ ಇಸ್ ನೋ ಡೌನ್ ಸೈಡ್, ದೇರ್ ಇಸ್ ನೋ ವಿಸಿಬಲ್ ಹಾರ್ಮ್. ಹಂಗಿಲ್ದೇ ಇರುವಾಗ And one more thing, there is no visible harm, and that is something you're doing only to yourself. It's not in any ಏನಂತ ಹೇಳ್ತಾರೆ collective ಏನು ಮಾಡ್ತಿಲ್ಲ. See, I just have a counter to that, right? I mean, ಇವಾಗ ಒಂದು ಎಕ್ಸಾಂಪಲ್ ತಗೋಣ. These are maybe harmful. My favorite shirt or ಕೆಳಗಡೆ ನಿಂಬೆ ಹಣ್ಣು ಹೊಡೆಯೋದು ಎಕ್ಸೆಟ್ರಾ. ಸೊ ಗ್ರಹಣ ತಗೋಣ. ಗ್ರಹಣ ದಿವಸ ನಾನು ತಿನ್ನಲ್ಲ, ಅಥವಾ ಗ್ರಹಣ ಆದ್ಮೇಲೆ ಸ್ನಾನ ಮಾಡಿ ತಿಂತೀನಿ. ಇಟ್ ಸೌಂಡ್ಸ್ ಹಾರ್ಮ್ಲೆಸ್ ಅಲ್ವಾ? ಇಂಡಿವಿಜುವಲಿ ನಾನು ನನ್ನ ಆಚರಣೆ, ನನ್ನ ನಂಬಿಕೆ, ನಾನು ಏನಾದ್ರೂ ಮಾಡ್ತೀನಿ ಅಂತ ಇನ್ನೊಂದು ಒಪಿನಿಯನ್ ಇಟ್ಕೋಬಹುದು. ಬಟ್ ಏನಾಗತ್ತೆ ಅಂದ್ರೆ, ಟಿವಿ ಚಾನೆಲ್ಸ್ ಅಲ್ಲಿ ಅದನ್ನೇ ಆಧರಿಸಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಥವಾ ಕುಜ ದೋಷ ಅಂತಾರೆ, ಶನಿ ಕಾಟ ಅಂತಾರೆ. ಅದರ ಆಂಪ್ಲಿಫಿಕೇಶನ್ ಅಟ್ ಅ ಸೊಸೈಟಿ ಲೆವೆಲ್ ಇದೆಯಲ್ಲ, ದಟ್ ಈಸ್ ಡೇಂಜರಸ್. ನೋ, ಸೊ ಇಲ್ಲ, no, Why? it is not. ಯಾಕೆ ಅಂದ್ರೆ ಇವಾಗ ನಾಳೆ ಈ ವಾರ ರಿಲೀಸ್ ಆಗಿರೋ ಸೂಪರ್ ಸ್ಟಾರ್ ಫಿಲಮ್ ಅತ್ಯುತ್ತಮ ಪಿಕ್ಚರ್ ಅಂತ ಹಾಕ್ತಾರೆ. ಸೊ ನೀವು ಅದನ್ನು ತಪ್ಪು ಅಂತ ಹೇಳ್ತೀರಾ? ಇಲ್ಲ, ಸಮಾಜದ ಸ್ವಾಸ್ಥ್ಯದ ಮೇಲೆ ಇದಾಗ್ತದೆ, ಯಾಕಂದ್ರೆ ಒಳ್ಳೆ ಆರ್ಟ್ ನ ಅಪ್ರಿಶಿಯೇಟ್ ಮಾಡದಿರೋ ಹಂಗೆ ಮಾಫಿಯಾ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತೀರಾ? ಅಲ್ಲ. ಸಿ, ದಿಸ್ ಇಸ್ ಆಂಪ್ಲಿಫಿಕೇಶನ್ ಅಲ್ವಾ ವಾಸುಕಿ? ದಿಸ್ ಇಸ್ ಆಂಪ್ಲಿಫಿಕೇಶನ್ ಆಫ್ ಅ ಬಿಲೀಫ್ ವಿಚ್ ಮೇ ಬಿ ರಾಂಗ್, ರೈಟ್? ಇಟ್ಸ್ ನಾಟ್ ಸಿನಿಮಾ ಟು ಬಿ ಕಂಪೇರ್ಡ್. ಎಪಿಸೋಡ್ ಮಾತಾಡಿದ್ವಲ್ಲ, ಫಸ್ಟ್ ಅರಳಿಕಟ್ಟೆ ಎಪಿಸೋಡ್ ಅಲ್ಲಿ, ಹಗ್ಗೆ ಚೈನೀಸ್ ಪರ್ಸನ್ ಅಂತ ಇಟಲಿದು ಮೇಯರ್ ಮಾಡ್ದ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಲೈಕ್ ಇಫ್ ಯು ಸೇ ದಟ್ ಈಸ್ ಹಾರ್ಮ್ಫುಲ್, ಇವಾಗ ಅದರಿಂದ ದೇರ್ ವಾಸ್ ರಿಯಲ್ ಡೇಂಜರ್ ಆಫ್ ಪುಟಿಂಗ್ ಸಂಬಡಿ ಅಟ್ ರಿಸ್ಕ್. ಸೊ ನಾಟ್ ಬೀಯಿಂಗ್ ಎ ರೇಸಿಸ್ಟ್, ಇಸ್ ಇಟ್ ಅ ಬ್ಲೈಂಡ್ ಬಿಲೀಫ್? ಸೊ ಅದೇ ಆಗೋದು. ಲೈಕ್ ಇಫ್ ಯು ಆರ್ ಪುಟಿಂಗ್ ಅದರ್ ಪೀಪಲ್ ಅಟ್ ರಿಸ್ಕ್ ವಿತ್ ಯುವರ್ ಬಿಲೀಫ್, ಅದು ಪ್ರಾಬ್ಲಮ್ಯಾಟಿಕ್ ಅಂತ. ಅದು ಆಕ್ಚುಲಿ ಸಿಕ್ಕಾಪಟ್ಟೆ ಕೌಂಟರ್ ಇಂಟ್ಯೂಟಿವ್. ನಮಗ್ ಅನ್ಸುತ್ತೆ ಅಷ್ಟೊಂದ್ ಜನ ನಂಬ್ಕೊಂಡ್ಬಿಟ್ರೆ ಇದನ್ನ ಅಂತ, ಬಟ್ ನಂಬಿ ಏನ್ ಮಾಡ್ತಾರೆ ಅದರಿಂದ? ಎಲ್ಲಾರು ಹೋಗ್ಬಿಟ್ಟು ಬಾಂಬ್ ಹಾಕೊಂಡು ಮಾಡ್ಕೊಳ್ತಾರ? ಅಲ್ಲಲ್ಲ, ಇವಾಗ ಒನ್ ಮೋರ್ ಥಿಂಗ್. ಈಗ ನಾನು ಸಪೋಸ್ ಲೆಟ್ಸ್ ಅಸ್ಯೂಮ್ ಐ ಆಮ್ ಸೂಪರ್ಸ್ಟಿಷಿಯಸ್. ನಾನ್ ಸೂಪರ್ಸ್ಟಿಷನ್ ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನನ್ ಸೂಪರ್ಸ್ಟಿಷನ್ ಸ್ಪ್ರೆಡ್ ಮಾಡೋದ್ರಿಂದ ನೀವ್ ಇನ್ಫ್ಲೂಯೆನ್ಸ್ ಆಗಿ ನೀವೇನೋ ಹಾರ್ಮ್ಫುಲ್ ಮಾಡಿದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಕ್ಲಾಸ್ ಆಫ್ ಸೂಪರ್ಸ್ಟಿಷನ್ಸ್ ಇದೆಯಲ್ಲ, ಇಟ್ಸ್ ನಾಟ್ ಸಮಥಿಂಗ್ ದಟ್ ಒನ್ ಪರ್ಸನ್ ಇಸ್ ಸ್ಪ್ರೆಡಿಂಗ್. ಸೊ ಇವಾಗ ಕಲ್ಚರ್, ನಮ್ಮ ಮನೆಯಲ್ಲಿ ನಮ್ಮ ತಾತ ಇಷ್ಟೊಂದು ವರ್ಷದಿಂದ ಇದನ್ನ ಮಾಡ್ಕೊಂಡ್ ಬಂದಿದ್ದು, ಅಂಡ್ ಐ ಡೂ ಇಟ್. ಆ ಕ್ಲಾಸ್ ಆಫ್ ಸೂಪರ್ಸ್ಟಿಷನ್ಸ್ ಇದೆಯಲ್ಲ, ಅದು ಬೇರೆ. ಇವಾಗ ಬಂದ್ಬಿಟ್ಟು ಯಾರೋ ಟಿವಿನಲ್ಲಿ ಸ್ವಾಮೀಜಿ ಇಂಥದ್ದು ಮಾಡಿದ್ರೆ ಹಿಂಗೆ ತಪ್ಪು, ಜೀನ್ಸ್ ಹಾಕೋಬಾರ್ದು ಹೆಂಗಸರು ಅನ್ನೋ ಅದಿದೆ. ಲೈಕ್ ದಟ್ ಈಸ್ ನಾಟ್ ಲಿಂಡಿ ಪ್ರೂಫ್. ಸೊ ಎನಿ ಬಿಲೀಫ್ ದಟ್ ಹ್ಯಾಸ್ ಸರ್ವೈವ್ಡ್, ಇವಾಗ ಎಷ್ಟೊಂದು ವಿಷಯಗಳನ್ನ ಇವಾಗ ಮಾಡ್ತೀರಲ್ಲ ಮಾಡ್ರನ್ನು, ಅದು ಮುಂಚೆ ಇರ್ಲೇ ಇಲ್ಲ.
ಲೈಕ್ 20-50 ವರ್ಷದ ಹಿಂದೆ ಹೋದ್ರೆ ಆ ತರದ್ ಯಾವ್ದು ಬಿಲೀಫ್ಸೇ ಇರ್ಲಿಲ್ಲ. ಉದಾಹರಣೆಗೆ ವಾ- ಸತ್ಯನಾರಾಯಣ್ ವಾಸ್ತು, ಕತೆ ಇಸ್ ನ್ಯೂ ವಾಸ್ತು ಸತ್ಯನಾರಾಯಣ್ ಕತೆ ಅವೆಲ್ಲ ಹೊಸದಂತೆಪ್ಪ. ನನಗ್ ಸತ್ಯನಾರಾಯಣ್ ಕತೆ ಹೊಸದು ಅಂತೂ ಗೊತ್ತಿರ್ಲಿಲ್ಲ. ಬಟ್ ಐ ವಾಸ್ ಟೋಲ್ಡ್ ದಟ್ ಇಟ್ ವಾಸ್ ನಥಿಂಗ್ 50 years ಬ್ಯಾಕ್. ನೋ ಸೊ ಐ ಆಮ್ ಸೇಯಿಂಗ್ ಈಗ ವಿತ್ ಟೆಲಿವಿಷನ್ ಅಂಡ್ ವಿತ್ ಮಾಸ್ ಮೀಡಿಯಾ ಅಂಡ್ ಎವ್ರಿಥಿಂಗ್ is actually converted for some commercial gain. ಅಂದ್ರೆ ತಾಯ್ತಾ ಅವು ಇವು ಎಲ್ಲ ಆಗ್ತಾ ಇದೆಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಈ ತರದ್ದು ಸೊ ಇಲ್ಲ ಗ್ರಹಣ ಫಾರ್ ಮೀ ಇಸ್ ಅ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲ ಗ್ರಹಣ ಸಿ ವಿ ಮೇ ಅಗ್ರಿ ಆನ್ ದ ಸೇಮ್ ಥಿಂಗ್ ಬಟ್ ವಿ ನಾಟ್ ಅಗ್ರಿಂಗ್ ಆನ್ ದ ಕನ್ಕ್ಲೂಷನ್. ಏನಕ್ಕೆ ಅಂದ್ರೆ ಅಗೇನ್ ವಾಟ್ ತಲೆಪ್ ಟೆಲ್ಸ್ ಇಸ್ ಏಜೆನ್ಸಿ. ಅಂದ್ರೆ ಈಗ ನಾನ್ ಟಿವಿಲಿ 1000 ಹಾಕ್ತೀನಿ, ನಾ ಟಿವಿ ನೋಡಿ ಹಾಳದೆ ಅಂತ ನೀವ್ ಹೇಳ್ತೀರಾ ಅಂದ್ರೆ ಯು ಲ್ಯಾಕ್ ಏಜೆನ್ಸಿ ಅಂಡ್ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಸೊ ಐ ಎಕ್ಸ್ಪೆಕ್ಟ್ ಪೀಪಲ್ ಟು ಹ್ಯಾವ್ ಏಜೆನ್ಸಿ ರಾದರ್ ದನ್ ಕಂಟ್ರೋಲ್ ಎವ್ರಿಥಿಂಗ್ ಟು ಮೇಕ್ ಶೋರ್ ನಾನ್ ಇರ್ರೆಸ್ಪಾನ್ಸಿಬಲ್ ಆಗಿರಕ್ ನಂಗೆ ಅವಕಾಶ ಕೊಡ್ಬೇಕು. ಹಾ, ಈಗ ಆ ನಂಬಿಕೆಗಳಿದಾವಲ್ಲ ಅದು ರ್ಯಾಷನಲ್ ಹೌದಾ ಅಲ್ಲೋ ಅನ್ನೋದು ಇಟ್ಸ್ ನಾಟ್ ಅ ಗುಡ್ ಆರ್ಗ್ಯುಮೆಂಟ್ ಟು ಹ್ಯಾವ್ ಅಂತ. ಸೊ ಅದರಿಂದ ಔಟ್ಕಮ್ ಏನಿದೆ, ಫಾರ್ ಎಕ್ಸಾಂಪಲ್ ಒಬ್ನು ತುಂಬಾ ರ್ಯಾಷನಲ್ ಆಗಿ ಯೋಚನೆ ಲೈಕ್ 10 ವಿಷಯದಲ್ಲಿ ರ್ಯಾಷನಲ್ ಆಗಿದ್ದು ಒಂದು ವಿಷಯದಲ್ಲಿ ಇಫ್ ಯುವರ್ ರ್ಯಾಷನಾಲಿಟಿ ಸೇಸ್ ಸಮಥಿಂಗ್ ಬಟ್ ಇನ್ ರಿಯಾಲಿಟಿ ಇಟ್ ಈಸ್ ಕಂಪ್ಲೀಟ್ಲಿ ಆಪೋಸಿಟ್ ಅಂಡ್ ಯು ಗೆಟ್ ಇಟ್ ರಾಂಗ್ ಅಂಡ್ ಯು ಡೈ, ಅದು ಇಟ್ ಈಸ್ ರಾಂಗ್ ಅಂತ. ಅಂದ್ರೆ ಈ ತರದ್ ಇಟ್ ಡಸಂಟ್ ಮ್ಯಾಟರ್ ಇಫ್ ಯು ರೈಟ್ ಆರ್ ರಾಂಗ್, ವಾಟ್ ಮ್ಯಾಟರ್ಸ್ ಇಸ್ ದ ಔಟ್ಕಮ್. ನೀವು ರೈಟ್ ಆದ್ರೆ ಏನ್ ಔಟ್ಕಮ್, ರಾಂಗ್ ಆದ್ರೆ ಏನ್ ಔಟ್ಕಮ್. ನಾವು ಎಷ್ಟೊಂದು ಯೋಚನೆ ಮಾಡಿರ್ತೀವಿ ದ ಥಿಂಗ್ಸ್ ದಟ್ ವಿ ಬಿಲೀವ್, ಅದರಿಂದ ಏನು ಲೈಕ್ ದೇರ್ ಇಸ್ ನೋ ಔಟ್ಕಮ್ ದಟ್ ಈಸ್ ಹಾರ್ಮ್ಫುಲ್ ಅಂದಾಗ ಇಟ್ಸ್ ಓಕೆ ಟು ಹ್ಯಾವ್ ಇಟ್ ಅಂತ. ಲೈಕ್ ಯು ಶುಡ್ ನಾಟ್ Exactly. ಕೈಂಡ್ ಆಫ್ ಎಕ್ಸಾಕ್ಟ್ಲಿ. ಆಕ್ಚುಲಿ ಪ್ರಾಬ್ಲಮ್ ಏನಾಗ್ತಾ ಗೊತ್ತಾ, ನಾವು ಇಫ್ ಯು ಟ್ರೈ ಟು ಓವರ್ ಡೂ ದ ವಿ ಹ್ಯಾವ್ ಟು ಬಿಲ್ಡ್ ದಿಸ್ ಹೋಲ್ ರ್ಯಾಷನಲ್ ಥಿಂಗ್ ಅಂತ ಮಾಡಿದ್ರೆ ಇಟ್ ವಿಲ್ ಲೀಡ್ ಟು ಅನದರ್ ಕೈಂಡ್ ಆಫ್ ಟಿರಾನಿಕಲ್ ಟೊಟಾಲಿಟೇರಿಯನ್ ಇದು. that I agree. So to stop that, I'm supporting a side where it's not really problematic. ಇಲ್ಲ, ಇಲ್ಲಿ ಮಲ್ಟಿಪಲ್ ಎಲಿಮೆಂಟ್ಸ್ ಇದೆ. ಏನು ಅಂದ್ರೆ ಕಂಡೀಷನಲ್ ಆನ್ ಇಟ್ ಈಸ್ ನಾಟ್ ಹರ್ಟಿಂಗ್ ಅದರ್ಸ್ ಅಂಡ್ ಇಟ್ ಈಸ್ ನಾಟ್ ಆಲ್ಸೋ ಹರ್ಟಿಂಗ್ ಯು. ಇವಾಗ ಅದೊಂದು ಮೊನ್ನೆ ಕೇಸ್ ಇತ್ತಲ್ಲ, ಯಾರೋ ಪೇರೆಂಟ್ಸ್ ಇಬ್ರು ಮಕ್ಕಳನ್ನ ಬಲಿ ಕೊಟ್ರು, ಯಾರೋ ಮಂತ್ರವಾದಿ ಹೇಳ್ದ ಅಂತ ಹೇಳ್ಬಿಟ್ಟು ಅಂತ. ಯು ಕ್ಯಾನ್ ಕ್ಲಿಯರ್ಲಿ ಸಿ ವಾಟ್ ಈಸ್ ದ ಹಾರ್ಮ್. ಅವಾಗ ಅಂತದನ್ನ ಯು ಕ್ಯಾನ್ ಸ್ಟಾಪ್. ಬಟ್ ಉಳಿದಿದ್ದೆಲ್ಲ ನೀವು ಗ್ರಹಣ ಟೈಮಲ್ಲಿ ನಾನು ನೀರ್ ಕುಡಿಯಲ್ಲ ಅಂತಂದ್ರೆ ನೀರ್ ಕುಡಿ ಅಂತ ಹೇಳ್ಬಿಟ್ಟು ಎಲ್ಲಾನು ಫೋರ್ಸ್ ಮಾಡಕ್ ಆಗಲ್ಲ. ಲೈಕ್ ಫೋರ್ಸ್ ಅಲ್ಲ, ಬಟ್ ಐ ಆಮ್ ಸೇಯಿಂಗ್ ದಟ್ ಓಕೆ ಎನಿವೇ ಗಾಟ್ ಇಟ್. ಐ ಮೀನ್ ಕೆಲವೊಂದು ಪ್ರಿನ್ಸಿಪಲ್ಸ್ ಇರುತ್ತೆ, ಅದು ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಾನು ನಿನ್ನನ್ನು ಮುಟ್ಟಲ್ಲ ಬಿಕಾಸ್ ನೀನ್ ಬೇರೆ ಜಾತಿ ಅಂದ್ರೆ, ಸೊ ದೇರ್ ಇಟ್ ಕುಡ್ ಹ್ಯಾವ್ ಕಮ್ ಫ್ರಮ್ ಏಜಸ್. ಲೈಕ್ ಅಜ್ಜನೂ ಹಂಗೆ ಮಾಡಿರ್ಬೋದು, ಮುತ್ತಜ್ಜನೂ ಹಂಗೆ ಮಾಡಿರ್ಬೋದು. ಬಟ್ ದಟ್ ಈಸ್ ನಾಟ್ ಸಮಥಿಂಗ್ ದಟ್ ಯು ಶುಡ್ ಅಕ್ಸೆಪ್ಟ್ ಬಿಕಾಸ್ ಅಲ್ಲಿ ಇಟ್ಸ್ ನಾಟ್ ಜಸ್ಟ್ ಯುವರ್ ಬಿಲೀಫ್, ಇಂಟ್ರಾಕ್ಟಿಂಗ್ ವಿತ್ ದ ಅದರ್ ಪರ್ಸನ್. ಪ್ರಾಬಬಲಿ ಸಿಮೆಟ್ರಿ ಬರ್ಬೇಕಾಗತ್ತೆ, ಲೈಕ್ ದ ರೂಲ್ ಆಫ್ ಸಿಮೆಟ್ರಿ which says if you do something wrong to me, I will do something wrong to you. It's a dynamic system. Actually just to extend that logic, Mukund, ನೀವು if you go that rational and go hard on the, you know, we have to take all of these things, there'll be other set of people who will come say like, okay, ಬೇರೆ ಯಾವ ಫಾಸ್ಟಿಂಗ್ ಇದೆ ಆ ಫಾಸ್ಟಿಂಗ್ ನಾವು ಸ್ಟಾಪ್ ಮಾಡಿಸ್ತೀವಿ because it's irrational. I get your point. Yeah, so you have to be very careful about the solutions you're proposing. ಇಲ್ಲಪ್ಪ, ನಾನ್ ಯಾರಾದ್ರೂ ಗ್ರಹಣದ ಉಪವಾಸ ಮಾಡಿದ್ರೆ ನನಗೇನು ಸಮಸ್ಯೆ ಇಲ್ಲ. ಬಟ್ ನನಗ್ ಸಮಸ್ಯೆ ಆಗೋದು ಅಂದ್ರೆ ಈ ಗುರುಗಳು ಸ್ವಾಮಿಗಳೆಲ್ಲ ಬಂದು ಇದಕ್ಕೆ ಇವಾಗ ಈ ಪೂಜೆ ಮಾಡಿ ಇಲ್ಲ ಅಂದ್ರೆ ಅದಾಗತ್ತೆ ಅಂತ ಥ್ರೆಟನ್ ಮಾಡ್ತಾರಲ್ಲ, ದಟ್ ಈಸ್ ಮೈ ಪ್ರಾಬ್ಲಮ್. ಇಲ್ಲ, ಅದು ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದ್ರೆ ದಟ್ ಗುರು ಹ್ಯಾಸ್ ನೋ ಸ್ಕಿನ್ ಇನ್ ದ ಗೇಮ್. ಇವಾಗ Guru, he has skin in the game. He has skin in the bank account also. That is the problem. ಇಲ್ಲ, that's not skin in the game. Skin in the game is about ಬೇಕಾದಂಗೆ ಎಕ್ಸ್ಟೆಂಡ್ ಮಾಡೋದಲ್ಲ. ಅಲ್ಲಲ್ಲ, I am just saying that in a lighter note. ಕೊಟ್ಟಿದ್ದ ಅಡ್ವೈಸ್ ಇಂದ, ಫಾರ್ ಎಕ್ಸಾಂಪಲ್ ಈಗ ಇದರಲ್ಲಿ ಮಲ್ನಾಡಲ್ಲಿ ಸ್ವಾಮಿ ಇದಾನೆ. ಲೈಕ್ ಸ್ವಾಮೀಜಿ, ದೇರ್ ಈಸ್ ಒನ್ ಸ್ವಾಮೀಜಿ, ಎಷ್ಟೊಂದು ಮನೆಗಳು ಅವರಿಗೆ ಲೈಕ್ ದೇ ಸೇ ದೇ ಆರ್ ದೇರ್ ಫಾಲೋವರ್ಸ್ ಅಂಡ್ ಯು ಕ್ಯಾನ್ ಗೆಟ್ ಹೋಲ್ಡ್ ಆಫ್ ದ ಸ್ವಾಮೀಜಿ. ಆ ಲೆವೆಲ್ ಅಲ್ಲಿ ಇಂಟ್ರಾಕ್ಷನ್ ಇರುತ್ತೆ.
ಅವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಸ್ಕಿನ್ ಇನ್ ದ ಗೇಮ್. ಅವರು ಆತರ ಇಂಟ್ರಾಕ್ಷನ್ ಇದ್ದಾಗ ಅದರಿಂದ ರಿಮೂವ್ಡ್ ಇದ್ರೆ ಇವ್ನು ಟಿವಿನಲ್ಲಿ ಬಂದು ಏನೋ ಹೇಳ್ತಾನೆ, ಜನ ಏನೋ ಫಾಲೋ ಮಾಡ್ತಾರೆ, ಅವರಿಗೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಫ್ರಮ್ ವಿಚ್ ಹಿ ಇಸ್ ಕಂಪ್ಲೀಟ್ಲಿ ರಿಮೂವ್ಡ್. ಆ ಸಿಸ್ಟಮ್ ಇದ್ದಾಗ ಲೈಕ್ ಇಟ್ಸ್ ಅ ನ್ಯೂ ಸಿಸ್ಟಮ್. ಇಟ್ಸ್ ನಾಟ್ ಲೈಕ್ ಟಿವಿನಲ್ಲಿ ಸ್ವಾಮೀಜಿಗಳು ಬರೋದು ಇಸ್ ನಾಟ್ ಲಿಂಡಿ ಪ್ರೂಫ್. ಓಕೆ, ಐ ಗೆಟ್ ಇಟ್. ಓಕೆ, ಇಟ್ ಇಸ್ ಬೀನ್ ಅ ಗ್ರೇಟ್ ಸೆಷನ್. ಒಂದೊಳ್ಳೆ ಕಾಂಪ್ಲಿಕೇಟೆಡ್ ಬಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಬುಕ್ ಅಂಡ್ ಕಾನ್ಸೆಪ್ಟ್ ನ ಇವತ್ತು ಡಿಸ್ಕಸ್ ಮಾಡಿದೀವಿ. ಕನ್ನಡದ ಏಕೈಕ ಪಾಡ್ಕಾಸ್ಟ್ ಅಲ್ಲಿ ಇಂತಹ ವಿಶಿಷ್ಟ ಚರ್ಚೆಗಳು ನಡೀತಿರುತ್ತೆ. ವಿ ಹೋಪ್ ದಟ್ ಅರ್ಲಿಕಟ್ಟೆ ವಿಲ್ ಬಿ ಲಿಂಡಿ ಪ್ರೂಫ್. ಅಂದ್ರೆ ಇನ್ನೊಂದು 20-30 ವರ್ಷದ ಆದ್ರೂ ನಮ್ಮ ಬಗ್ಗೆ ಚರ್ಚೆ ನಡೀತಾ ಇದ್ರೆ ವಿ ವಿಲ್ ಬಿ ಲಿಂಡಿ ಪ್ರೂಫ್. ಮತ್ತೊಮ್ಮೆ ಥ್ಯಾಂಕ್ಸ್. ನಿಮ್ಗೆ ಯಾವ್ದಾನು ನಾವು ಬುಕ್ಸ್ ಚರ್ಚೆ ಮಾಡಬೇಕು ಅಥವಾ ರಿವ್ಯೂ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ಎಕನಾಮಿಕ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಮತ್ತೆ ಏನೇ ಮಾಡಿ, ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.